ಶ್ರೀರಾಮಕನಾ ಹಾಂ. ಕೃಷ್ಣೌ ಬಲಜ್ಞಾನಕಾರ್ಯವು ಕೃಷ್ಣಾರಮಣ ರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಭೂಯಾಸುರು ವಿಷ್ಣುತೀರ್ಥಾಖ್ಯ ಸನ್ಮುನೀಂದ್ರ ಕೃಪಾಬಲಾತ್ ಅಂತರೇಣಾಂತರಾಯಂನೋ ಮಂಗಲಾನಿ ನಿರಂತರಂ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಒಂಜಿ ವಿಷ್ಣು ತೀರ್ಥರ್ನೋ ಶ್ಲೋಕ ಕಡಬಿಡ್ತೇರು ವೆಂಕಟೇಶ್ ಭಟ್ರು ಐಟ್ ಕಡೆಗೆ ಪಾಡ್ತೇರು. ಈ ಶ್ಲೋಕ ಒಂಜಿ ಅರ್ಥ ಪಣ್ತು ಉಪನ್ಯಾಸ ಸುರಂಪುಲೇನು ಬಣ್ತೇರು ಪಣ್ಣದಂಕ ಈ ವಿಷ್ಣು ತೀರ್ಥರ್ನೋ ಹೆಚ್ಚ ಪರಿಚಯ ಇದ್ದಿ ಸಾಮಾನ್ಯ ನಮ್ಮ ಒಂಜಿ ಪರಿಸರ ಉಂಟು ಎಂಚ ಉಂಡು ಉಂಡ ನಮ್ಮ ಪೀಠ ಉಂಟು ಏರೇರು ಮಹಾತ್ಮೇರು ಬರ್ತೇರು ಒಂದು ತೆರಿಯೊಂಡ್ರಾಗ ನಮ್ಮ ಪ್ರಯತ್ನ ಬಿಡ ಅಂದು ಭಾರಿ ಕಡಿಮೆ ನಂಗೆ ಮಠಾಭಿಮಾನ ಅಂದೇ ಇದ್ದಿ ಲೆಕ್ಕ ಉಂಟು ಅದ ನಂಗೆ ಮಠಾಭಿಮಾನ ಭಾರಿ ಕಡಿಮೆ ಮಾಡೋದು. ಕಡಿಮೆ ಅಂದು ಜಯ ಬಣ್ಬಿಡ ಮಂಡ ಕೆಲವು ಕಡೆ ಇಟ್ಟು ಜಾಸ್ತಿ ಇಪ್ಪುಣೆತ್ತವರ ಕಡಿಮೆ ಬಣ್ಬಿಡ ಇದ್ದಿಂದ ಕಡಿಮೆ ಜಾಸ್ತಿ ಎಂಜ ಬಣ್ಬಿಡ. ಇತ್ತ ನಮ್ಮ ಗಟ್ಟೊಂತ ಮಿತ್ತು ಬರ್ತೀಯ ಅಂದ ಅಳ್ತಳ ಕೆಳಗೆ ಒಂಜಿ ಮಠ ಬಂಡ ಮುಗಿನ ಸಿಕ್ಕಾಬಟ್ಟೆ ಅಭಿಮಾನ ಅಕ್ಳು ಈ ಮುದ್ರಾಧಾರಣೆ ಪುರ ಅಂತ ನೋಡುಂದಾಂಡ ಆ ದಿನ ಎಂಚಾಣ್ಲ ಅಂತದ್ದು ಸ್ವಾಮಿಳ್ನಾಡೆ ಬೋದಾಗ ಸ್ವಾಮಿಳೆಗೆ ಪುರ್ಸೋತಿದ್ದಂತೆ ಮುದ್ರಾಧಾರಣೆ ಆನ ಇದ್ದಂಡ್ಲ ಒಂಜಿ ಸರ್ತಿ ಮಠಂಕು ಬೋತಂತೂ ಬರುಡು ಅಂದು ಮಠಂಕು ಒಂಜಿ ಪೋನ ಇದ್ದಿಂದಾಂಡ ಸಾಧ್ಯನೇ ಇದ್ದೆ ಆತ ಅಂಚ ಒಂಜಿ ಅಭಿಮಾನ ಉಂಟು. ನಮ್ಮ ಊರಿಗೂ ನಮ್ಮ ಮಠಂದು ಸ್ವಾಮಿಗಳು ಬರ್ಪೇರು ಎಂದು ಗೊತ್ತಾನಂದಾಂಡ ಆಕಳು ಭಾರಿ ಸ್ವಾಗತ ಸಮಾರಂಭ ಊರಿಡೀಕ ಸಾದಿಟಿಡೀಕ ನೀರು ಪಾಡ್ತು ರಂಗೋಲಿ ಪಾಡ್ತು ಏತು ಪುರ ಅಂಪೇರು ಸಿಕ್ಕಾಬಟ್ಟೆ ಮಠಾಭಿಮಾನ ಬಂದು ತಿಪ್ಪುಣು ಅವೇ ಬೇತೆ ಮಠಂದು ಸ್ವಾಮಿಗಳು ಬತ್ತಂಡ ಸುದ್ದಿ ಐತಿ ಐಕ ಅಭಿಮಾನ ಬಂಡ. ಈ ಅಭಿಮಾನ ಉಂಕಲ ಬೆತ್ತಂಜಿ ದುರಭಿಮಾನ ಅಂದೇಕ ಪೂರ ಚೂರು ಚೂರು ವ್ಯತ್ಯಾಸ ಇಪ್ಪುಣು. ಸ್ವಾಭಿಮಾನ ಅಭಿಮಾನ ದುರಭಿಮಾನ ನಿರಭಿಮಾನ ಇಂದು ಪೂರ ಚೂರು ಚೂರು ವ್ಯತ್ಯಾಸ ಉಂಟು. ಅಭಿಮಾನ ಭಾರಿ ಎಡ್ಡೆ ಅಂಡ ಆ ಅಭಿಮಾನ ಚೂರು ವಿಸ್ತಾರವಾತಿಪ್ಪಡು ತನ್ನ ಮಠಂತ ಬಗ್ಗೆ ವಿಶೇಷ ಅಭಿಮಾನ ಬೋಡು ಅಂಚ ಬಂತ ಬೆತ್ತಂಜಿ ಮಠಂತ ಸ್ವಾಮಿಗಳ ಬಗ್ಗೆ ಒಂಜಿ ರೀತಿ ನಿಕೃಷ್ಟ ಭಾವ ಇತ್ಯಾದಿ ಬರ್ರತೀರಣ. ಕೆಲವು ಸರ್ತಿ ವಿಷ್ಣುನ ಮಿತ್ತು ಭಾರಿ ಭಕ್ತಿಯಿಂದ ಆಯ್ಕೊಳ್ಳೆ ರುದ್ರದೇವರನ ಮಿತ್ತು ದ್ವೇಷ ಅಂಚ ಅವರತೀರಣ. ವಿಷ್ಣುನ ಮಿತ್ತು ಭಕ್ತಿ ಪರಮ ಭಕ್ತಿ ಬೋಡು ರುದ್ರದೇವರನ ಮಿತ್ತಲಾ ಭಕ್ತಿ ಬೋಡು ಅವಳು ಜಾಲ ಒಂಜಿ ದ್ವೇಷ ಉಂಟ ಅವರ ತೀರಣ. ಇಂದು ಒಂಜಿ ನಮ್ಮೆಡ ಸ್ವಾಭಿಮಾನ ಭಾರಿ ಮುಖ್ಯ ಅಂಚ ಬಂತು ದುರಭಿಮಾನ ಅವು ದೋಷ ಇಂಚಾಬಣ ನಮ್ಮಟ್ಲ ಇತ್ತೆ ಜಾದ ಭಾವನೆ ಉಂಡು ಬಂಡ ಗಟ್ಟೊಂದು ಮಿತ್ತು ಬಂಡ ಉಡುಪಿಟ್ಟು ಜಾಲ ಮಲ್ಲ ಸ್ವಾಮಿಳಿಯರ್ಲ ಬತ್ತನ್ನೇ ಇದ್ದಿ ಏರು ಒಂಜಿ ವಾದಿರಾಜರು ಬರ್ತೇರು ಬೆತ್ತೊಂಜಿ ಮುಣಾನಿ ವಿಶ್ವೇಶ ತೀರ್ಥರು ಬರ್ತೇರು ಬೇತಿ ಒಂಜಿ ಸ್ವಾಮಿಗಳೇ ಇದ್ದಿ ಉಡುಪಿಟ್ಟು. ಮಧ್ವಾಚಾರ ಎಂಗುಳ್ಳ ಸ್ವಾಮಿಗಳು ಒಂದು ಅಂಚೆ ಅಂದೊಂದು ಬಿಡ್ತೀರು ಅವು ಗಟ್ಟೊಂದು ಮಿತ್ತದ ಸ್ವಾಮಿಳಿಗೆ ಮಧ್ವಾಚಾರ ಬೆತ್ತು ಒಳಿನ ಎಲ್ಲ ಮಲ್ಲ ಸ್ವಾಮಿಳೇ ಇದ್ದಿ ಪಣ್ಬಿಡ ಒಂಜಿ ಭಾವನೆ ಇಟ್ಟು ಪಾತ್ರೆ ನಗಳು ಉಳ್ಳೇರು ಜಾಯ ಕಾರಣ ಜಾದು ಮೂಳು ಬರ್ತರಿಯರ ಸ್ವಾಮಿಗಳು ನಮ್ಮ ಪೀಠ ಉಂಟಲ್ಲ ಮಲ್ಲ ಸ್ವಾಮಿಗಳು ಬರ್ತೀರಿ ಎಂಚೆಂಜಿನ ಸ್ವಾಮಿಗಳು ಪುರುಸೋತಾನಗ ಒಂದು ಸರ್ತಿ ಆಯ್ತ ಬಗ್ಗೆ ಪಾತರಿಕ ನಮ್ಮೆಡು ಪುತ್ತಿಗೆ ಮಠ ಉಂಟು ಎಂಚೆಂಜಿನ ಸ್ವಾಮಿಗಳು ಬರ್ತಾರೆ, ಪೇಜಾವರ ಮಠ ಉಂಟು ಎಂಚೆಂಜಿನ ಸ್ವಾಮಿಗಳು ಬರ್ತಾರೆ, ಫಲಿಮಾರು ಮಠ ಉಂಟು ಎಂಚೆಂಜಿನ ಸ್ವಾಮಿಗಳು ಬರ್ತಾರೆ. ಮಧ್ವಾಚಾರ್ಯನು ವರ್ಂಬ ಜನ ಶಿಷ್ಯರು ಪ್ರಧಾನ ನವ ಪ್ರಧಾನ ಅಂದು ವರ್ಂಬ ಜನ ಪ್ರಧಾನ ಶಿಷ್ಯರು. ಆ ವರ್ಂಬ ಜನ ಪ್ರಧಾನ ಶಿಷ್ಯರಿಟ್ಟು ಎಣ್ಮ ಜನ ಅಷ್ಟಮಠಂತ ಸುರುತ ಶಿಷ್ಯರ್ನಾಗಳು ಒರಿ ಮಾತ್ರ ಪದ್ಮನಾಭ ತೀರ್ಥರು. ಆ ಪದ್ಮನಾಭ ತೀರ್ಥರನ್ನು ಗಟ್ಟೊಂದ ಮಿತ್ತು ಸ್ವಾಮಿಗಳು ಕಡಬಿಡ್ತು ಅಡ್ತ ಸಂಪ್ರದಾಯನ ಪೂರ ಉಪದೇಶ ಅಂತೇರಿ. ಈ ಸಂಪ್ರದಾಯ ಉಂಟು ಮೂಳು ನಡಪಡು ಮೂಳು ಪೂರ ಈ ಮಠಂಕೊಂದೊಂದು ಸಂಪ್ರದಾಯ ಅಂದು ಬೇತೆ ಸಂಪ್ರದಾಯನ ಪಾಡ್ತುಕೊಳ್ತಾನೆ ಮಧ್ವಾಚಾರ್ಯರೇ.
ಆ ಶಿಷ್ಯರ್ನಗಳು ಯಾವುದು ಎಣ್ಮ ಜನ ಒರ್ಮ ಜನ ಉಳ್ಳಿರು. ಆ ಒರ್ಮ ಜನ ಏನಂತ ಬಗ್ಗೆ ಅಕ್ಕಳನ್ನ ಸಮಕಾಲೀನ ಇತಿಹಾಸ ಬರೆನಂಚಿನೋ ನಾರಾಯಣ ಪಂಡಿತಾಚಾರ್ಯರು ಪಂಪೇರು ವಶೀಕೃತ ಋಷಿ ಕಾಶ್ಚಾಂದು ಸುರಂಪೇರು ಋಷಿಕೇಶ ತೀರ್ಥರೆತ್ತು ಸುರಂಪೇರು ಒರಿ ಎಂಚಿನ ಸಾಮರ್ಥ್ಯ ಇತ್ತನಗಳು ಒಂದು ವರ್ಣನೆ ಅಂಪೇರು. ಎಂಚಿನಗಳು ಬಂಡ ಆಕಾಶ ಉಂಟಿತ್ತನೋ ಸೂರ್ಯ ಆ ಭೂಮಿಗೆ ಬರ್ತೆ ಒರಿಯತ್ತು ಒರ್ಮ ಜನ ಭೂಮಿಗೆ ಬತ್ತಿಲೆ ಕೊಳ್ಳೇರು ಪಣ್ಪೇರು. ಅವು ಆದಿತ್ಯ ಇವ ಗಾಮ್ ಗತಾಹ ಅಂದು ಸೂರ್ಯರು ಒರಿ ಸೂರ್ಯತ್ ಸೂರ್ಯರ್ನಗಳು ಭೂಮಿಗೆ ಬತ್ತಂಡೆ ಎಂಚನ ಅಂಚ ಪಾದೈ ಪುನಂತಃ ಪೃಥಿವೀಂ ಸೂರ್ಯ ಜಾದಂಪೆ ತನ್ನ ಕಿರಣಂತ ಮೂಲಕವಾದ ಭೂಮಿನ ಪೂರ್ತಿ ಶುದ್ಧಂಪೆ ಅಂಚನೆ ಮುಗಳು ಊರುಡು ಪೂರ ಪಾದ ಪೂಜೆಗೆ ಇಲ್ಲ ಸಂಚಾರ ಅಂದನಾಗ ಅಕ್ಕಳನ್ನ ಹೆಜ್ಜೆ ನೆಲಟ್ಟಿ ಜಿಪುಣ ಮೂಲಕವಾದ ಭೂಮಿನ ಪವಿತ್ರ ಅಂತ ಅಂತುಳ್ಳೇರು. ಪಾದೊಂತಾದ್ರ ಭೂಮಿನ ಪವಿತ್ರ ಅಂಬಣಗಳು ಅಂಚಿನಗಳು ಒಂದು ಅಂಚಿನೋ ಸ್ವಾಮಿಳ್ನಗಳು ಅಕ್ಕಳನ್ನ ಪರಂಪರೆಟ್ಟು ಬತ್ತನಗಳು ಎಂಚೆಂಚಿನೋ ಗ್ರಂಥಗಳೇನು ಬರೀತಾರೆ. ಪೇಜಾವರ ಮಠ ಉಂಟು ಬತ್ತನಗಳು ವಿಜಯಧ್ವಜ ತೀರ್ಥೇರು ವಿಜಯಧ್ವಜ ತೀರ್ಥೇರು ಬರೇನೋ ಇಡೀ ಭಾಗವತಂಕು ಮಧ್ವಾಚಾರ್ಯರು ಯಾವುದು ತಾತ್ಪರ್ಯ ಬರೀತಾರೆ ಐನ ಎದುರಿಜೊಂತು ಐತ ಮೂಲಕವಾತ ಇಡೀ ಭಾಗವತಂತ ಶ್ಲೋಕಂಕು ವ್ಯಾಖ್ಯಾನ ಅಂತನೋ ಒರೇ ಸನ್ಯಾಸಿ ಬಂಡ ಅವು ಪೇಜಾವರ ಮಠ ಅಂತ ಸನ್ಯಾಸಿಗಳು ವಿಜಯಧ್ವಜ ತೀರ್ಥೇರು. ಬೇತೆ ಓ ಸನ್ಯಾಸಿಲ್ಲ ಸಮಗ್ರ ಭಾಗವತಂಕು ವ್ಯಾಖ್ಯಾನ ಅಂತದ್ರಿ ವರಿ ದಶಮ ಸ್ಕಂದೊಂಕು ವರಿ ಸಪ್ತಮ ಸ್ಕಂದೊಂಕು ವರಿ 4 ಸ್ಕಂದೊಂಕು ಈ ರೀತಿ ಅಂತೇರೆ ಹೊರತು ಇಡೀ ಭಾಗವತ ಯಾವುದೋ ಗ್ರಂಥ 18,000 ಶ್ರೀಮದ್ಭಾಗವತಾಭಿಧ ಶತವಿಚ್ಛೇದ ಸಂಯುತ ಬಂತು ಮಾತು ವಿಸ್ತಾರವಾನ ಭಾಗವತ ಗ್ರಂಥ. ಆ ಇಡೀ ಶ್ಲೋಕಂಕುಲ ವ್ಯಾಖ್ಯಾನ ಬರೆನಂಚಿನ ಮಲ್ಲ ಕೆಲಸ ಅವು ವಿಜಯಧ್ವಜ ತೀರ್ಥೇರ್ನ ಮಲ್ಲ ಕೆಲಸ. ಪಲಿಮಾರು ಮಠ ಉಂಟು ಬತ್ತನಗಳು ರಾಜರಾಜೇಶ್ವರ ತೀರ್ಥರು ಅಗಳು ಕಾವ್ಯ ರಚನೆ ಅಂತದೇರು. ಮಂಗಳಾಷ್ಟಕ ಯಾವುದು ಭಕ್ಷರ ಮಾಡಪ್ಪ ಆ ಮಂಗಳಾಷ್ಟಕನ ರಚನೆ ಅಂತ ಅಕ್ಕಳು ರಾಮ ಸಂದೇಶ ಅಂದು ಭಾರಿ ಶೋಕದ ಒಂಜಿ ಕಾವ್ಯ ಭಾರಿ ಶೋಕದ ಕಾವ್ಯ. ನಮ್ಮ ಪೆಜತ್ತಾರದ ವಂಶ ಉಂಟು ಬತ್ತನಗಳಂತೂ ಭಾರಿ ಜನಗಳುಳ್ಳೇರು ಏರು ತ್ರಿವಿಕ್ರಮ ಮಂಡಿತಾಚಾರ್ಯತ್ತು ಸುರಂತತ್ ಕಲ್ಯಾಣಿ ದೇವಿ ಮುಟ್ಟ ಅಕ್ಕಳು ಬರೆನಂಚಿನ ಕಾವ್ಯಂಗಳು ಉಷಾಹರಣ ಬಣ್ಣ ಕಾವ್ಯ ಮಧ್ವವಿಜಯ ಕಾವ್ಯ ವೇದಾಂತ ಗ್ರಂಥಗಳು ಪೂರ ಬಾರಿ ಬಲ್ಲುದು ಕಿಂಜ ಶ್ಲೋಕಂಗಳು ಇನಿ ನಮ್ಮ ಶಿಬಿರುಂಟು ಪೂರ ಜೋಗಳಿಗೆ ಬಂಡುಕೊಳ್ಬಿಡೋ ರಾಗ ಅಂತ ಪದ್ಯ ಇತ್ತಂಡ ಅವು ಪೂರ ಈ ಪೆಜತ್ತಾಯರ ವಂಶ ಅಂತಾಗಲ ಅಂದರಂಜಿನ ಶ್ಲೋಕಂಗಳು ಆತ ಪೂರ ಎಡ್ಡೆಡ್ಡೆ ಸ್ವಾಮಿಗಳಗಳು ಶತಾಯುಷಿ ಸ್ವಾಮಿಗಳು ಪೂರ ಬರ್ತಾರೆ. ಐಟ್ ಸುರು ಸೋದೆ ಮಠ ಸೋದೆ ಮಠಲ ಬೆತ್ತ ನಮ್ಮ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಮಠ ಈ 2 ಮಠಂಕಲ ಮೂಲ ಪುರುಷೇರಿಯರು ಬಣ್ಣಂದಾಂಡ ಆಚಾರ್ಯರ್ನ ಮೆಗ್ಗೆ ವಿಷ್ಣು ತೀರ್ಥರು. ಆ ವಿಷ್ಣು ತೀರ್ಥರೇನು ವರ್ಣನೆ ಎಂಪುಣಂಚಿನ ಒಂಜಿ ಶ್ಲೋಕ ಅಕ್ಲೆ ಓಳು ಸಿಕ್ಕನಂದು ಗೊತ್ತುದ್ದಿ ಅಂಜು ಕಡಬಿಡ್ತೀರ ಅಕ್ಳು ಶ್ಲೋಕ ಬಾರಿ ಎಡ್ಡಣ್ಣು. ಭೂಯಾಸುರು ವಿಷ್ಣು ತೀರ್ಥಾಖ್ಯ ಸನ್ಮುನೀಂದ್ರ ಕೃಪಾಬಲಾತ್ ಅಂತರೇಣಾಂತರಾಯಂ ನೋ ಮಂಗಲಾನಿ ನಿರಂತರಂ. ವಿಷ್ಣು ತೀರ್ಥಾಖ್ಯ ಸನ್ಮುನೀಂದ್ರ ನಂಗೆ ಅರ್ಥ ಆಪಣು ವಿಷ್ಣು ತೀರ್ಥಾಪಣ ಪುದರುತೋ ಎಡ್ಡೆ ಮುನಿಶ್ರೇಷ್ಠರು ಮುನೀಂದ್ರ ಪಂಡ ಮುನಿಶ್ರೇಷ್ಠರು ಎಡ್ಡೆ ಅಂದ ಜಯವಾಡ್ನ ಮುನಿಶ್ರೇಷ್ಠ ಪಂಡ ಊರಿಗೂ ಬೇರಿ ಪಾಡ್ನಗಳು ಒಂದು ಅರ್ಥ. ಮುನಿ ಪಂಡ ಮೌನವಾತಿ ಪುಣಗಳು ಅಂತರ್ಮುಖ ಒಳೆಯಿತು ದೇವರೇನು ಸೂಪುಣಗಳು ಅಂಚಿನಗಳು ಪಿದೈಗೆ ಏರೆಗಳ ಅನುಗ್ರಹಂ ಪುರಿಯರಗಳು ಒಳೆಯಿತೇ ಪೇರು ಇಂದು ಸಣ್ಣ ಮುನಿಯಿಂದ ಬಾಡಿಗುಳ್ಳೆ ಜಾನಪಣು ಒಳೆಯಿತು ಆತ ಚಿಂತನೆ ಅಂತದ್ದು ಆಯ್ತೋ ಶಕ್ತಿನೂ ಲೋಕಂಕು ಉಪಕಾರ ಆಪಿಲೆಕ್ಕ ಅಂಪೇರು ಅಂದ ಅರ್ಥ. ಅಂಚಾತಿ ಎಡ್ಡೆ ತಪಸ್ವಿಳು ಅಂಚನೆ ಪರಮ ದಯಾಳುಳು ಲೋಕಂಕು ಪೂರ ಅಕಳು ತನ್ನ ತಪಸ್ಸು ಶಕ್ತಿನ ಕೊಳ್ತು ಊರ್ದ ಜನಂಕು ನೆಮ್ಮದಿ ಕೊಳ್ಪುಣಗಳು. ಸನ್ಮುನೀಂದ್ರ ವಿಷ್ಣು ತೀರ್ಥಾಖ್ಯ ಸನ್ಮುನೀಂದ್ರ ಕೃಪಾಬಲಾತ್ ಅಕಳು ಸನ್ಮುನಿ ಶ್ರೇಷ್ಠರಾನೆತ್ತವರ ಅಕಳನ್ನ ಕೃಪಾ ಆ ಕೃಪಾಬಲ ಅಕಳನ್ನ ಅನುಕಂಪೆ ಅಕಳನ್ನ ಒಂದು ಅನುಗ್ರಹ ಆ ಅನುಗ್ರಹ ಅಂತ ಬಲಂತಾತರ ಎಂಗ್ ಜಾದಾವಡು ಮಂಗಲಾನಿ ಭೂಯಾಸು ಏಪ ಮಂಗಲ ಎಂಕ್ ಪೂರ ಸನ್ಮಂಗಲ ಅವಡು ಏಪ ನಿರಂತರಂ ಇನಿ ಎಲ್ಲ ಅಂಜಿ ಅತ್ತು ನಿರಂತರವಾತ್ ಏಪಂಕುಲ ಎಂಕ್ ಮಂಗಳಂಕುಳು ಅಕಳೆತ್ತಾತರ ಬರಡು. ಅಂತರೇಣ ಅಂತರಾಯಂ ಎಂಕುಳ ಕೆಲಸಂಕುಳೇಟು ವೈಕುಲ ವಿಘ್ನ ಬರ್ರ ತೀರಣ. ಅಂತರಾಯ ಪಂಡ ವಿಘ್ನ ಅಂದು ಸಂಸ್ಕೃತ ಉಂಟು. ವಿಘ್ನೋಂತರಾಯ ಪ್ರತ್ಯೂಹ ವಿಘ್ನ ಅಂತರಾಯ ಪ್ರತ್ಯೂಹ ಅಂದೇಕ ಪುರ ಸಮಾನಾರ್ಥ. ಅಂತರಾಯ ಪಂಡ ವಿಘ್ನಂಕುಳು ತಡೆಕುಳು ಅಂತರೇಣ ಪಂಡ ವಿನಾ ಅಂದರ್ಥ. ಅಂತರಾಯಂ ವಿನಾ ಪಂಡ ವಿಘ್ನಂಕುಳು ಜಾಲ ಬರಂತೆ ಅಂತರೇಣಾಂತರಾಯಂ ನಹ ಪಂಡ ನಂಕುಳೆಗೆ ಅಂದರ್ಥ. ಎಂಕುಳೆಗೆ ನಹ ಏನು ಮಂಗಲಾನಿ ನಿರಂತರಂ ಜಾನೆ ಭೂಯಾಸು ಮಂಗಲಾನಿ ಭೂಯಾಸು ಮಂಗಲ ಎಂಕುಳೆಗೆ ಬರಡು ಅಂದು
ಭೂಯಾಸುಹು ಪಣ್ಬಿಡ ಆಶೀರ್ಲಿಂಗ್ ಪಣ್ಣ ನಮ್ಮ ಪ್ರಾರ್ಥನೆ ಎಂಬುಡ ಅಂದರ್ಥ. ಎಂಕುಳೆಗೆ ಮಂಗಳ ಭೂಯಾಸುಹು ವಿಷ್ಣು ತೀರ್ಥಾಖ್ಯ ಸನ್ಮುನೀಂದ್ರ ಕೃಪಾಬಲಾತ್ ಒಂಜಿ ಹೊಸ ಶ್ಲೋಕ ಏನು ಜೀವನ ಉಂಟು ಕಲ್ತು ಅಂತಿಪ್ಪಣ ವೆಂಕಟೇಶ್ ಭಟ್ರುಕೊಳ್ಳೋ ಶ್ಲೋಕ. ಭೂಯಾಸು ಸರಿ ಪಣ್ಣೋಡು ಮಾತೆಲ್ಲ ಪಣ್ಲೆ ಭೂಯಾಸುಹು ವಿಷ್ಣು ತೀರ್ಥಾಖ್ಯ ಭೂಯಾಸುರ್ವಿಷ್ಣು ತೀರ್ಥಾಖ್ಯ ಸನ್ಮುನೀಂದ್ರ ಕೃಪಾಬಲಾತ್ ಅಂತರೇಣಾಂತರಾಯಂ ನೋ ಮಂಗಲಾನಿ ನಿರಂತರಂ ನೋ ಅಂದುಂಡದೆ ನೋ ಇಂಗ್ಲೀಷ್ ಟು ನೋ ಪಂಡ ಬೇತೆ ಅರ್ಥ, ಸಂಸ್ಕೃತ ಉಂಟು ನೋ ಪಂಡ ಆ ಅರ್ಥಲ ಉಂಡು. ನೋ ಪಂಡ ನಾ ಅವಲ ಅರ್ಥ ಉಂಡು ಸಂಸ್ಕೃತ ಉಂಟು. ಅಂಡ ನಹ ಪಣ್ಪುಣು ಸಂಧ್ಯಾ ಅನಗ ನೋ ಅಂದಾಪಣು ಅಪಗ ನಮಗೆ ಅಂದೈಕ ಅರ್ಥ. ಕುರುವಂತು ನೋ ಮಂಗಲಂ ಪಂಡ ನೋ ಪಂಡ ನಮಗೆ ಮಂಗಲವನ್ನು ಕುರುವಂತು ಮಾಡಲಿ ಇಂದೈಕ ಅರ್ಥ. ಅಂಚನೆ ನೋ ಬಟ್ ಅವು ನೋಂದು ಸಂಸ್ಕೃತ ಅಂತೂ ನೋನೇ ಇಂಗ್ಲೀಷ್ ಹಾಕಲು ಕಂಡುದನ ಸುಮಾರು ಕಂಡಿದೆ ರೈಟ್. ಸಂಸ್ಕೃತ ಉಂಟು ನೋ ನ ಅಮಾ ನೋನ ಪ್ರತಿಷೇಧೇ ಪಂತೆ ಆ ಪಂಡ ಬೋತ್ರಿಯಿಂದ ಅರ್ಥ, ಮಾ ಪಂಡ ಬೋತ್ರಿಯಿಂದ ಅರ್ಥ, ನೋ ಪಂಡ ಬೋತ್ರಿಯಿಂದ ಅರ್ಥ, ನ ಪಂಡ ಬೋತ್ರಿಯಿಂದ ಅರ್ಥ ಅಂತ ಆ ಮಾ ನೋ ನ ಅಂದ 4 ಅವ್ಯಯಗಳು ನಿಷೇಧಾರ್ಥ ಉಂಟು ಇಪ್ಪಣಂಚಿನ ಒಂಜಿ ಅವ್ಯಯಗಳು ಅಂಚ ನೋಂದುಂಡು. ಅಣ್ಣ ನಹ ಪಣ್ಪುಣೆಗೆ ನಮಗೆ ಎಂದು ಒಂದು ಅರ್ಥ ಉಂಟು. ಆ ಅರ್ಥ ಉಂಟು ಅಂತರೇಣಾಂತರಾಯಂ ನೋ ಮಂಗಲಾನಿ ನಿರಂತರಂ ಕಿಂ ಭೂಯಾಸುಹು ಯಾರಿಂದ ವಿಷ್ಣು ತೀರ್ಥಾಖ್ಯ ಸನ್ಮುನೀಂದ್ರ ಕೃಪಾಬಲಾತ್ ಅವರ ಕೃಪಾಬಲದಿಂದ ಭೂಯಾಸುಹು ಮಂಗಲಾನಿ ನಿರಂತರಂ ಅಂತರೇಣಾಂತರಾಯಂ ಅಂತರಾಯವಿಲ್ಲದೆ ನಿರಂತರವಾಗಿ ಮಂಗಲಗಳು ಆ ವಿಷ್ಣು ತೀರ್ಥರೆಂಬಂತಹ ಸನ್ಮುನೀಂದ್ರ ಕೃಪಾ ಬಲದಿಂದ ನನಗೆ ನಿರಂತರವಾಗಿ ಉಂಟಾಗುತ್ತಿರಲಿ ಎಂದು ಆಯಿತೋ ತಾತ್ಪರ್ಯ. ಅಂಚಾದು ವಿಷ್ಣು ತೀರ್ಥರೇನು ಒಂಜಿ ಸ್ಮರಣೆ ಅಂತಂತೂ ನಮ್ಮ ಸರಸ ಭಾರತೀ ವಿಲಾಸಂಕು ಪ್ರವೇಶ ಅಂಪುಗ ವಿಷ್ಣು ತೀರ್ಥರೇನು ಏತು ಸ್ಮರಣೆ ಅಂತುಂಡಲ್ಲ ಕಡಿಮೆ. ನಂಗೆ ಮಧ್ವ ವಿಜಯ ಓದೋಡು ನಮ್ಮ ಮಧ್ವ ವಿಜಯ ಉಂಟು 15ನೇ ಅಧ್ಯಾಯ ಉಂಟು ಸರ್ಗ ಐಟು 14 ಸರ್ಗಂಗಳುಳ್ಳ ಐಟು 15ನೇ ಸರ್ಗ ಭಾರಿ ಮಲ್ಲೋ ಸರ್ಗ ಅಂದು ಸುಮಾರು 150 ಶ್ಲೋಕ ಉಂಟು ಸಿಕ್ಕಾಬಟ್ಟೆ ಮಲ್ಲೋ ಸರ್ಗ. ಆ ಸರ್ಗ ಉಂಟು ಕಡೆಗೆ ಒಂದು 25 ಶ್ಲೋಕ ಉಂಟು ವಿಷ್ಣು ತೀರ್ಥರನ್ನ ವರ್ಣನೆ ಅಂಪೇರು. ವಿಷ್ಣು ತೀರ್ಥರು ವಾರಿ ರೀತಿ ಇತ್ತೇರು ಮಧ್ವಾಚಾರ್ಯರಿಗೆ ಏತು ಪ್ರೀತಿ ಪಾತ್ರೆರಾತಿತ್ತೇರು ಮಧ್ವಾಚಾರ್ಯರಿಗೆ ಪ್ರೀತಿ ಪಾತ್ರೆರಾತಿಪ್ಪರ ಜಾದೋ ಕಾರಣ ಬಣಬೇರು. ನಮ್ಮ ಜಾದು ಯೋಚನೆ ಎಂಪ ಜಾದ ಕಾರಣ ಬಣ್ಣ ಮೆಗ್ಗೆ ಇದು ಸುಮಾರು ಮಠ ಉಂಟು ನಮ್ಮ ಸೂಪಣಂಚ ಆಕಳು ಮೆಗ್ಗೆ ಇಪ್ಪೇರು ಆಕಳು ಇಪ್ಪೇರು ಮುಕ್ಕಳು ಇಪ್ಪೇರು ಆಕಳು ಭಾರಿ ಪ್ರೀತಿ ಪಾತ್ರೆ ಜಯ ಬಂಡ ಎಡ್ಡ ಕೆಲಸ ಅಂಪೇರು ಒಂಜಿ ಪ್ರೀತಿ ಪಾತ್ರೆ ಅಂಡ್ ಎಡ್ಡ ಕೆಲಸ ಅಂಪೇರು ಜಯ ಎನ್ನ ಅಣ್ಣೆ ಮಠದ ಬೀಟಾಧಿಪತಿ ಇಂಚ ಒಂಜಿ ಅಭಿಪ್ರಾಯ ಪುಣ ಸಾಧ್ಯ ತಳಿಪ್ಪ ಅಂಚ ಇತ್ತೇ ಪುಣಂದತ್ತ ಸಾಧ್ಯ ತಳಿಪ್ಪ ಅಂಡ ಮೂಳ ಅಂಚತ್ ಜಾಯ ಮಧ್ವಾಚಾರ್ಯರು ವಿಷ್ಣು ತೀರ್ಥೆರಟ ಆತು ಪ್ರೀತಿ ಅಂತೀರು ಬಂಡ ಆ ವಿಷ್ಣು ತೀರ್ಥೆರಟ ಇಪ್ಪಣಂಚಿನ ವೈರಾಗ್ಯ ಜ್ಞಾನ ಭಕ್ತಿ ಮೂಜಿ ಕಾರಣ ಓಳು ಈ ಕಾರಣ ಅಂತಾದ್ರ ಪ್ರೀತಿ ಸನ್ಯಾಸಿಲೇಟ ಮುಖ್ಯವಾದ ಪ್ರೀತಿ ಬರ್ರ ಕಾರಣನೇ ಜ್ಞಾನ ಭಕ್ತಿ ವೈರಾಗ್ಯಗಳು. ವಿಷ್ಣು ತೀರ್ಥರು ಒರ ಪಣ್ಣಂದಾಂಡ ವಿಷಯನ ಗ್ರಹಣ ಅಂಪೇರು ಗುರುಕುಳು ಒಂಜಿ ವಿಷಯ ಪಂಡೇರು ಅಂದಾಂಡ ಮುಕ್ಕಳು 4 ವಿಷಯ ತೆರಿಯೋಣ್ಪೇರು ನಮ್ಮ ನೆರೆಯರಾಗ ಬಳಸು ಪಂಚ ಆಗ ಒಂಜಿ ಬಂಡ 4 ಅರ್ಥಾಪಣ ಆಗ ನೆರಪಂದು ಒಂದು ಅಂಚತ್ತೆ ಒಂಜಿ ವಿಷಯ ಪಂಡ 4 ಅರ್ಥ ಅಂತೊಣ್ಣ ಬಂಡ ಎಂಜಿನ ಅರ್ಥ ಅವು ಗುರು ಕೃಪೆತಾದ್ರ ಲಭ್ಯ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರವು ತಸ್ಯೈತೆ ಅಕಥಿತಾಖ್ಯರ್ಥಾ ಪ್ರಕಾಶಂತೆ ಮಹಾತ್ಮನಃ. ಈ ಪಾತೆರಂಕ ಭಾರಿ ಅರ್ಥ ಉಂಡು. ಏರೆಗ ದೇವೆರಟ ಪರಮ ಭಕ್ತಿ ಉಂಡ ಎಂಚ ದೇವೆರಟ ಭಕ್ತಿ ಉಂಡು ಅಂಚನೆ ನಂಗೆ ಉಪದೇಶ ಅಂಬಡಂಚಿನ ಗುರುಕುಳ್ನ ಮಿತ್ತಲ ಭಕ್ತಿ ಉಂಡ ಅಂಚಿನ ವ್ಯಕ್ತಿಗೆ ಗುರುಕುಳು ಏತು ಪಂಡೆರ ಆತು ಸರಿಯಾತು ಅರ್ಥ ಆಪಣದಂತೆ
ಗುರುಕುಳು ಪಣಂತೆ ಇತ್ತನೋ ಆಂಡ ಪಣೊಡಾನೋ ಜಾದೋಂಡ ಅವಲ ಆಯಕ ಅರ್ಥ ಆಪಣು ತಸ್ಯೈತೆ ಅಕಥಿತ ಅಪ್ಯರ್ಥಾ ಪ್ರಕಾಶಂತೆ ಮಹಾತ್ಮನಃ ಅಂಚಿನ ಗುರುಭಕ್ತಿ ಹರಿಭಕ್ತಿ ಇತ್ತನಂಚಿನ ವ್ಯಕ್ತಿಗೆ ಗುರುಕುಳು ಪಣಂತೆ ಬುಡ್ನಂಚಿನ ವಿಷಯಲ ಅರ್ಥ ಆಪಣು ಇಂದಕ್ಕೆ ಜಾದ ಪಣಪನಮ ಪ್ರತಿಭಾಸ ಪಣಪ ಕನ್ನಡ ಉಂಟು ಹೊಳೆಯುವುದು ಹೊಸ ಹೊಸ ವಿಷಯಗಳು ಹೊಳೆಯುವುದು ಪಣಪ ಪಂಡ ಒಳೆಯಿತ್ತು ಪ್ರತಿಭಾಸಮಾನ ಆಪಣು ಆ ಪ್ರತಿಭಾಸ ಆವರೆಗೆ ಕಾರಣ ಅವು ಗುರುಕುಳೆಟಂಬ್ಯಾಗಿ ಇಪ್ಪಣಂಚಿನೋ ಭಕ್ತಿ ಏಕಲವ್ಯನ ಕಥೆ ನಮಗೇಣಬ ಏಕಲವ್ಯಗೆ ಗುರುಕುಳು ಸರಿಯಾದ ಸಿಕ್ಕುರಿಯರು ದ್ರೋಣಾಚಾರ್ಯರಿಗೆ ಏಕಲವ್ಯಗೆ ಪಾಠ ಮಂಡ್ರಗೆ ಪುರ್ಸೋತಿಪ್ಪುರಿ ಎಂಕ ರಾಜಕುಮಾರರ್ನ ನಡುಟು ಇನ್ಕೊಂಜಿ ಈ ಕಾಡುತ್ತು ಬತ್ತನಾಯಕ ಪಾಠ ಮಂಡ್ರಗೆ ಎಂಕ ಪುರ್ಸೋತಾಬರಿ ಬಣ್ಪೇರು ಆಂಡ ಏಕಲವ್ಯಗೆ ಗುರುಕುಳ ಮಿತ್ತು ಭಾರಿ ಭಕ್ತಿ ಆಯೇ ತನ್ನ ಕಾಡಿಗೆ ಪೋತು ದ್ರೋಣರ್ನ ಲೆಕ್ಕನೆ ಒಂಜಿ ಮಣ್ಣುದ ಪ್ರತಿಮೆ ಅಂತದ್ದು ದ್ರೋಣರೇ ಎನ್ನೋ ಗುರು ಒಂದು ಭಾವನೆ ಅಂತದ್ದು ಆ ದ್ರೋಣರ್ನ ಮಿತ್ತು ಭಕ್ತಿಡು ತಾನೇ ಬಿಲ್ಲು ಬಾಣ ಬಸುವಂತ ಅಭ್ಯಾಸಂಪೆ ಓಡೆ ಮುಟ್ಟ ಅಭ್ಯಾಸಂಪೆ ಬಂಡ ಶಬ್ದವೇದಿ ವಿದ್ಯಾಗ ಬರ್ಪಣು ಸುಲಭ ಇದ್ದೆವು ಗುರುಕುಳು ಸುಮಾರು 15 ದಿನ ಪಂಡುಗಳಿವೆತ್ತು ಬರ್ಪಣಂಚಿನ ವಿದ್ಯೆವು ಬೇಗ ಶಬ್ದವೇದಿ ವಿದ್ಯೆ ಬರ್ಪಣು ಶಬ್ದವೇದಿ ವಿದ್ಯೆ ಬಂಡ ಓಳಾಂಡ್ಲ ಒಂಜಿ ನಾಯಿ ಬೊಗಳುಂಡ ಅಥವಾ ನಾಯಿಯೇ ಬೊಗಳುಡು ಹೊಂದಿದ್ಯೋ ಅಂಡ್ ಒಂಜಿ ಪಳ್ಳಿತ್ತು ಬಾಂಗಗೆ ಎಂಡಲ್ಲ ಅವು ಕೇಂದ್ರಕ್ಕೆ ನಂಗೆ ಸರಿಯಾಬರಿ ಸೋಜಿಂಡ ಮುಳುಗೋದೊಂದು ಬಾಣ ಹಾಕೋಣ ಅವು ಸರಿ ಆ ಮೈಕಿಗೆ ಬೋತು ಸರಿಯಾದ ಸಿಕ್ಕುದು ಅಳ್ತು ಶಬ್ದ ಬರ್ಪ್ರಿಯ ವಂಚಾವಣ ನಾಯಿ ಬೊಗಳನ್ನ ಅಂಡ ನಾಯಿతో ಬಾಯಿಗೆ ಸರಿಯಾದ ಬಾಣ ಬಿಡ್ಬೋಣ ಅಂಡ ನಾಯಿతో ಬಾಯಿಗೆ ಚೂರ್ಲ ಪೆಟ್ಟಾವರದ್ದೆ ನಾಯಿతో ಬಾಯಿಡು ಚೂರು ನೆತ್ತೆರು ಬರ್ರದಿರ ಅಣಾತ್ ಆ ಪೋವಡು ವೇಗವಾದ ಬೋತು ಅವಳು ಜಾಲ ಜೋರು ತಾಗಿರದಿರಣ ಒಳ್ತು ಶಬ್ದ ಬತ್ತನ ಅವಳು ಬೋತು ಸಿಕ್ಕೊಂತು ಬಾಯಿಗೆ ಎಪ್ಪೆರಾವರ ತೀರಣ ಮುಚ್ಚ್ಯಾರ ತೀರಣ ಆ ರೀತಿ ಬಾಣ ಬಿಡ್ಬೋಣ ಕೌಶಲ ಅರ್ಜುನನೊಟ್ಟಿಗೂ ಬೇಟೆ ನಾಯಿಳು ಬತ್ತಂಡ ಬೇಟೆ ನಾಯಿಳು ಬೊಗಳುಂಡ ಆ ನಾಯಿಳ ಬಾಯಿ ಬುರ ಮುಚ್ಚಿನಗೆರಿ ಮೇನ ಬಾಣ ಅಂತಾದ್ರೆ ಆಯ್ ಓಳಾ ಕುಳ್ಳದು ಶಬ್ದವೇದಿ ವಿದ್ಯೆಡು ಬಾಣ ಬಿಡ್ತೆ ಅಂಜಂಡ ಆತು ವಿದ್ಯೆ ಆಯಗ ಬತ್ತನ ವೈಕ್ ಗುರುಕುಳು ಪಂಡುಗಳು ತತ್ತು ಬೆತ್ತು ಗುರುಕುಳ್ನ ಮಿತ್ತಿ ಇಪ್ಪಡಂಚಿನ ಭಕ್ತಿ ಆ ಗುರು ಭಕ್ತಿ ಬಣ್ಮಣು ಆತು ಸಾಧ್ಯತೆಯನ್ನು ಕೊಳ್ಪುಣು ಮನುಷ್ಯಗೆ ಅರ್ಥ ಅಂತ ಅನ್ರಾಗ್ಬೋಡಾನೋ ಸಾಧ್ಯತೆ ಕೊಳ್ಪುಣು ಅಂಚಿನ ಗುರುಭಕ್ತಿಗೆ ನಮ್ಮ ಮಧ್ವ ಸಿದ್ಧಾಂತ ಉಂಟು ಸುರೂತ ಉದಾಹರಣೆ ಬಂಡ ಅವು ವಿಷ್ಣು ತೀರ್ಥರ ಗುರುಭಕ್ತಿದ ಮೂಲಕ ಏತು ವಿದ್ಯೆ ಪಡೆವಳಿ ಪಣ್ಬಣೆಗೆ ಒಂದು ಶ್ರೇಷ್ಠ ಉದಾಹರಣೆ ಅವು ನಮ್ಮ ವಿಷ್ಣು ತೀರ್ಥರು ಸೋದೆ ಮಟ್ಟಂತ ಮೂಲ ಪುರುಷರು ಶ್ರೀ ಮಧ್ವಾಚಾರ್ಯರನ್ನು ಸಾಕ್ಷಾತ್ ಮಿಗ್ಗೆ ಆತಿತ್ತದು ಸನ್ಯಾಸ ಸ್ವೀಕಾರ ಅಂದನಾಗಳು ಆಕಳೇ ಏಪ ಸುಬ್ರಹ್ಮಣ್ಯ ಮಠ ಅಂಕು ಬತ್ತದು ಸುಬ್ರಹ್ಮಣ್ಯ ಮಠ ಅವೊಂಜಿ ಬೇತೆ ತಗೊಳ್ನ ಕೈಟಿತ್ತನೆ ಆಕಳು ಮಧ್ವಾಚಾರ್ಯರನ್ನು ತತ್ವನ ಸೂತು ಖುಷಿ ಆತು ತಾನು ಸಂಪೂರ್ಣ ತನ್ನನ್ನು ಒಪ್ಪಿಸೋದನ ಮಧ್ವಾಚಾರ್ಯಗೆ ವಿಷ್ಣು ತೀರ್ಥರಿಗೆ ಏನು ಮಧ್ವಾಚಾರ್ಯ ನೀ ಮುಂದುವರಿಸುವಂತ ಪೋಡು ಒಂದು ವ್ಯವಸ್ಥೆ ಅಂತ ಗೊಳಿಯರು ಅಂಚಾದ ಅವಲ ಮಧ್ವಾಚಾರ್ಯ ಪೀಠ ಸಂಸ್ಥಾನ ಉಂಟೇ ಬರ್ಪಣಂಚಿನ ಪೀಠ ವಿಷ್ಣು ತೀರ್ಥರನ್ನು ಮೂಲಕ ಬೆಳೆದ ಬತ್ತನ ಬೆತ್ತ ಅನಿರುದ್ಧ ತೀರ್ಥರು ಪಣತ ಆಕಳು ಪೀಠಗಳು ಪೇರು ಆ ಅನಿರುದ್ಧ ತೀರ್ಥಲ್ಲ ಅದ್ಭುತ ಕಥೆ ಉಂಟು ಐನೀನುಗಳು ಸುಬ್ರಹ್ಮಣ್ಯ ಸ್ವಾಮಿಗಳ ಬಾಯ್ಡೆ ಕೇಳಿ ಭಾರಿ ಮಲ್ಲ ಕಥೆ ಆಕಳು ಅಂಚಿನ ಅನಿರುದ್ಧ ತೀರ್ಥರದ ಮೂಲಕವಾತ ಬೆತ್ತ ಆ ಸಂಪ್ರದಾಯ ಬಳೆ ಒಂದು ಬತ್ತನ ಅವು ಕುಕ್ಕೆ ಸುಬ್ರಹ್ಮಣ್ಯ ಮಠ ಅಂದ ಈಗ ಬುಧರು ಅಂಚಿನ ವಿಷ್ಣು ತೀರ್ಥರು ಆಕಳು ಅಂತರೇಣ ಅಂತರಾಯಂನೋ ಮಂಗಲಾನಿ ನಿರಂತರಂ ಭೂಯಾಸು ವಿಷ್ಣು ತೀರ್ಥಾಖ್ಯ ಸನ್ಮುನೀಂದ್ರ ಕೃಪಾಬಲಾತ್ ಪಣ್ಬುಣ ಚಿಂತನೆ ತೊಟ್ಟುಗು ನಮ್ಮ ಇನಿತ್ವ ವಿಷಯಂಕು ಪ್ರವೇಶ ಅಂಬುಗ ಸರಸ ಭಾರತಿ ವಿಲಾಸ ಭಾರತೀ ಬಂಡ ಲಕ್ಷ್ಮೀದೇವಿಯಿಂದಲ ಅರ್ಥ ಉಂಡು ಭಾರತೀ ಬಂಡ ಲಕ್ಷ್ಮಿ ಜಯ ಬಂಡ ಭಾರತೀ ಬಂಡ ಪಾತೆರಂಕ ಅಭಿಮಾನಿನಿ ಲಕ್ಷ್ಮೀದೇವಿಲ ಭರತ ಪಣ್ಬುಣೆಗೆ ನಾರಾಯಣ ಎಂದು ಒಂದು ಅರ್ಥ ಉಂಟು ಅಂಚಾದ ಭಾರತೀ ಬಂಡ ಲಕ್ಷ್ಮೀದೇವಿ ಅವಳು ರಸ ಬಂಡ ವಿಷ್ಣು ರಸೋ ವೈಸಃ ರಸಗಕ್ಯೇವಾಯಂ ಲಬ್ಧ್ವಾನಂದಿ ಭವತಿ ಪಣ್ಬುಣು ಒಂಜಿ ತೈತ್ರಿಯೋಪನಿಷತ್ತದ ಪಾತೆರಂಕು ರಸ ಪಂಡ ಸಾರ ಅಂದರ್ಥ ಸಾರಾತ್ ಸಾರತರೋ ಹರಿ ಸರ್ವ ಸಾರಸ್ವರೂಪ ಹರಿಕಥಾಮೃತ ಸಾರ ಪಣಪನಮ ಅಂಚ ಸಾರಭೂತವಾಯಿಂಚಿನ ಭಗವಂತಗೆ ರಸ ಅಂದು ಬುದರ ಸರಸ ಭಾರತಿ ಬಂಡ ನಾರಾಯಣ ಸಮೇತನಾನೋ ಲಕ್ಷ್ಮೀದೇವಿಯಿಂದ ಅರ್ಥ ಆ ನಾರಾಯಣ ಸಮೇತ ಲಕ್ಷ್ಮೀದೇವಿನೋ ಒಂಜಿ ವಿಲಾಸ ಅಕ್ಕಳನ್ನ ಒಂಜಿ ಮಹತ್ವನ ವರ್ಣನೆ ಎಂಪುಣಂಚಿನ ಗ್ರಂಥ ಇಂಚಲ ಈಗ ಅರ್ಥ ಉಂಡು ನಮ್ಮ ಕೋಡೆ ಸುಯ್ಲೆಕ್ಕ ಭಾರತೀ ಬಣ್ಣನಾಂಡ ಮುಖ್ಯ ಪ್ರಾಣನ ಪತ್ನಿ ರಸ ಬಣ್ಣನಾಂಡ ಮುಖ್ಯ ಪ್ರಾಣದೇವರು ಸರಸ ಭಾರತೀ ಬಂಡ ಭಾರತೀ ರಮಣ ಮುಖ್ಯ ಪ್ರಾಣಿ ಅಕ್ಕಳನ್ನ ವ್ಯಕ್ತಿತ್ವನ ವರ್ಣನೆ ಎಂಪುಣಂಚಿನ ಕಥೆ ಇತ ನಮ್ಮ ಆ ಭಾಗಂಕ ಬರ್ತಾ 5, 6ನೇ 7ನೇ ವಿಲಾಸಂಕಲೇನಿ ಇನಿಸುವಡು ನಮ್ಮ ಆ ಭಾಗುಂಟು ಬರ್ಪಣ ಕತೆ ಜಾದ ಬಂಡ ಪ್ರಾಣದೇವರು ಅಕ್ಳು ಏತು ಮಲ್ಲೆ
ಐನು ಒಂಜಿ ಉಪವಾದನೆ ಎಂಬುಣು ಉಪನಿಷತ್ತದ ಕಥೆನ ಸುಮಾರು ಒಂಜಿ 25 ಶ್ಲೋಕ ಉಂಟು ವಾದಿರಾಜರು ವರ್ಣನೆ ಎಂಪೇರೆ. ಏನು 25 ಶ್ಲೋಕನ 5 ನಿಮಿಷ ಉಂಟು ಮುಗಿಪೇರಗೋಸ್ಕರ ಕಥೆ ಮಾತ್ರ ಬಣಪೆ. ಉಪನಿಷತ್ತುಡು ಒಂಜಿ ಕಥೆ ಬರ್ಬುಣು. ಜಾದ ಬಂಡ ದೇವತೆಗಳು ಅಸುರೇರ್ನ ಒಟ್ಟಿಗೆ ಯುದ್ಧ ಅಂತದ್ದು ಗೆಲ್ಲಿಯರು ಈತೆ ಕಥೆ. ದೇವತೆಗಳು ಗೆಲ್ಲುತ್ತು ಬತ್ತೇರು ಅಕಳು ಗೆಲ್ಲಿಯರ ಕಾರಣ ಆ ದೇವತೆಗಳನ್ನ ಒಳೈ ಭಗವಂತೆ ಎಂತದ್ದು ಭಗವಂತೆ ಅಕಳಿಗೆ ಶಕ್ತಿ ತುಂಬತ್ತು ದೇವತೆಗಳೇನು ಗೆಲ್ಪೊಯೆ ದೇವರೇನು ಗೆಲ್ಪೋತನ ದೇವರು ನಾರಾಯಣೆ ಈತೊಂಜಿ ವಿಷಯ. ಇದ್ದಿಂದ ದೇವತೆಗಳಿಗೆ ಅಸುರೇರೇನು ಗೆಲ್ಲರ ಸಾಧ್ಯ ಇದ್ದಿ ಜಯಮಂಡ ಅಸುರೇರು ದೇವತೆಳೆತಿ ಏಪಲ ಗಟ್ಟಿ ಅಗಳೇಪಲ ದೇವತೆಳೆತ ಅಗಳು ಗಟ್ಟಿಯೇ ಗಟ್ಟಿ ಆವರೆಗೂ ಮೂಜಿ ಕಾರಣ ಉಂಟು. ಒಂಜಿ ಅಕಳನ ಶರೀರ ಬಲ ದೇವತೆಗಳನ್ನ ಶರೀರ ಬಲ ಅಂತೂ ಜಾಸ್ತಿ ಇಪ್ಪಣ ದೇಹ ಬಲ ಒಂಜಿ ಕಾರಣ. ದೇಹ ಬಲ ಜಯಮಂಡ ದೇವತೆಗಳು ತಿನ್ಪಣ ಬಜಿ ಪೇರು ಬೆಂಜಣ ಅಗ್ನಯ್ಯ ಸ್ವಾಹ ಇಂದ್ರಾಯ ಸ್ವಾಹ ಬಜಿ ನೆಯ್ ಈತಡೆ ದೇವತೆಗಳನ್ನ ಇಪ್ಪಣ. ಅಸುರೇರ್ನ ಅಂಜಾತ ಅಗಳು ಬಯ್ಯಗ ಪರಿಯರ್ನ ಅಂಡ ಸಾದಿಪುರ ಅಡ್ಡ ದಿಡ್ಡ ಬೋಂದಿಪ್ಪೇರು ಅಗಳು ಪರ್ಪುಣ ಬೇತೆ ತಿನ್ಪುಣ ಬೇತೇನೆ ಮಾಂಸಗಳೇನು ಪೂರ ಭಕ್ಷಣೆ ಎಂಪೇರು ಇಂದು ಪೂರ ಕಾರಣ ಅಂತಾದ್ರೆ ಅಸುರೇರ್ನ ಶರೀರ ಬಲ ಜಾಸ್ತಿ ಒಂಜಿ. ಎರಡನೇದು ಸಂಖ್ಯಾಬಲ ಅಕ್ಕಳಿಗೆ ಜಾಸ್ತಿ. ದೇವತೆಗಳು ಒಂಜಿ ಇತ್ತಂಡ ಅಸುರೇರು ಮೂಜಿ ಅವು ಏಪಲ ಆನಿಲಂಚನೆ ಇಲಿಲಂಚನೆ ಏಪಂಗುಲಂಚನೆ ಒಂದು ಒಂಜೆಗೆ ಮೂಜಿ 1:1 ಈಗ ರೇಷಿಯೋಸು ಅಂಡ 1:3 ಅಂಚವು ರೇಷಿಯೋ ಸತ್ವ ತಮಸ್ಸು ಒಂದೇ ಕಿಪ್ಪುಣ ರೇಷಿಯೋ ಅಂಚಾನಾಗ ಸಂಖ್ಯಾಬಲ ಅಸುರೇರ್ನ ಜಾಸ್ತಿ. ಮೂಜಿನದ ಬಲ ಜಾದ ಬಂಡ ಅಕಲೇಟ ವರ ಬಲ ಅಂದೊಂಜಿ ಜಾಸ್ತಿ ಅಕಲೇಟ ವರ ಪಂಡ ಪರಮಾಣು ಬಾಂಬು ಅವು ಪ್ರೈಜ್ ಒಂದಿಪ್ಪೇರು ಅಂತ ಅರ್ಥ. ವರ ಬಲ ಉಂಡು ಅಕ್ಲೇಟ ಅಕ್ಲು ದೇವೇರನ್ನು ತಪಸ್ಸಮ್ಮಣ ರುದ್ರದೇವೇರನು ಬ್ರಹ್ಮದೇವೇರನು ತಪಸ್ಸಮ್ಮಣ ತಪಸ್ಸಂತದ್ದು ವರಗೇಣ್ಣ ಏನು ಸುಚ್ಚಿ ಎಂಡ ಸೈಯೋಡು ಇಂಚ ಪುರಶ ವರಗೇಣ್ಣ ಏನು ವರಿಯಾಗಿ ಇಂಚ ಉಫ್ ವೆಂಡ ಪಾಪ ಅಕಳು ಸೈಯೋಡು ಇಂಚ ವರಗೇಣ್ಣ ಇದ್ರಿಂದ ಏನು ಒಳೆ ಸೈಯಾರ ತೀರಣ ಪಿದೈ ಸೈಯಾರ ತೀರಣ ಮಿತ್ತು ಸೈಯಾರ ತೀರಣ ಸಿತ್ತು ತೈ ಸೈಯಾರ ತೀರಣ ಒಟ್ರಾಶಿ ಏನು ಸೈಯಾರ ತೀರಣ ಇಂಚ ವರಗೇಣ್ಣ ಏನು ವರಿಯನೋ ತರೆಕ್ಕೆ ಕೈ ಜಿಂಡಾಕಳು ಸೈಯೋಡು ಇಂಚ ಪುರ ವರ ಇಂಚ ಪುರ ವರಗೇಣ್ಣಾಕಳು ಅಂಚ ಆ ವರ ಬಲ ಆಕಳಿಗೆ ಜಾಸ್ತಿ. ಇಂಚ ಮೂಜಿ ಕಾರಣ ಉಂಡು. ಒಂಜಿ ದೇಹ ಬಲ, ಎರಡನೇತೋ ಆಕಳನ ಸಂಖ್ಯಾಬಲ, ಮೂಜಿನೇತೋ ವರಬಲ. ದೇವತೆಲೆಟ ಉಂಡಾವು ದೇವತೆಲೆಟ ಸಂಖ್ಯಾಬಲ ಕಡಿಮೆ ಅಕಳು ಮೂಜಿಂದ ಮುಕ್ಕಳು ಒಂಜಿ. ದೇಹ ಬಲ ಕಡಿಮೆ ಜಯಮಂಡ ಆಹಾರ ಇತ್ಯಾದಿ ನಿಯಮಗಳು ಜಾಸ್ತಿ ಮಕ್ಕಳಿಗೆ. ಕಡೇತೋ ವರಬಲ ಇದ್ದಿ ದೇವತೆಗಳು ರುದ್ರನು ಬ್ರಹ್ಮನು ತಪಸ್ಸಂತಣ್ಣ ವೈಕು ತಪಸ್ಸಂತದ್ದು ಜಾದವರೆಗೆ ತೊಂಡ್ಬೇರೆ ಎಂಕು ಜ್ಞಾನ ಭಕ್ತಿ ವೈರಾಗ್ಯ ವೃದ್ಧಿ ಆವಡನ್ನು ಕೇಳಬೇರೆ ಹೊರತು ಏನು ಸಯ್ಯರ ತೀರಣ ಏನು ಅಂಚಾವಡು ಇಂಚಿನ ವರ ಕೆಣ್ಣೆಗೆ ಉದಾಹರಣೆ ಇದ್ದಿ. ಅಂಚಾನಾಗ ಅಸುರೇರು ಬಲಿಷ್ಠರಾತಿತ್ತನಾಗ ದೇವತೆಗಳು ಗೆಲ್ಯರ ಎಂಚ ಸಾಧ್ಯ ಆಪಣು ಅವು ಅಕ್ಲೇಟ ಇದ್ದಂದನೋ ಒಂಜಿ ಬಲ ಮುಕ್ಲೇಟ ಉಂಡು ಅವು ಹರಿಬಲ ಅಂದ ಈಗ ಬುಧಾರ. ಹರಿ ಬಲ ವರಬಲ ಅತ್ ದೇಹ ಬಲ ಅತ್ ಹರಿಬಲ ಭಗವಂತನ ಮಿತ್ತು ಭಕ್ತಿ ಅಂಚಾತ್ರ ದೇವತೆಗಳಿಗೆ ಓಳು ಸಮಸ್ಯೆ ಅಣ್ಣ ದೇವರುಳ್ಳೆ ಏನು ಉಳ್ಳೆ ಇನ್ಗಳನ್ನೊಟ್ಟಿಗೆ ಒಂದು. ಈ ಕಾರಣ ಅಂತಾದರೆ ಪ್ರತಿ ಸರ್ತಿಲ ಅಸುರೇರ್ನೋ ಅಪಜಯ ಪರಾಜಯ ದೇವತೆಗಳ ವಿಜಯ ಇಂದು ನರತೊಂದಿಪ್ಪುಣು ಇಂದು ಬಜಿ ದೇವತೆಗಳ ಕಥೆ ಆಯ್ತು. ಲೋಕೊಂಡ್ಲ ಇಂಚನೆ ಸಾತ್ವಿಕ ತಾಮಸ ಎಂದೆಟ್ಟು ತಾಮಸಂಖ್ಯೆಯ ಫಲ ಶಕ್ತಿ ಜಾಸ್ತಿ ಆಂಡಲ ಸಾತ್ವಿಕ ಗೆಲ್ಲುಣು. ಸಾತ್ವಿಕತೆಗೆ ಗೆಲ್ಲಿಯರ ಕಾರಣ ಜಾದ ಬಂಡ ಭಗವಂತನ ಅನುಗ್ರಹ ಬಲ ಪಣ್ಪುಣ ಉಳಿಪುಣು ಬಂತ ಇಂಚಿನ ಅನುಗ್ರಹ ಅಂತಾತ್ರ ದೇವತೆಗಳು ಗೆಲ್ಲಿಯರು ಆಂಡ ಸಮಸ್ಯೆ ಜಾದಾನ ಬಂಡ ದೇವತೆಗಳಿಗೆ ಎಂಕುಳೇ ಗೆಲ್ಲನ ಅಂದು ಸೋಜಿನಿಗಿರು ಇದು ಸೋಜುಣು. ಕೆಲವು ಸರ್ತಿ ದೇವತೆಗಳಿಗೆ ಇಂಚ ಒಂಜಿ ಅಯಥಾರ್ಥ ಜ್ಞಾನ ಬರ್ಪುಣು ಎಂಕುಳೆತ್ತಾದ್ರನೇ ಗೆಲ್ಲಿಯ ಬಂತ ಒಂಜಿ ವರ ಒಂಜಿ ಬತ್ತನು ಬಾನಸಡು ಇಂಚ ಬತ್ತಿಗುಳ್ಳೆ ಭಗವಂತಗ ಮುಕ್ಳಿಗೆ ಅನುಗ್ರಹಂ ಪಡುವುದು ಸೋಜಿನ ಏಪ ಒರಿ ತಪ್ಪಂದನೆಗೆ ಮಲ್ಲಗುಳಾಯಗ ಶಿಕ್ಷೆಗಳೊಂದುಳ್ಳಿರಂದಾಂಡ ಆಯ್ತು ಅರ್ಥ ಎಂಜಿನ ಮಂಡ ಆಯನ ಮಿತ್ತು ಆ ಮಲ್ಲಗಳಿಗೆ ಪ್ರೀತಿ ಉಂಡು ಒಂದು ಅರ್ಥ. ನಮ್ಮ ಲೋಕುಂಡು ನಾನು ತೆರೆಯೊಂತಿದ್ದೆ ಅಂದು ಮಲ್ಲ ಸಮಸ್ಯೆ ಇಪ್ಪಣ ನಮ್ಮಟ ಅಕ್ಕಳು ಶಿಕ್ಷೆಗಳಿರಂದಾಂಡ ಈ ಜೋಗಳಿಗೆ ಸೋಜನ ಜಾದು ಅಮ್ಮ ಅಪಯಾಗಿ ಎಂದಾನು ಸುಂಡಾಬರಿ ಎಂದು ಸೋಜು ಅವು ತಪ್ಪು. ಅಮ್ಮ ಅಪಯ ಶಿಕ್ಷೆಗಳು ಪೇರಂದಾಂಡ ಅರ್ಥ ಎಂಜಿನೋ ಆತು ಪ್ರೀತಿ ಉಂಡು ಇಂಬೆ ತಪ್ಪಂಪರ ತೀರಣ ಎಡ್ಡೆ ಅವಡು ಪಣ್ಪುಣ ಪ್ರೀತಿ ಉಂಡು. ಅಕಸ್ಮಾತ್ ಆಯನ ಮಿತ್ತು ದ್ವೇಷ ಇತ್ತಂಡ ಜಾದಂಪೇರ ಅಮ್ಮ ಅಪಯ ಜಾದು ಬಟ್ಲ ಅಂಪಡು ಸೈಯಾಡು ಎಂಚಾಂಡ್ಲ ಸೈಪೆ ನಮ್ಮಲ್ಲ ಕೇರ್ಪೆ ಎಂಚ ಬಡ್ಲ ಇಪ್ಪಾಡು ಅಂಚಾಂಡ ಆಯ ತಪ್ಪಂದನೇನು ಹಿರಿಯರ್ನಾಗಳು ಪ್ರಶ್ನೆ ಎಂಪುರಿಯರು ಅಂದಾಂಡ ಆಯ್ತು ಅರ್ಥ ಎಂಜಿನೋ ಆಯನ ಮಿತ್ತ ಪ್ರೀತಿ ಇದ್ದಿಂದ ಅರ್ಥ. ಇತ್ತ ದೇವತೆಗಳು ಅಪರೂಪಂಕು ತಪ್ಪಮ್ಮಣ ಇತ್ತ ತಪ್ಪಂತೇರು ಭಗವಂತನತ್ತಾದ್ರ ತನಕ ಜಯ ಬತ್ತಂಡಲ
ನಮ್ಮೆತ್ತಾದ್ರ ಜಯ ಪಂತ ಅಹಂಕಾರನು ಸೈಪೇರು. ಆ ಕೂಡಲೇ ದೇವರು ಜಾದು ಅಂತೀರು ಗೊತ್ತುಂಡ. ದೇವತೆಗಳು ಪೂರ ಸಭೆ ಸೇರ್ತೀರು. 1 ಕೋಟಿ ಜನ ಉಳ್ಳೇರು. 10 ಜನ 30 ಜನ ಹತ್ತು 1 ಕೋಟಿ ಅಂಚ ಬಂತು 33 ಕೋಟಿ ಹತ್ತು. ಅವು ಒಳ್ತು 33 ಕೋಟಿ ಸುರಾನು ಗೊತ್ತಿದ್ದೆ. 33 ಕೋಟಿ ದೇವತೆಗಳು ಸುರಾನ ಏಪ ಬಂಡ. ನಂಗೆ 1947ನೇ ಇಸ್ವಿ ಜನವರಿ 14ನೇ ತಾರೀಕು ಮಧ್ಯರಾತ್ರಿ ಸ್ವಾತಂತ್ರ್ಯ ಸಿಕ್ಕನದ ಈ ಭಾರತಂಕು. ಅಪಗ ನಮ್ಮ ದೇಶ ಅಂತ ಒಂಜಿ ಕಾನೇಶ್ ಮಾರಿದ ಪ್ರಕಾರ 33 ಕೋಟಿ ಜನ ಇತ್ತಿರಿಗೆರೆ. ಐಗೋಸ್ಕರ ದೇವತೆಗಳು 33 ಕೋಟಿ ನದ್ದಿ ಜನ ಪೋಡು ನಮ್ಮ ಕೆಲವು ಕಡೆ ಬರ್ಬಣು 33 ಕೋಟಿ ದೇವತಾ ಅಂದು ಬರ್ಬಣು. ಅಂಡ ಶಾಸ್ತ್ರ ಉಂಟು ಉಪನಿಷತ್ತು ಡಿಪ್ಪಣ 9 ಕೋಟಿ ದೇವತಾ ಅಂದು 1 ಕೋಟಿ ದೇವತೆಗಳು. ಆ 1 ಕೋಟಿ ದೇವತೆಗಳು ಎಂಕುಳೆಗೆಲ್ಲ ನಾಂದು ತೆರಿನಾಗ ಜಾದಂತೇರು ಅಕಳೆತ್ತು ಒಂಜಿ ಆತು ದೂರ ಉಂಟು ಒಂಜಿ ಯಕ್ಷೆ ಸೋಜಿನಿಗೆರು. ಈ ದೇವರೇ ಭಗವಂತೆ ಒಂಜಿ ಯಕ್ಷನ ರೂಪ ಉಂಟು ಅಲ್ಪ ಸೋಜಿಯೇ ಯಕ್ಷ ಬಣ್ಣ ಬೇರೆ ಸಂಸ್ಕೃತ ಉಂಟು. ಯಕ್ಷ ಬಂಡ ಅವು ಎಂಚಿನೊಂದು ಗೊತ್ತಾಬರಿಯಿಂದ ಅರ್ಥ. ಇಂಗ್ಲೀಷ್ XYZ ಯಕ್ಷ ಬಣ್ಪತ ಅವು ಯಕ್ಷ ಬಣ್ಮಣಲ್ತೇ ಬರ್ತ ನಾವು. ಯಕ್ಷ ಬಂಡ ಅವು ಎಂಚಿನೊಂದು ಅರ್ಥ ಬರಿ ಅಂಚಿನ ಒಂಜಿ ಸೋಜಿನಿಗೆ ಅವು ಸೋಜಿನಾಗ ದೇವತೆಗಳು ಜಿಜ್ಞಾಸ ಎಂಬರ ಸುರ ಅಂತೀರ. ಅವು ಎಂಚಿನೋ ಅಂಚ ಉಂಡತ ಇಂಚ ಉಂಡತ ಒಂಜೊಂಜಿ ಸರ್ತಿ ಒಂಜೊಂಜಿ ರೀತಿ ಸೋಜುಣತ ಜಾದವು ಒಂದು ಜಿಜ್ಞಾಸೆ ಸುರ. ಜಿಜ್ಞಾಸೆ ಸುರ ಅಂತತ್ ಅಕ್ಕಳು ಏರಾಣ್ಲವರಿ ಪೋತಾವು ಎಂಚಿನ ಒಂದು ಸೂ ಒಂದು ಬತ್ತದ ಪಣ್ಣೋಡು ಒಂದು ತೀರ್ಮಾನ ಅಂತೆ. ಅಪಗ ಎದುರಿಡಿತಾನೆ ಬರ್ಲಕ್ಕದಂತೆ ಆಗ ಅಗ್ನಿಯಿಂದ ಬದಾರ ದೇವತೆ ಎಳ್ನೇಟ್ ಅಗ್ನಿ ಪಣ್ಬುಣಾಯೆ ಏಪಲ ಸುರೂ ಪೋಪಣಾಯಿ ಎದುರು ಪೋಪಣಾಯಿ ಪ್ರತಿಯೊಂಜಿ ಕೆಲಸ ಉಂಟು ಎದುರು ಪೋತು ಕೆಲಸ ಬಣಾಯಿಗ ಅಗ್ನಿಯಿಂದ ಬದಾರೆ. ಆ ಲೆಕ್ಕದ ಎಂದದ ಬಣಪೆ ಅವು ಎಂಚಿನ ಒಂದು ಏನು ಸೂ ಅಂತ ಬರ್ಪೆ ದೇವತೆಗಳು ಸರಿ ಬೇಗ ಪೋತು ಸೂ ಅಂತ ಬಲ ಕಡಪುಡಿಯರು ನಿಮಗೆ ಯಕ್ಷನಾಡೆ ಬಯೆ ಯಕ್ಷನಾಡೆ ಪೋತ ಆ ಯಕ್ಷಟ ಕೇಳಿ ನೋಡ್ತೇನೆ ಈ ಏರು ಮಾರಾಯ ಇನ್ನೊ ಬಗ್ಗೆ ಒಂಚೂರು ಪಣ್ಲ ಅಂತ ಕೇಳಿ ನೋಡಿತ್ತೇನೆ. ಆಂಡ ಯಕ್ಷನಾಡೆ ಪೋತಾಯ ಕೊಡ್ಲಿ ಎಂಬ ತಾರೆ ತಿರುಗ್ಯಾರ ಸುರ ನಾವು ಎಂಚಿನವು ಅದ್ಭುತ ಮಂಡ ಅದ್ಭುತ ಐಟು ಪ್ರಶ್ನೆ ಎಂಬರನೇ ಆನೆದ್ದೆ ಆಗ ಆತ ಬರ್ತಿಗೆ ಯಕ್ಷನೇಮಿ ಎಡಗೇಣು ಓ ಮಾರಾಯ ಈ ಏರು ಯಕ್ಷಗೇಣು ಬಿಯ ನಿಜವಾತಿ ಯಕ್ಷಡಗೇಣ್ತಿ ಏರು ಅಂತ ಹೇಳಿಯೋಡದ ಅವಳು ಪರಿಸ್ಥಿತಿ ಅಂಚಿ ತಿಂಚಾನ ಆ ಯಕ್ಷನೇಮಿ ಎಡ ಈ ಏರು ಇಂದುಗೇಣು ಏರು ಇಂದುಗೇಣಾಗ ಮಿಯಾಗ ಒಂಚೂರು ಮೀಸೆ ಮಿತ್ತುವನು ಎನ್ನನು ಏರು ಇಂದುಗೇಣು ಅಂತುಳ್ಳಿ ರಂಚಾನಾಗ ಏನು ಬಣ್ಣೋಡತ್ತೆ ಎನ್ನ ಬಗ್ಗೆ ಏತು ಬಣ್ಣೋಡಿತನಾಯೇ ಏನು ಅಗ್ನಿಯಿಂದ ಬಣ್ಣೋಡಿತನದ ಬಿಯ ಐಕ ಒಂಚೂರು ಸೇರಿಸೋತು ಬಂಡೆ ಇದೆ ಈ ಎನ್ನಡ ಇರಾಣ್ಲ ಇನ್ನು ಈ ಏರು ಗಂಡ ಏನು ತೋತಿಲ್ಲ ನಮಗೆ ಇನ್ನು ಮಾಡಬೇಕು ಅವು ಉಡ್ತು ಏನು ಡಾಕ್ಟರ್ ವಿದ್ಯಾವಾಚಸ್ಪತಿ ವಿದ್ಯಾಕೇಸರಿ ಪ್ರವಚನಕ್ಕೆ ಸರಿ ಬೇರೆ ಯಾವುದಕ್ಕೂ ಸರಿ ಅಲ್ಲ ಅಂದರ್ಥ. ಅಂಚಿನೋ ಇಂಚಿನೋ ಒಂದು ಸುರ ಅಂತಲ್ಲ ಕೇಣ ಕಿರಿಕಿರಿ ಆಗ್ಬಿಡ ಇದ್ದ ಅಂಚ ಇಂಜಿನೋ ಏನು ಅಗ್ನಿಯಿಂದ ಮಾಡಿ ನೋಡಿತ್ತು ನಾನು ಸುರ ಅಂತಾನೆ ಅಂಚ ಜಾತವೇದಾವ ಅಹಮಸ್ಮೀತಿ ಅಗ್ನಿರ್ವಾ ಅಹಮಸ್ಮಿ ಏನು ಇತ್ತಿನ ಪ್ರಪಂಚ ಉಂಡು ಎಂಚಿನ ಉಂಡು ಐನು ಪೂರ ತೆರಿನಂಚಿನೋ ಸಾಮಾನ್ಯ ವ್ಯಕ್ತಿ ಹತ್ತು ಅಸಾಮಾನ್ಯ ಅಗ್ನಿಯಿಂದ ನಾನು ಒಳಪೇರು ಆಯನೋ ಕ್ವಾಲಿಫಿಕೇಶನ್ ಪೂರ ಬಂಡು ಅಂತ ಆಯನ ಬಗ್ಗೆ ವಿವರಣೆಗೊಳ್ಳಿ. ಆ ಯಕ್ಷಕ್ಕೆ ತಮಾಷೆ ಸೋಜನ ಏರಿಂದ ಕೇಂಡ ಆಯನ ಬಗ್ಗೆ ಬಂಡು ಆಯನ ಪೂರ ಇತಿಹಾಸ ಪೂರ ಬಂಡು ಒಂದು ಗುಳ್ಳೋಣ ಹತ್ತು ಐಕ ಆ ಯಕ್ಷಗೇನು ಬೇಬಿಯಾಟ ಅಂದ ಇನಕ್ಕೆ ಅಂಚಿನೋ ಈ ಅಂಚ ಇತ್ತನಂಚಿನೋ ಇನ್ನೂ ಶಕ್ತಿ ಜಾದಪ್ಪ ಏವಂ ಭೂತಸ್ಯ ತವ ಕಾ ಶಕ್ತಿ ರೀತ್ಯಪಿ ಇನಕ್ಕೆ ಅಂಚಿನ ಶಕ್ತಿ ಜಾದೋ ಒಂದು ಕೇಳ್ವೆ ಕೇಣ್ಣಾಗ ಮಿಯ ಬಣ್ಪೆ ಸರ್ವಂ ದಹೇಯಂ ಯದಿದಂ ಕಿಂಚ ಎಂಚಿನ ಶಕ್ತಿ ಬಂಡ ಪ್ರಪಂಚ ಉಂಟು ಎಂಚಿನ ಇತ್ತಲ್ಲ ಪೊತ್ತದ್ದು ಬಾಳ್ಬೆ ಅಂದ ಮೀ ಅನ್ನೋ ಒಜ್ಜೆ ಶಕ್ತಿ ಪೊತ್ತದ್ದು ಭಸ್ಮ ಅಂದು ಬಾಳ್ಬೆ ಅಂದ ಏನು ಅವು ಶಕ್ತಿ ನಾಕ್ ನೀವಂಡೆ ಅಂದ ಬಂತು ಯಕ್ಷ ಕೇಣ್ಣು ಓಹೋ ಅಂಚಿನ ಒಂಜಿ ಶಕ್ತಿ ಉಂಡ ಬಂತು ಅಲ್ಪ ಒಂಜಿ ತೃಣ ತಸ್ಯ ಪುರ ತೃಣಂ ನಿದಧೌ ಒಂದು ತೃಣ ಬಂಡ ಒಂಜಿ ಪಜಿರು ಒಂಜಿ ತುಂಡು ಉಣ್ಗೆಯಲ್ಲಿ ಪಜಿರು ಆ ಉಣ್ಗೆಯಲ್ಲಿ ಪಜಿರು ಇಂಚ ಎದುರು ಬರ್ತದೆ ಸೊಲ್ ಅಂದೇನು ಪತ್ತಲ್ಲ ಸುಖ ಬಡ್ ಅಗ್ನಿ ಹಿಂದೇನು ಬತ್ತ ಬಣ್ಣ ಮೆಲ್ಲ ಫುಂದು ಪತ್ತವರ ಬಣ್ಣ ಪತ್ತವರ ಆನೈತಿ ಇಡೀ ಶಕ್ತಿ ಬಾಡ್ದು ಸಿಯೆ ಎಂಚಿನ ಅಂತುಂಡಲ್ಲ ಐನು ಪತ್ತವರ ಆನೈತಿ ತರೆ ತಗ್ಗಿಸೋವಂತು ಸೀದಾ ಸಬೆಟ್ಟು ಬರ್ತದ್ದು ಪಿರಾಪದ ಸೀಟು ಗುದೆ ಸುರುಗು ಎದುರ್ದ ಸೀಟು ನಿಜ ಗುಳಿದಿತ್ತೆ ಇದು ಪಿರಾಪದ ಸೀಟು ಬರ್ತದ್ದು ತರೆ ತಗ್ಗಿಸೋಂದು ಗುಳ್ಳಿ ಆ ಬಗ್ಗೆ ಎದುರ್ದಾಗಲೇ ಗೊತ್ತಾನ ನಮ್ಮಂಡ ಜಾದಂತ ತರೆ ತಗ್ಗಿಸೋಂತ ಬರ್ತಾ ಜಾದಾನ ಆಯ್ನ ನಲ್ಲಲ್ಲ ಅವಮಾನ ಪರ ನಮ್ಮ ಪ್ರಯತ್ನ ಇಪ್ಪಣು ಮುಗಳಿಗೆ ಪೂರ ಗೊತ್ತಾನ ಪಾಪ ಜಾದು ಆತನ ಮಿಸ್ಟೇಕ್ ಅಂಜಡ್ಡ ಬೇತೆ ಇರಾಣ್ಲ ಬೋತು ಸು ಅಂತ ಬರಡು ಏರು ವಾಯು ಬಂಡ ನಂಗೆ ದೇವತೆ ಹೇಳೇಟು ವರಿಯಗೆ ಬೇತೆ ಬೇತೆದಾಗಲಿಗೆ ಒಂಜೇ ಪೂದಾರು ಸುಮಾರು ಜನ ಉಂಕೊಂಡು ಅಂಚ ಅದು ವಾಯು ಬಂಡ ಮುಖ್ಯ ಪ್ರಾಣದೇವರು ವಾಯು ಅವು ಬೇತೆ ಈ ಇಂದ್ರ ಅಗ್ನಿ ಯಮ ನಿರುತಿ ವರುಣ ವಾಯು ಪಣಪ ವಾಯವ್ಯ ದಿಕ್ಕಿಗೆ ಆ ದಿಕ್ಪಾಲಾಧಿಪತಿ ವಾಯು ಅವು ಬೇತೆ ಅವು ಮುಖ್ಯ ಪ್ರಾಣ ವಾಯು ಹತ್ತು ಆಗ ಪ್ರವಾಹ ಅಂದು ಬುದಾರೆ ಪ್ರವಾಹ ಪಣ್ಪುಣ ವಾಯು ಉಳ್ಳೆ ಅಹಂ ಪ್ರಾಣ ಬಂದ ಬೆತ್ತರಿ ವಾಯು ಉಳ್ಳೆ
ಬೆತ್ತು 49 ಜನ ಮರುತ್ತುಳು ಬಂತುಳ್ಳೇರು ಅಕಳಿಗೂ ವಾಯು ಒಂದು ಬುಧಾರು ಇಂಚ ವಾಯು ಸುಮಾರು ಜನ ಉಳ್ಳೇರು. ಮೂಳು ಪ್ರಕೃತ ವಾಯು ಪಂಡ ಈ ದಿಕ್ಪಾಲ ವಾಯು ಮುಖ್ಯ ಪ್ರಾಣಿ ಆಯ್ತು ವಾಯು. ಅಂಚಿತ ಅಗ್ನಿ ಇಂಚಿತ ವಾಯು ಇಂಚ ದಿಕ್ಪಾಲ ವಾಯು ಆಯೆ ಏನು ಪೋಪೆ ಅಂದ ಆಯೆ ಪೋಯೆ ಪೋತು ಯಕ್ಷಟ ಅವತ್ತು ಕೇಣೋಡತ ಕೇಂದ್ರಾನದ್ದೆ ಆಗಲ್ಲ ಯಕ್ಷನೇ ಕೇಂಡೆ ಈ ಏರು ಅಂದ ಐಗ ಬಿಯಲ್ಲ ಒಂಚೂರು ಸೇರಿಸೋ ತೋಣಪೆ ವಾಯುರ್ವಾ ಅಹಮಸ್ಮಿ ಮಾತರಿಶ್ವಾವ ಅಹಮಸ್ಮೀತಿ ಏನು ಸಾಮಾನ್ಯತ್ ಏನು ಪೂರಾ ಶಾಸ್ತ್ರಗಳೇನು ಓದಂತೆ ಮಾತರಿಶ್ವಾ ಬಂಡ ಸಮಸ್ತ ಶಾಸ್ತ್ರಾಧ್ಯಯನ ಅಂತ ನಂಚಿನೋ ಮಹಾ ಸರ್ವಜ್ಞೆ ಎನ್ನನು ವಾಯು ಒಂದು ಒಳ್ಳೆ ಪೇರು ಅಂದೆ. ಅವಾಗ ಎಂಚಿನ ಶಕ್ತಿ ನಿನಗೆ ಏನು ಪ್ರಪಂಚ ಉಂಟು ಎಂಚಿನ ಐತನಲ್ಲ ರಾಪು ಒಂದು ಬೋಪಣ ಏನು ಬಂಡೆ ಪೂರೆಲ್ಲ ರಾಪು ಒಂದು ಮಣಾನಿ ಒಂಜಿ ಗಾಳಿ ಬತ್ತನ ತಂಚ ಸಿಕ್ಕ ಇತ್ತನೇನು ಪೂರ ರಾಪೋಪಣ ಏನು ಅವಕ್ಕೆ ಎಣ್ಣಗೆ ಅವೇ ತೃಣ ನೀಜೆಗೆಂದು ಅಗ್ನಿ ಪತ್ತವ ರಾತ್ರಿ ಈ ರಾಪಲ ಸುಖ ಪಣ್ಪೆ ರಾಪಲ ಪಣ್ಣಗ ಮಿಯಲ ಪ್ರಯತ್ನಂಪೆ ಸಂಪೂರ್ಣ ಶಕ್ತಿ ಪ್ರಯೋಗಂಪೆ ಐನು ರಾಪವ ರಾನೈತಿ ತರೆ ತಗ್ಗಿಸೋ ಒಂದು ಬೋತ ಅಲ್ಪ ಪಿರಪತ್ತು ಅಗ್ನಿನ ಪಕ್ಕೊಂದು ಸೀಟು ಕಾಲಿತ್ತನ ಐತ ಪಕ್ಕೊಂಡು ಬತ್ತು ಗುಳ್ಳಿ ನನೈತೆ ಜಾದಂಬಣ ಯಕ್ಷೆ ಏರು ಎಂದು ಗೊತ್ತಾವಡದ ಅಪಗ ಒಳಿನಗ್ಲು ಬಂಡೇರಿ ಇಂದ್ರಡ ಈಯೇ ಪೋಪಣ ಎಡ್ಡೆ ಇಂದ್ರನ ಪಕ್ಕೊಂಡು ಅರಿಪೆ ಮನ್ಮಥೆ ಎಂದಾಗ ಬುಧರು ಕಾಮದೇವಿರು ಕಾಮದೇವ ಮನ್ಮಥ ಪೂರ ಒಂಜೇ ಸ್ವರೂಪ ಆಯೆ ಬಣಪೆ ಇಂದ್ರ ಬೇತೆ ತಕಲು ಪೊಂಡ ಸಾಧ್ಯ ಅವರ ಇದ್ದಿ ಜಯ ಬಂಡ ಅಗ್ನಿಗಳಾನ ಇದ್ದಿ ವಾಯುಗಳಾನ ಇದ್ದಿ ಅಂಚ ಈಯೇ ಪೋತ ಯಕ್ಷನ ಬಗ್ಗೆ ವಿಚಾರ ಅಂತ ಒಂದು ಬಲ್ಲ ಸರಿ ಬಂತು ಇಂದ್ರೇ ಪಿದಾಡ್ದು ಯಕ್ಷನಾಡೆ ಬಯೆ ಯಕ್ಷನಾಡೆ ಪೋನಾಗ ಅಲ್ಪ ಯಕ್ಷನೇ ಇದ್ದಿ ಕಾಣೆ ಯಕ್ಷೆ ಅದೃಶ್ಯ ಆದ ಬಯಗಿರ ಐಕ ಕಾರಣ ಜಾದ ಬಂಡ ಅಂಬಿಯೇ ಬತ್ತದ್ದು ಕೇಣಬೆ ಏನು ಗ್ಯಾರಂಟಿ ಯಕ್ಷ ಗೊತ್ತುಂಡು ಅಂಬಿಯೇ ಕೇಣ್ಣಾತ ಸಾಮರ್ಥ್ಯ ಉಂಡು ಅಂಬಿಯಾಟ ಅಂಚ ಅದು ಈ ಏರು ಕೇಳಬೇಕು ಕೇಂಡಿ ವ್ಯತಿ ಏನು ಉತ್ತರ ಬಣಂತೆ ಪರಾಬರಿ ಉತ್ತರ ಬಂಡಾಗ ಅರ್ಥ ಪಣ ಚೂರು ಕಷ್ಟ ಅಂಚ ಅದು ಏನು ಸೋಜಂತ ಇತ್ತಂಡು ಎಡ್ಡೆ ಬಂತು ಆಯೆ ಅದೃಶ್ಯ ಅದು ಬೈ ಅದೃಶ್ಯ ಅನ್ನೋ ಜಾಗೆಡ್ ವರ್ತಿ ಪಂಜ ಉಳ್ಳಾಳು ಏರು ತತ್ರ ಎಂಚನು ಹಿಮವತೀಂ ಹಿಮವಂತನ ಮಗಳು ಬಂಡ ಪಾರ್ವತೀದೇವಿ ಅಲ್ಪ ಪಾರ್ವತೀದೇವಿ ಮ್ಯಾಗ ಸೋಜಿಯಾಳ ಮಿಯ ಕೈ ಮುಗೀತ ಅಮ್ಮಡ ಕೇಳ್ಪಾಳು ಪಾರ್ವತೀದೇವಿ ಮೂಳೊಂಜಿ ಯಕ್ಷ ಇತ್ತೆ ಅವು ಎಂಚಿನೋ ಪಣ್ತಿ ಎಂಕಳೋ ದೇವತೆಗಳಿಗೆ ಗೊತ್ತಾನದ್ದಿ ಅಂಚ ಇನ್ನು ತೆರಿಯರಗೋಸ್ಕರ ಏನು ಬತ್ತೆ ಅವು ಎಂಚಿನವು ಯಕ್ಷೆ ಎಂದು ಐಕೆ ಪಾರ್ವತಿ ಬಣ್ಪಳು ಬ್ರಹ್ಮೇತಿ ಹೋವಾಚ ಐಕೆ ಪರಬ್ರಹ್ಮ ಅಂದು ಬುಧರು ಆ ಪರಬ್ರಹ್ಮನ ಅರ್ಥ ಅಂತೊಂಡ್ರಾಗ ಭಾರಿ ಕಷ್ಟ ಆ ಪರಬ್ರಹ್ಮನೇ ಲೋಕಂಟು ಪ್ರತಿಯೊರಿಯಡ್ಲ ಅಕಳಕಳನ ಶಕ್ತಿನ ಪ್ರಚೋದನೆ ಅಂತದ್ದು ಕೆಲಸ ಅಂಪೋಪಣು ಇನುಗಳು ಅಸುರೇರೇನು ಗೆಲ್ಯಾರತ ಯುದ್ಧ ಉಂಟು ಆ ಪರಬ್ರಹ್ಮೆ ನಿಜವಾದ ಗೆಲ್ಲನ ಅಣ್ಣ ನಮನೇ ಗೆಲ್ಲನ ಅಂದು ಇನುಗಳು ತೆರೆಯುವಂತಾರೆ ಐನ ಅರ್ಥಂಪೋವರಾಗೋಸ್ಕರ ಬತ್ತನಂಜಿನೋ ಪರಬ್ರಹ್ಮ ಅವು ಒಂದು ಇಂದ್ರಗೆ ಬುದ್ಧಿ ಬಂಡೆ ಪಂಡಾಳು ಇಂದ್ರೇ ಆಯ್ತು ಬೆತ್ತು ಪಾರ್ವತೀ ದೇವಿಟ ಪಾಠ ಕೇಳ್ತು ಒಂಜಾತ ತತ್ವನ ತೆರೆಯುವಂತು ಐತು ಬೆತ್ತು ಸಭೆಗೆ ಬತ್ತತ್ತು ವಾಯುದೇವರ ಬಂಡ ದಿಕ್ಪಾಲ ವಾಯುಗೂ ಐತು ಬೆತ್ತು ಅಗ್ನಿಗೆ ಒಳಿನೋ ದೇವತೆಗಳಿಗೆ ಪೂರ ಆ ವಿಷಯನ ಅರ್ಥಂಪಯೇ ಅವಳಾಗ 5 ನಿಮಿಷ ಉಪದೇಶನ ಮೂಳಾಯ 1.5 ಗಂಟೆ ಉಪನ್ಯಾಸ ಅಂತ ಹೇಳಪ್ಪ 5 ನಿಮಿಷ ಕೇಳಿನೇನು ಪಣ್ಣ ಮೂಳು ಕುಳ್ನಗಳಿಗೆ ಅದು ಬುಡ್ಪಣ್ಣ ಮಾತ್ರ ಅರ್ಥ ಆಪಣು ಒಂದು ಅರ್ಥ ಇದು ಪೂರ ಉಪದೇಶ ಅಂತದಾನಾಗ ಆ ದೇವರು ಸೋಜಿಯರು ಯಕ್ಷೆ ಶಂಖ ಚಕ್ರ ಗದಾಪದ್ಮ ಧರಿಸೊತ್ತು ಇತ ಯಕ್ಷೆ ಸೋಜಿ ಯಕ್ಷನೊಟ್ಟಿಗೂ ಇಂಚಿತ್ತು ವಾಯುದೇವರುಳ್ಳರು ಅಂಚಿತ್ತು ಬ್ರಹ್ಮದೇವರುಳ್ಳರು ಎದುರಿತ್ತು ಗರುಡೆ ಉಳ್ಳೆ ಪಿರಪತ್ತು ರುದ್ರದೇವರುಳ್ಳರು ಪಕ್ಕೊಂಟು ಒಂಜಿ ಶೇಷದೇವರೆಲ್ಲ ಇತ್ತುದೇರು ಇಂಚ ಒಂಜಿ ಹೆಡೆಬಾಸು ಅಂತ ಹಾಕೊಳ್ಳ ಇತ್ತುದೇರು ಇಂಚ ಗರುಡ ಶೇಷ ರುದ್ರದೇವರು ಇಂಚಿತ್ತು ವಾಯುದೇವರಲ್ಲ ಇಂಚಿತ್ತು ಬ್ರಹ್ಮದೇವರಲ್ಲ ಒಟ್ಟಿಗೂ ಲಕ್ಷ್ಮೀದೇವಿ ಅಂತ ಉಳ್ಳವು ಇತ್ತೇ ಉಳ್ಳಾಳು ಈತು ಜನ ಒಟ್ಟಿಗೂ ಸೋಜಿಯರು ಸೋಜಿತ್ತು ತೆಳ್ತೊಂತು ದೇವರುಳ್ಳೆ ಈ ದೇವರ ಬಗ್ಗೆ ಇತ್ತೇನೆ ಇಂದ್ರಿಯ ಮೂಳು ಉಪನ್ಯಾಸ ಅಂತದಾದನು ಪೂರಾ ದೇವತೆಲ್ಲ ಲಕ್ಕದೆ ಅಂತದ್ದು ಕೈ ಮುಗಿತು ಸ್ತೋತ್ರ ಅಂತೇರು ಎಂದು ಒಂದು ಕಥೆ ಈತೆ ಕಥೆ ಈ ಕಥೆಯನ್ನು ಸುಮಾರು 22 ಶ್ಲೋಕ ಉಂಟು ವಾದಿರಾಜ ತೀರ್ಥರು ಪಣ್ತೇರು ಬಾರ್ ಬುಡ್ಪೋತ್ ಪತ್ತೇರು ಪಂತನ ವೈಕ್ ಐಟಿತ್ತು ಸಾರ ಸರ್ವಸ್ಸನಗೆತ್ತದು ಬಣಪೇರು ಜಾದು ಸಾರ ಪಂಡ ನೆಟ್ಟು ಗಮನಿಸೊಲೆ ದೇವತೆಳು ಏರು ಏತು ಬಂತಂದು ಎಟ್ಟು ಗೊತ್ತಾಪಣು ಈ ಕಥೆ ಟಿಪ್ಪಣ ವಿಷಯನೇ ಅವೇ ದೇವತಾ ತಾರತಮ್ಯ ಪಣ್ಪುಣ ಒಂಜಿ ತತ್ವ ಸಿದ್ಧಾಂತ ಉಂಟು ಒಂಜಿ ಮುಖ್ಯ ಮೇಲಿಗಲ್ಲ ಮಧ್ವಾಚಾರ್ಯನ ಸಿದ್ಧಾಂತ ಉಂಟು ತಾರತಮ್ಯ ಸಿದ್ಧಾಂತ ಪಣ್ಪುಣ ಒಂಜಿ ವಿಶೇಷ ವಿಷಯ ನಂಗೆ ಈ ಶಬ್ದ ಕೇಳಿನಾಗ ಒಂಜಿ ವಿಚಿತ್ರ ಸೋಜುಣು ಮಧ್ವಾಚಾರ ಪೂರ ತಾರತಮ್ಯ ಅಂತ ಬಿಡ್ತೇರು ಸಿಕ್ಕಾಬಟ್ಟೆ ತಾರತಮ್ಯ ಸಿದ್ಧಾಂತ ಅಂದು ಇಂಚಿನೋ ಸರಿ ಇದ್ದಿಂದು ಇಂಚ ಒಂಜಿ ಸೋಜಾರ ಸುರಾಪಣ ತಾರತಮ್ಯ ಪಂಡ ಜಾದು ಒಂದು ನಮ್ಮ ಅರ್ಥ ಅಂತ ನೋಡು ಆಚಾರ್ಯರು ಪಂಡನ ತಾರತಮ್ಯ ಪಂಡ ಪ್ರತಿಯೊಂಜಿ ಚೇತನ ಜಾತ ಉಂಡು ಪ್ರತಿಯೊಂಜಿ ಚೈತನ್ಯ ಜೀವ ಆ ಜೀವ ಪ್ರತಿ ಜೀವಲ ಬೇತೆ ಬೇತೆ ನಮನೆ ಉಂಡು ಓ ಚೇತನಲ ಸಮಾನ ಸ್ವರೂಪ ಉಂಟು ಇದ್ದಿ ಇಂದೊಂಜಿ ಪ್ರಮುಖ ವಿಷಯ ನೆಕ್ ಭೇದ ಸಿದ್ಧಾಂತ ಅಂತ ಬುಧರ್ ಒಂಜಿ ಮರಟ್ ಒಂಜಿ 10,000 ಇರೆ ಉಂಡು ಅಂಡ
ಒಂಜಿ ಇರೆತ್ತೋ ಲೆಕ್ಕ ಬೆತ್ತೊಂಜಿ ಇರೆ ಉಂಡೆ ಹೊರತು ಆ ಇರೆನೇ ಈ ಇರೆ ಅತ್ತ. ಆ ಇರೆತ್ತೋ ಲೆಕ್ಕ ಈ ಇರೆ ಉಂಡು ನಾಂಡ್ಲ ಆ ಇರೆತ್ತೋ ಲೆಕ್ಕ ಸಂಪೂರ್ಣವಾತೊಂದು ಇದ್ದಿ ಐಟ್ಲ ವಿಸಾದೃಶ್ಯ ಉಂಡು. ಸಾದೃಶ್ಯ ಅಂತ ಒಟ್ಟಿಗೂ ವಿಸಾದೃಶ್ಯ ಉಂಡು. ಇಂದು ಈತು ಜನಲ ಮನುಷ್ಯರು ಬಣ್ಪದವ ಮನುಷ್ಯರು ಬಂಡಜಾದ ಅರ್ಥ ಸಾದೃಶ್ಯ ಉಂಡು. ಒಂದು ನಾಯಿಗಲ ಮನುಷ್ಯಗಲ ವಿಸಾದೃಶ್ಯ ಉಂಡು, ವೈಲಕ್ಷಣ್ಯ ಉಂಡು. ಅಂಡ ಮನುಷ್ಯಗಲ ಸಾದೃಶ್ಯ ಉಂಡು. ಜಾದ ಸಾದೃಶ್ಯ 2 ಕಾರು 2 ಕೈ ಐನೇ ಬೆರಳು ಇಂಚಿನ ಸಾದೃಶ್ಯ ಉಂಡು. ಅಂಡ ಸಾದೃಶ್ಯ ಎಂಚ ಉಂಡನ ಆತೇ ವೈಲಕ್ಷಣ್ಯ ಉಂಡು. ಇಂಬಿಯೇ ತೆಳ್ತದ್ದು ಪಾತೆರ್ಪೆ ಅಂದ ಆಯ್ ಪಾತೆರ್ತು ತೆಳುಪುವೆ ಇಂಚ ಕೆಲವರು ಸುರುಗು ತೆಳಪಾರಿದ್ದಿ ಪಾತೆರ್ತ ಇವೆತ್ತು ತೆಳುಪುಣ ಜಯಮಂಡ ಬೆತ್ತೋರಿ ತೆಳುಪಿ ಲೆಕ್ಕನೇ ಪಾತೆರ್ತಿಪ್ಪೇರು. ಇಂಬಿಯೇ ನಿರ್ತು ಪಾತೆರಿ ಎಂದಾಂಡ ಆಯೆ ಪೊಗಳ್ತ ಪಾತೆರ್ಪೆ ಇವೆ ವೈಲಕ್ಷಣ್ಯ ಉಂಡು. ಇಂಬಿಯೇ ಕಿಂಜ ವಿಷಯನ ಮನಸ್ಸಿಗೆ ಹಚ್ಚೋಣ ಪೇಂದಾಂಡ ಕೆಲವರಿಗೆ ಆಯಗ ತರೆತ್ತು ಮಿತ್ತ ಆಕಾಶ ಬುಂಡಲ ಆಯಗ ಟೆನ್ಷನೇ ಆಗ್ಬರಿ ಅಂಚಿನ ವಿಷಯ ಅಂಡ ಈ ಚೇತನಗಳು ಸುವರ ಇರುವೆಲ್ಲ ಮನುಷ್ಯನ ಲೆಕ್ಕನೇ ಇತ್ತುಂಡಲ್ಲ. ಆ ಮನುಷ್ಯಟ ಒಂಜಿ ಸಿಂಧು ಒಂದಿ ಬಿಂದು ಒಂಜಿ ಪರ್ವತ ಅಂಡ ಬೆತ್ತೊಂಜಿ ಪ್ರಪಾತ ಈತು ವೈಲಕ್ಷಣ್ಯ ಇಪ್ಪುಣು ಚೇತನಗಳೇಟ. ಈ ಚೇತನ ವೈಲಕ್ಷಣ್ಯ ಉಂಡದ ಐನೇ ತಾರತಮ್ಯ ಬಣ್ಬಣ. ಇತ್ತೆ ಒಂಜಿ ಕಂಪೆನಿಡ್ ಕೆಲಸ ಪಡಂಡ ಒಂಜಿ ಶಾಲೆಟ್ ಕೆಲಸ ಪಡಂಡ ಮಾತೆಲ್ಲ ಒಂಜೇ ಅತ್ತು ವರಿ ಮಾತೆಲ್ಲ ನಿರ್ವಾಹಂಬಣ ಆಡಳಿತಾಧಿಕಾರಿ ನಿಪ್ಪಿ ಆಯನ ಸಿತ್ತು ವರಿ ಮಾತೆಲ್ಲ ಸುವರ್ಣ ಬಣ ಅಂಜಿನ ಸೂಪರಿಂಟೆಂಡೆಂಟ್ ಅಥವಾ ವರಿ ಡೀನ್ ಬಂತಿಪ್ಪಿ ಆ ಡೀನ್ ಹಾಕ್ಲೇನು ಪೂರ ಸುವರಾಗ ಅಕ್ಲನ ಮಿತ್ತು ಒಂಜಿ ಪ್ರಾಂಶುಪಾಲೆ ಎಂದು ಬೆತ್ತೊರಿಪ್ಪಿ ಮುಕ್ಕಳನ ಸಿತ್ತು ಮುಕ್ಕಳಿಗೆ ಒಂಜಿ ಅಸಿಸ್ಟೆಂಟ್ ಪ್ರೊಫೆಸರ್ ಇಪ್ಪೇರು ಅಕ್ಲೆತ್ತು ಬಿತ್ತು ಬೆತ್ತುವರಿ ಪ್ರೊಫೆಸರ್ ಒಂದಿಪ್ಪೇರು ಇಂಚಿತ್ತುವರಿ ರೀಡರ್ ಒಂದಿಪ್ಪೇರು ಆಯ್ತು ಬೆತ್ತು ಕಡೆಗೆ ಪಿಯೋನ್ ಇಪ್ಪಿ ಕೆಲಸ ಅಂಬಣ ಪ್ರತಿಯೊರಿಯಾಗಲ ಒಂಜೊಂಜಿ ಅಧಿಕಾರ ಸ್ಥಾನ ಇಪ್ಪುಣು ಆ ಕೆಲಸ ಅಕ್ಳಂಪುಡು ಕೆಲಸ ಉಂಟು ಅಕ್ಲೆಟ ನಿಜವಾನ ಸಾಮರ್ಥ್ಯ ಉಂಡು ಅಂದಾಂಡ ಎಡ್ಡೆ ಡಿಗ್ರಿಗೆ ತೊಂತ ಅಕ್ಳು ಮಿತ್ತು ಬೋರಕ್ಕೆ ಅವಕಾಶ ಇಪ್ಪುಣು. ಒಂಜಿ ಸಮಾನತೆ ತೊ ನಡುಟು ಒಂಜಿ ವಿಸಮಾನತೆ ಅಸಮಾನತೆ ಪಂಪುಣು ಚೈತನ್ಯ ಸಹಜವಾತು ಉಂಡು. ಆ ಚೈತನ್ಯ ಸಹಜವಾನು ಅಸಮಾನತೆ ಜಾದುಂಡು ಐನು ತಾರತಮ್ಯ ಬಣ್ಮಣ. ಏ ಪಂಕುಲ ರುದ್ರದೇವರು ವಾಯುದೇವರು ಪಣ್ಬುಣ ಎತ್ತರನ ಮುಟ್ಟ್ಯಾರ ಸಾಧ್ಯ ಇದ್ದಿ. ವಾಯುದೇವರು ಏ ಪಂಕುಲ ವಿಷ್ಣು ಪಣ್ಬುಣ ಅಂಜಿನ ಎತ್ತರನ ಮುಟ್ಟ್ಯಾರ ಸಾಧ್ಯ ಇದ್ದಿ. ಲಕ್ಷ್ಮೀದೇವಿ ಏ ಪಂಕುಲ ವಿಷ್ಣು ಪಣ್ಬುಣ ಎತ್ತರ ಮುಟ್ಟುರಿಯಾಳು ಆಂಡ ವಿಷ್ಣುನ ನಿರಂತರ ಪರಮ ಭಕ್ತೆ ಆತ ಇಪ್ಪೇಳು. ಈ ಆತ್ಮಸ್ವರೂಪಭೂತವಾಯಿಂಚಿನೋ ತಾರತಮ್ಯ ವಿಷಯ ಜಾದುಂಡು ಅವು ಇಪ್ಪುಣಂಜಿನೇನು ಉಂಡೂಂದು ಬಣ್ಣಗಳು ಮಧ್ವಾಚಾರ ಉಂಡೂಂದು ಮಾತ್ರ ಬಣ್ಣತ್ತು ವೇದೊಂತ ಒಂಜೊಂಜಿ ತುಂಡು ಗೆತ್ತತ್ತು ತಾರತಮ್ಯನು ಏತು ಶೋಕ ವೇದ ಪಣ್ತನು ಇಪ್ಪುಣಂಚಿನೋ ತಾರತಮ್ಯನು ವೇದ ಪಣ್ತನು ಎಂದು ನಿರೂಪಣೆ ಎಂಬುಣ ಸಿದ್ಧಾಂತ ಮಧ್ವ ಸಿದ್ಧಾಂತ ಐಟು ಇತ್ಯಜಾದ ಕಥೆ ಬತ್ತನು. ಆಥರ್ವಣೋಪನಿಷತ್ತದು ಆರಂಭಂಡು ಬರ್ಪಣಂಚಿನ ಕಥೆ ಎಂದು ಈ ಕಥೆ ಯಕ್ಷನ ಕಥೆ. ಈ ಕಥೆ ಇಟ್ಟು ಸ್ಪಷ್ಟವಾದ ದೇವತಾ ತಾರತಮ್ಯ ಗೊತ್ತಾವಣು ಯಾವುದು ಅಲ್ಪ ಯಕ್ಷಯಾದ ಬತ್ತನೆಯರು ವಿಷ್ಣು. ಆ ವಿಷ್ಣುನು ತೆರಿಯೊಂಡ್ರಾಗ ಪ್ರಯತ್ನ ಅಂತಂದುಳ್ಳೇರು ದೇವತೆಗಳು. ಅಗ್ನಿಗೆ ಆನೈದ್ದಿ ಬಂತ ಐತು ಬೆತ್ತು ವಾಯು ಪೋಯೆ ಬಂಡ ಅಗ್ನಿತ್ತು ಗಟ್ಟಿಂದ ಅರ್ಥ. ಅಗ್ನಿತ್ತು ಸಿತ್ತದಾಗಲಿ ಎಲ್ಲ ಬೋದಿದ್ಯರು ಆಯಗೆ ಆನೈದ್ದಿಂದ ಅಂಡ ಎಂಕೋಳಾಪಣ ಒಂದು ಎಲ್ಲ ಬಿದಾಡ್ತರಿಯರು. ವಾಯು ಪಿದಾಡಿಯೇ ಬಂಡ ಅರ್ಥ ಎಂಜನು ಅಗ್ನಿತ್ತು ಗಟ್ಟಿದಾಯ ಎಂದರ್ಥ. ತಾರತಮ್ಯ ಗೊತ್ತಾ ಒಂದುಂಡು ವಾಯು ಪೊಂಡ ಆಯಗಲ ತೆರಿಯಾರ ಆನೈದ್ದೆ ಐತು ಬೆತ್ತು ಈಯೇ ಪೋಲ ಬಂದು ಇಂದ್ರನ ಕಡಬಡಿಯರು ಅಂಚಂಡ ಇಂದ್ರೇ ಈ ಪೊಂಡ ಅರ್ಥವು ನಾನು ಒಳಿನಾಕ್ಲೆ ಏರೆತ್ಲ ಸಾಧ್ಯ ಇದ್ದಿ ಜಯಂಡ ವಾಯುಗೆ ಆನೈದ್ದಿ ನಾನೇ ಜಾದು ಅಂಚಂಡ ಈಯೇ ಪೋಲ ಅಂದೆತ್ತ ಅರ್ಥ ಜಾದು ವಾಯುತ್ತು ಮಿತ್ತುಳ್ಳೆ ಇಂದ್ರೇ ಸರಿ ಇಂದ್ರೇ ಪೋನಾಗ ದೇವರು ಕಾಣೆ ಆಯ್ರೆ ದೇವರು ಕಾಣೆಯನ ಮಾತ್ರ ಅತ್ತ ಅಳ್ಪಮ್ಯಾಗ ಅಮ್ಮ ಎಂತದಾಳು ಗೌರಿ ಅಮ್ಮ ಎಂಥದ್ದು ಉಪದೇಶ ಅಂತಾಳು. ಆಳೆಟ ಉಪದೇಶ ತೆರಿಯುಂಡೇ ಬಂಡ ಅದೇ ಅರ್ಥ ಎಂಜನೋ ಜ್ಞಾನಂತ ವಿಷಯ ಉಂಟು. ಪಾರ್ವತೀದೇವಿತ್ತು ಇಂದ್ರೇ ಸಿತ್ತುಳ್ಳೆ ಇಂದ್ರತ್ತು ಪಾರ್ವತೀದೇವಿ ಮಿತ್ತುಳ್ಳಳು ಇದು ಗೊತ್ತಾನಾ ಆಯ್ತು ಬೆತ್ತು. ಪಾರ್ವತೀದೇವಿ ಏರ್ನ ಬಗ್ಗೆ ಬಣ್ಣ ಬ್ರಹ್ಮೇತಿ ಹೋವಾಚ ಆ ಪರಬ್ರಹ್ಮ ಅವು ನಾರಾಯಣೆ ಆಯನ ಶಕ್ತಿ ತಾತ್ರ ಇನುಗಳು ಗೆಲ್ಲನ ಏನೇ ಗೆಲ್ಲನ ಅಂದ ಅಹಂಕಾರ ಬಡಿಯರು ಅವು ಇನುಗಳು ಅಂತನ ತಪ್ಪು ಒಂದು ಉಪದೇಶ ಅಂಪಾಳು. ಪರಮಾತ್ಮನ ಬಗ್ಗೆ ಪಣ್ಪಾಳು ಬಂಡಾಗ ಪರಮಾತ್ಮೆ ಆಳೆತ್ತು ಮಿತ್ತು ಎಂದು ಗೊತ್ತಾನ. ನನ್ನ ಪರಮಾತ್ಮೆ ಬಿತ್ತು ಪ್ರತ್ಯಕ್ಷ ಮುಗಳು ಸಭೆಗೆ ಬತ್ತಿವೆತ್ತು ಪ್ರತ್ಯಕ್ಷ ಅನಗೆಂಚ ಪರಮಾತ್ಮನ ಅಂಚಿತ್ತು ಬ್ರಹ್ಮವಾಯುದೇವರು ಉಳ್ಳೇರು. ಬ್ರಹ್ಮೆಲ ವಾಯುಲ ಎದುರುತ್ತು ಗರುಡೆ ಉಳ್ಳೆ ಪಿರಪತ್ತು ರುದ್ರದೇವರುಳ್ಳೇರು. ರುದ್ರದೇವರನ್ನ ಪಕ್ಕೊಂಡು ಶೇಷದೇವರುಳ್ಳೇರು ಅಂಚಂಡ ಗರುಡ ಶೇಷ ರುದ್ರೇರು ಬ್ರಹ್ಮವಾಯುಳು ಮುಕುಳು ದೇವರೇನು ಸುರುಕೆ ತೆರಿತಿತ್ತೇರು ಅಂದರ್ಥ. ಈ ಸಭೆಟಿತ್ತರು ಇರಾಕಳು ಅಂಚಂಡ ಸಭೆಟ್ಟು ನವಕೋಟಿ ದೇವತೆ ಎಳಿತೇರು ಬಂಡ ಈ ಐನಾಜಿ ದೇವಳೇನು ಬುಳ್ತಂದ ಅರ್ಥ. ಆ ದೇವತೆ ಎಳಿತಿರಿಯರು ಆ ದೇವತೆಳು ಸುರುಕೆ ತೆರಿತಿತ್ತೇರು ಜಯವಂಡ ದೇವರನ್ನೊಟ್ಟಿಗೆ ಎಳ್ಳೇರಾಕಳು. ಬ್ರಹ್ಮವಾಯುಳೆಗೂ ದೇವರು ಗೊತ್ತುಂಡು, ಗರುಡ ಶೇಷ ರುದ್ರರಿಗೂ ದೇವರು ಗೊತ್ತುಂಡು. ಆಕಳು ಒಟ್ಟುಗುಳ್ಳೇರು ಅಂಜಣ್ಣ ಆಕಳು ದೇವರೇನು ತೆರಿತೇರು.
ಐಟ್ಲ ಎಡ ಬಲಟ್ ಬ್ರಹ್ಮವಾಯುಳುಳ್ಳೇರು ಬಂಡ ಅಕಳು ದೇವರಿಗೆ ಭಾರಿ ಮುಟ್ಟೊಂಡುಳ್ಳೇರು ಎಂದು ಅರ್ಥ. ಇಡೀ ಸ್ವರೂಪನ ಸೂನಂದಾಂಡ ಬ್ರಹ್ಮವಾಯುಳು ಎತ್ತು ಬೆತ್ತು ಗರುಡಶೇಷ ರುದ್ರೇರು, ಗರುಡಶೇಷ ರುದ್ರೇರು ಎತ್ತು ಬೆತ್ತು ಮುಕ್ಕಳಿಗೆ ಉಪದೇಶ ಅಂದನೋ ಪಾರ್ವತೀದೇವಿ. ಜಯಂಡ ಪಾರ್ವತೀದೇವಿ ಸುರುಕೆ ತೆರಿತಾಳು. ಪಾರ್ವತೀದೇವಿ ಆಯ್ ಬೆತ್ತು ಇಂದ್ರದೇವರು ಆಯ್ ಬೆತ್ತು ವಾಯುದೇವರು ಆಯ್ ಬೆತ್ತು ಕಡೇಕ್ ಅಗ್ನಿ. ಅಗ್ನಿರ್ವೈ ದೇವಾನಾಂ ಅವಮಃ ವಿಷ್ಣು ಪರಮಃ. ಸಮಸ್ತ ದೇವಳೇಟು ಸಿತ್ತು ದೇವತೆ ಬಂಡ ಅಗ್ನಿ, ಎತ್ತರಂತ ದೇವತೆ ಬಂಡ ವಿಷ್ಣು. ನಮ್ಮ ದಿನೋಲ ಬ್ರಹ್ಮಯಜ್ಞ ಅಂತನಾಗ ಮಧ್ವಾಚಾರ್ಯನ ಶಿಷ್ಯರು ಮಾತ್ರ ಬಂದ್ಬಣತ್ತಂದೇನು, ಶಂಕರಾಚಾರ್ಯನ ಶಿಷ್ಯರೆಲ್ಲ ಬಣ್ಪೇರು, ರಾಮಾನುಜಾಚಾರ್ಯರ್ನ ಶಿಷ್ಯೆಲ್ಲ ಬಣ್ಪೇರು. ಜಾದು ಬಣ್ಪೇರು ಅಗ್ನಿರ್ವೇ ದೇವಾನಾಂ ಅವಮಃ ವಿಷ್ಣು ಪರಮಃ. ಆರಣ್ಯಗೊಂಡು ಬರ್ಪಣಂಜಿನ ಪಾತಿರ ದೇವತೆಳಿಟ ಅಗ್ನಿ ಭಾರಿ ಸಿತ್ತದಾಯೇ, ವಿಷ್ಣು ವಾತೆರೆತ್ತು ಮಿತ್ತದಾಯೇ. ತದಂತರ ಸರ್ವ ದೇವತಾ ಆಹ ಮುಕುಳ್ನ ಇರುವೇರ್ನ ನಡುಟು ಒಳಿನೋ ದೇವತೆಳು ಪೂರ ಉಳ್ಳೇರು. ಅಂಚಾನಾಗ ದೇವತಾ ತಾರತಮ್ಯ ಪಣ್ಬುಣು ಅವು ಉಪನಿಷತ್ತೇ ಪಣ್ತರಂಚಿನ ವಿದ್ಯೆ. ಈ ಉಪನಿಷತ್ತಡ ಬಣ್ಣ ವಿದ್ಯೆದ ಮೂಲಕ ವಾಯುದೇವರು ಭಗವಂತನ ಏಪಲ ತೆರಿಯೊಂತೆ ಇಪ್ಪೇರು. ಅಕ್ಳು ಏಪಂಕುಲ ಭಗವಂತನ ಬಗ್ಗೆ ಅಕ್ಳಿಗೆ ತಪ್ಪು ಜ್ಞಾನ ಉಂಟಾಪುರಿ ಪಣ್ಪಣೇನು ದೆತ್ತ ಮೂಲಕ ಉಪಪಾದನೆ ಅಂತೇರು. ನನಂಜಿ ಕಥೆ ಪಣ್ಪೇರು. ನನಂಜಿ ಕಥೆ ಐಕೊಂಜಿ ಎಡುಮ ವರ್ಂಬ ಶ್ಲೋಕಗೆ ತಂತೀರು ವಾದಿರಾಜರು. ಜಾದ ಕಥೆ ಬಂಡ ದೇವತೆಗಳು ಅಸುರೇರೇಟ ಸೋತೇರು ಎಂದು ಕಥೆ. ಎಕಾಡ್ದ ಕತೆ ಬೇತೆ. ಎಕಾಡ್ದ ಕತೆಡು ಅಸುರೇರು ಸೋತೇರು, ದೇವತೆಗಳು ಗೆಲ್ಲಿರು ವಿಷ್ಣುನ ಅನುಗ್ರಹ ಅಂತಾದ್ರ. ಇತ್ತೆ ಅಂಚಾತ್ ದೇವತೆಗಳು ಸೋತನೋ ದೇವತೆಗಳು ನಮ್ಮ ಸೋಲಿಯರ ಜಾದ ಕಾರಣ ಅಂದು ಯೋಚನೆ ಎಂಪೇರು. ಎಂಕಳು ಭಗವಂತನ ಸರಿಯಾದ ಪೂಜೆ ಎಂಬಂತೆ ಇಪ್ಪುಣಂಚಿನ ಎಂಕಳನ್ನ ಸೋಲುಕು ಕಾರಣ ಅಂಚಾದಿತ್ತೆ ದೇವರಿನ ಎಂಕಳು ಉಪಾಸನೆ ಅಂತದ್ದು ಎಂಕಳು ಬಲ ಪಡೆಯಬಡು ಒಂದು ಯೋಚನೆ ಅಂತೀರು. ಅಸುರೇರು ಗೆಲ್ಲದಾದ್ರ ಅಕ್ಳನ್ನ ಫೀಲ್ಡ್ ಉಳ್ಳೇರು. ಇಂಚಿತ್ತು ದೇವತೆಗಳು ಜಾದಾಂಡ್ಲ ಅಂತದ್ದು ಎಂಕ್ಳೇನು ಸೋಪ ಬೇರೆಂದು ಅಕ್ಳನ್ನ ಮನಸ್ಸುಡುಂಡು ಅಕ್ಳು ಗೂಢಚಾರ್ಯರನ್ನು ಪೂರ ಇಜಿತೇರು. ಐತ ಪ್ರಕಾರ ಗೊತ್ತಾನ ಅಕ್ಳಿಗೆ ಅಸುರೇರಿಗೆ ಜಾದೋ ಮುಳು ದೇವತೆಗಳು ಒಂದು ಮೀಟಿಂಗ್ ಅಂತದ್ದು ಭಗವಂತನ ಉಪಾಸನೆ ಎಂಬುಣ ಮೂಲಕವಾದ ಶಕ್ತಿ ಸಂಪಾದನೆ ಎಂಪರ ಬಿದಾಡ್ತೇರು. ಅಂಚಾತಂದೆ ಕೆಂಚಿನ ಆಣ್ಲ ಕಲ್ಲು ಪಾಡೋಡು ಒಂದು ತೀರ್ಮಾನ ಅಂತೀರು. ಮುಗುಳು ಕೊಳ್ಳುತ್ತೆ ದೇವತೆಗಳು ದೇವರಿನ ಎಂಚ ಉಪಾಸನೆ ಎಂಬುಣ ಪಂತು ಸುರೂಕು ಅಗ್ನಿಡು ದೇವರೇನು ಉಪಾಸನೆ ಎಂಪುಗ ಅಂದು ಸುರು ಅಂತೀರು. ಅಗ್ನ್ಯಂತರ್ಗತ ಪರಮಾತ್ಮೆಯಿಂದ ಅಗ್ನಿ ಪಣ್ಮುಣ ಪ್ರತಿಮೆಟ್ ದೇವರೇನು ಉಪಾಸನೆ. ಇತ್ತ ದೇವರೇನು ಉಪಾಸನೆ ಎಂಪರೋ ಒಂಜಿ ಪ್ರತಿಮೆ ಬೋಡು. ಪ್ರತಿಮೆ ಇದ್ದಂತೆ ನಂಗೆ ನಮ್ಮ ಮನಸ್ಸಿಗೆ ದೇವರೇನು ಉಪಾಸನೆ ಎಂಪರ ಆಪುರಿ ಜಯಪಂಡ ಮನಸ್ಸು ಪಣ್ಬುಣ ಒಂಜಿ ಬಳ್ಳಿ ಇತ್ತಿ ಲೆಕ್ಕ. ಒಂಜಿ ಬಳ್ಳಿ ಒಂಜಿ ಬೂಳು. ಈ ಬೂಳು ಒಂಜಿ ಮರ ಇತ್ತಂಡ ಐಕೆ ಶೋಕು ಬಳ್ಳಿ ಪೋಪುಣು, ಮರ ತಮಿತ್ತು ಬಳ್ಳಿ ಪೋಪುಣು. ಐಕೊಂಜಿ ಆಧಾರ ವೃಕ್ಷ ಇದ್ದಿಂದಾಂಡ ಜಾದಾಪುಣು ಬಳ್ಳಿ ನೆಲಟ್ಟೆ ಇಂಚ ಹರಿನಂದಾಂಡ ಮನುಷ್ಯರ ಪ್ರಾಣಿಲ ನಡತೊಂದು ಬೋನಾಗ ಐಕೆ ಕಾರಿಜಿತ್ತು ಅವು ಪಡಿಯಾದು ಪೋಪುಣು. ಅಂಚಂಡ ಬಳ್ಳಿ ಸರಿಯಾದ ಬಳೆಬಡು ಅಂದಾಂಡ ಎಂಚ ಒಂಜಿ ಆಧಾರ ವೃಕ್ಷ ಬೋಡ. ಅಂಚನೆ ನಮ್ಮ ಮನಸ್ಸು ದೇವರನ್ನ ಧ್ಯಾನ ಅಂತದ್ದು ಗಟ್ಟಿ ಆವಡು ಅಂದಾಂಡ ಐಕೊಂಜಿ ಆಧಾರ ಬೋಡುವವು ದೇವರನ್ನ ಪ್ರತಿಮೆ. ದೇವರಿಗೊಂಜಿ ಪ್ರತಿಮೆ ಇಜೊಂತು ಆ ಪ್ರತಿಮೆದ ಮೂಲಕ ದೇವರನ್ನು ನಮ್ಮ ಮನಸ್ಸದ ಮೂಲಕ ಉಪಾಸನೆ ಎಂಪಡು. ಆ ದೇವರನ್ನ ಪ್ರತಿಮೆ ದೇವತೆಗಳು ಒಯ್ನು ಯೋಚನೆ ಅಂತಾರೆ. ದೇವರನ್ನ ಪ್ರತಿಮೆ ಸಾಕ್ಷಾತ್ ಅಗ್ನಿ ನಮ್ಮ ಎಂಚ ಹೋಮ ಅಂಪಡಂಡ ಅಗ್ನಿ ಪಣ್ಬಿಡು ಒಂಜಿ ಪ್ರತೀಕೊಂಟು ದೇವರನ್ನು ಉಪಾಸನೆ ಎಂಬನ. ಅಂಚ ದೇವತೆಗಳು ಅಗ್ನಿ ಪುರುಷೇ. ಅಗ್ನಿ ಬಂಡ ಜಡ ಅಗ್ನಿ ಅತ್ತು ಚೇತನ ಅಗ್ನಿ. ಅಗ್ನಿ ಪುರುಷಟ ಭಗವಂತನು ಉಪಾಸನೆ ಎಂಪರ ಸುರಂತೇನೆ. ಅಸುರೇರೇಗ ಸುದ್ದಿ ಬೋನ್ ಮುಕ್ಕಳು ಅಗ್ನಿಟು ದೇವರೇನು ಉಪಾಸನೆ ಅಂತಾರೆ ಅಂದಾಂಡ ಅಕ್ಳಿಗೆ ಬಲ ಸಿಕ್ಕಣು ಎಲ್ಲ ಎಂಕ್ಳೇನು ಸೋಪ ಬೇರು ಐಗೆ ಜಾದಂತೇರು ಬಂಡ ಈ ಅಗ್ನಿಡಾದ ಮಕ್ಕಳು ಉಪಾಸನೆ ಮಣ ಬತ್ತು ಬಂತು. ಆ ಕಲಿ ಇತ್ಯಾದಿ ದೈತ್ಯರು ಪೂರ ಬತ್ತದು. ಆ ಅಗ್ನಿನಿ ಮುಟ್ಟಿಯರಿಗೆರು ಸುರುಕು. ಕೆಲವರು ಇತ್ತ ಎಡ್ಡೆ ಜಪ ಅಂತ ಓದಿತ್ತನಾಗ ಕೆಲವರು ಮೈಲೈಪೇರು. ಅದ ಮೈಲೈತನಾಗ್ಲು ಬತ್ತ ಮೆಲ್ಲ ಮುಟ್ಟದು ಪೋಪಣ ಅಕ್ಳಿಗೆ ಒಂಜಿ ಖುಷಿ. ಮುಕ್ಕಳು ಮಡೀಟು ಜಪ ಅಂತೇಳಿ ಬಲ ಜಾಸ್ತಿ ಬರು ಮುಕ್ಕಳೇನೊಂಜಿ ಮೈಲೆ ಅಂಬುಗ ಅಂದ ಅದೇ ಆಗ್ಲಿಕ್ಕೆ ಆತೆ ಖುಷಿ. ಅಂಚ ಈ ಹಸುರೇರು ಬತ್ತದು ಮೆಲ್ಲ ಮುಟ್ಟಿಯರು. ಮುಟ್ಟಿಂಡ ಪ್ರತಿಮೆ ಜಾದಾನು ಅಶುದ್ಧಿಯಾನ ಅಣ್ಣ ಮುಟ್ಟಿಂಡ ಮಾತ್ರ ಬಾಬನ ನಾನೆಲ್ಲ ಅಶುದ್ಧಿ ಅಂಬುಡು ಬಂತು. ಅಕ್ಲೇಟ ದೈತ್ಯ ಆವೇಶ ಅನಗಿರ ಅಗ್ನಿಟು ದೈತ್ಯರು ಕಲಿ ಆವೇಶ ಆಪೇಗಿರ ಪಣ್ಣ ಮುಟ್ಟಿಣ ಮಾತ್ರ ಆತ ಮೇಕೊಂಜಿ ಚೊಂಬು ನೀರು ಬಾಸೋಣ ಅಂದರ್ಥ. ಅವಲ ಒಂಜಿ ಚೊಂಬು ನೀರು ತೋಳ್ತು ಅಲ್ಪ ಆ ಅಂಚಿತ್ತು ಒಂಜಿ ಪೋಪಣತ ನೀರು ಚೂರು ಮುಂಕು ಮುಚ್ಚೊಂದು ಪೋಡತ ಆ ನೀರು ತೈಡ ಆ ನೀರು ಕೊಂಡತ್ತೆ ಮೇಯ್ಗೆ ಮಾಸೋಣ.
ಅಂಚಂದದ ಅಗ್ನಿ ಪಣ್ಬುಣ ಪ್ರತಿಮೆನೇ ಅಶುದ್ಧಿ ಅಂದು ವಾಡ್ಯಾರ. ಏಪ ಪ್ರತಿಮೆ ಅಶುದ್ಧಿಯಾನು ಅಪಗ ದೇವತೆಗಳಿಗೆ ಇಟ್ಟು ಉಪಾಸನೆ ಎಂಪರ ಆನದ್ದಿ. ಪ್ರತಿಮಾ ಅಶುದ್ಧಿ ಬಂತಾನು ಉಪಾಸನೆ ಎಂಪ ಇತ್ತಂ ಉದ್ಗೀತನಾಮ್ನಾಯಂ ಪ್ರೋಕ್ತಂ ಸರ್ವೋತ್ತಮೋ ಹರಿಹಿ ತಂ ವಾಸುದೇವಂ ದೇವಾಸ್ತು ಪ್ರತೀಕೇಶ್ವೇವ ಪಂಚಸು ಅಶುದ್ಧ ಪ್ರತಿಮಾಂ ಯಸ್ಮಾತ್ ಪೂಜಾನರ್ಥಾಂ ವಿದುರ್ಬುಧಾಃ ಶುನಾಸ್ಪೃಷ್ಟ ಶ್ರೇಷ್ಠ ದೇವ ಪ್ರತಿಮಾ ಎನ್ನ ಪೂಜ್ಯತೆ. ಒಂಜಿ ವಾದಿರಾಜರ ದೃಷ್ಟಾಂತಗಳ್ಪಣ. ಶ್ವಾ ಪಂಡ ನಾಯಿ ಮುಟ್ಟನಂಚಿನ ಪ್ರತಿಮೆಟ್ ನಮ್ಮ ದೇವರನ ಪೂಜೆ ಎಂಬ ರಾಬರಿ. ಆ ಪ್ರತಿಮೆಗೆ ಬೆತ್ತು ಕೂಡ ಸಂಪ್ರೋಕ್ಷಣ ವಿಧಾನ ಅಂತದ್ದು ಶುದ್ಧೀಕರಣ ಅಂಬೋಡು. ಅಂಚನೆ ಈ ಅಶುಚಿ ವ್ಯಕ್ತಿಗಳು ಬರ್ತದ ಈ ಅಗ್ನಿನ ಅಶುದ್ಧಿ ಅಂದನೆ ಎತ್ತವರ ಅಗ್ನಿಟ್ ದೇವತೋಪಾಸನೆ ಅಂಪರ ಆನೆದ್ದಿ ಮಕ್ಕಳಿಗೆ. ದೇವತೆಗಳು ಅಗ್ನಿ ಬುಡಿಯರು ವಾಯುಟ ಉಪಾಸನೆ ಎಂಪರಸುರ ಅಂತೀರು. ಅಸುರೇರು ಅವಳ್ಳ ಬತ್ತು ಅಶುಚಿ ಅಂತೀರು. ಐತು ಬೆತ್ತು ಬೇತೆ ದೇವತೆ ಪಾರ್ವತಿ ದೇವಿ ರುದ್ರದೇವರು ಇಂಚ ಒಂಜೊಂಜೇ ಮಿತ್ತು ಬೋಯರು. ಆ ಪ್ರತಿಮೆಲ್ಲ ಬತ್ತದಾಗಲು ಅಶುದ್ಧಿ ಅಂತೀರು. ಕಡೆಗೆ ದೇವತೆಗಳು ಪ್ರಾಣದೇವರಟ ಉಪಾಸನೆ ಸುರದ್ಯರಿಗರು. ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ಪಡ್ದು ಪ್ರಾಣ ಪಣ್ಪುಣ ಪ್ರತಿಮೆಟ್ ದೇವರೇನು ಉಪಾಸನೆ ಸುರಂತೀರು. ಅಸುರೇರಿಗೆ ಅವಲ ಸುದ್ದಿ ಬೋನು ಇತ್ತೇನು ಒರಿ ಪೋದು ಪರಂಪರಾಬರಿ ಗುಂಪು ಕಟ್ಟದು ಬೋಯಿನ್ ಬತ್ತೇರೆ. ಇತ್ತೆ ಕೆಲವು ಗಲಾಬೆ ಎಂಪಡೊಂಡ ಇತ್ತೆ ಬಂಗಾಳುಂಟು ಪುರ ಗಲಾಟೆ ಎಂಪಡೊಂಡು ಒಂಜಿ 4-5 ಜನ ಸೇರ್ದು ಗಲಾಟೆ ಎಂಪರಾಪಣ ಯಾವಂಡ ಪೊಲೀಸ್ ಇರ್ಲಾಕ್ಲಿಗೆ ಸಹಕಾರ ಅಂಪೇರು. ಅವೇ ನಮ್ಮ ಮಂಗಳೂರು ಗಲಾಟೆ ಎಂಪಡೊಂಡ ಮಲ್ಲ ಗುಂಪುಡೆ ಬರಡಾಪಣು ಚೂರು ಕಷ್ಟ ಉಂಡು ಮೂಳು ಗಲಾಟೆ ಎಂಪರಾಗ. ಅಂಚ ಮೂಳು ಜಾದಂತೇರು ವಾಯುದೇವರಟ ಪೋತು ಗಲಾಟೆ ಎಂಪಡೊಂಡ ನಮ್ಮ ಒರಿ ಪೊಂಡಾಪುರಿ ಬಂಟ ಅಸುರೇರು ಸಮುದಾಯ ಕಟ್ಟದು ಗುಂಪುಡು ಬತ್ತದು ಡ್ಯಾಶ್ ಅಂತೆರ್ಗೇರು. ವಾಯುದೇವರನ್ನು ಅಸ್ಪೃಶ್ಯ ಎಂಬುಡು ಬಂತು ಆಯಡ ಪೋತ ಆಯಡ ಒಂಜಿ ಘಟ್ಟನ ಅಂತೀರು. ಜಾದಾನಪಗ ಪಂಡ ಅವಳು ಉಪನಿಷತ್ತು ಪಡ್ಬಣು ಆಖಣಂ ಅಶ್ಮಾಣಂ ಉಪೇತ್ಯ ಯಥಾವಾ ಒಂಜಿ ಕರ್ಗಲ್ಲು ಗಟ್ಟಿ ಕಲ್ಲು ನಮ್ಮ ಕಾರ್ಕಳು ಅಂತ ಕರ್ಗಲ್ಲು ನಿಜೊಳ್ಳೆ ಆ ಕರ್ಗಲ್ಲಿಗೆ ಮಣ್ಣುದ ಹೆಂಟೆಳೆನ ಅಡಗನಂದಾಂಡ ಆಪಗ ಆ ಕಲ್ಲು ಜಾಲ ಪೊಡಿ ಆಪಣ ಮಣ್ಣುದ ಹೆಂಟೆನೇ ಇಂಚ ಪೊಡಿ ಆಪಣ. ಅವೇ ರೀತಿ ಈ ವಾಯುದೇವರನ ಮಿತ್ತು ಅಸುರೇರು ಪೂರ ಬತ್ತದ ರಾಶಿ ಬುಳಿಯರುಂದಾಂಡ ಪೊಡಿ ಆತು ಪೊಡಿಯರು ಇಂಚ ಒಂಜಿ ಉಪನಿಷತ್ತು ಬರ್ಪಣಂಜಿನ ಕಥೆ ಐತು ಬೆತ್ತು ಉಪನಿಷತ್ತು ಬಂದ್ಬಿಡು ಸಯೇಷ ಆಖಣಾಶ್ಮ ಸಮಃ ಅಶ್ಮ ಆಖಣ ವಾಯುದೇವರು ಆಖಣಾಶ್ಮ ಬಣ್ಬೇರೆ ಆಖಣ ಪಂಡ ಯಾವುದು ಆ ಅಖಣ ಅಶ್ಮ ಖನನ ಪಣ್ಬುಣ ಪಂಡ ಒಂಜಿ ಚಮ್ಮಡೀಟ ಅಥವಾ ಒಂಜಿ ಪಿಕಾಸು ಪಾಡ್ದು ಒಟ್ಟೆ ಅಂಪೆರ ಆಪಣಂಚಿನೆಗೆ ಖನನ ಅಂಪೆರ ಆಪಣು ಒಂದು ಭೂಮಿಟ್ ಖನನ ಅಂಪರ ಆಪಣು ಅಂಡ ಕಲ್ಲಿಟ್ ಖನನ ಅಂಪರ ಆಪರಿ ಐಕ ಅಖಣ ಅಂದು ಬುದಾರೆ ಖನನ ಅಂಪರ ಆಪರಿ ಅಖಣ ಪಂಡ ಏ ಪಂಕುಲ ಐನು ಚಮ್ಮಟಿಟ್ಲ ಪೊಡಿ ಅಂಬರ ಆಪರಿ ಅಂಚಿನ ಕಲ್ಲು ವಜ್ರ ಸದೃಶವ ಇಂಚಿನು ಅಂಚಿನ ವ್ಯಕ್ತಿತ್ವ ಪ್ರಾಣದೇವರ್ನು ಓ ಅಸುರೇರೆಗಲ ఆయన అస్పృశ్య అంపర ఆనద్ది ఆయుడ ఒవే రీతితో అశుద్ధిని పాడర ఆనద్ది పంటూ ఉపనిషత్తు కథೆ ಆ ಉಪನಿಷತ್ತು ಅಂಚ ಕಥೆ ಬಂತು ಐತ್ವೆತ್ತ ನಂಕು ಉಪದೇಶ ಜಾದಂಬುಡು ಮಂಡ ಐತವರ ಇನುಗಳು ಏಪ ದೇವರೇನು ಉಪಾಸನೆ ಎಂಪಡಂಡಲ ಪ್ರಾಣದೇವರನ್ನು ಒಳೆಯಿಟೇ ದೇವರೇನು ಉಪಾಸನೆ ಎಂಪಡು. ನಮ್ಮ ಸಂಧ್ಯಾವಂದನೆ ಅಂದ್ರೆ ಒಂಜಿ ಸಂಕಲ್ಪ ಎಂಚಂಪ ಶ್ರೀಮನ್ಮಧ್ವಾಚಾರ್ಯಾಣಾಂ ಹೃತ್ಕಮಲ ಮಧ್ಯ ನಿವಾಸಿ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ನಿರುದ್ಧ ಚತುರ್ಮೂರ್ತ್ಯಾದ್ಯನಂತಾವತಾರಾತ್ಮಕ ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಬಣಪ ಅವಳು ಶ್ರೀಮನ್ಮಧ್ವಾಚಾರ್ಯಾಣಾಂ ಬಂಡ ವಾಯುದೇವರೇನು ಬಣ್ಮಣ ವಾಯುದೇವರನ್ನು ಒಳೆಯಿಟಿಪ್ಪುಣಂಚಿನೋ ಆ ಪ್ರದ್ಯುಮ್ನ ಸಂಕರ್ಷಣಾದಿ ರೂಪಿಯಾಯಿಂಚಿನೋ ಪರಮಾತ್ಮನೋ ಪ್ರೇರಣೆಡು ಆಯನೋ ಪ್ರೀತಿಗೋಸ್ಕರ ಈ ಕೆಲಸಂಪೆ ಪ್ರತಿಯೊಂಜಿ ಕಡೆ ಇಟ್ಲ ನಮ್ಮ ಶ್ರೀ ಮುಖ್ಯ ಪ್ರಾಣಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣ ಪ್ರಿಯತಾಂ ಆ ದೇವರೇನು ಪಣ್ಣಾಗ ಪ್ರಾಣ ಪಣ್ಪುಣ ಪ್ರತಿಮೆತ ಒಳೈ ದೇವರೇನು ಪಣ್ಪುಣ ವೈಗೋಸ್ಕರ ಅಸುರೇರು ಅಶುದ್ಧಿ ಅಂಪರ ತೀರಣು ನಮ್ಮ ಅನುಷ್ಠಾನ ಅವು ಬೋತ್ರಿ ಅಂದನು ವೈಬ್ರೇಷನ್ ವಾತಾವರಣ ಇಪ್ಪುಣು ಆ ವಾತಾವರಣ ಉಂಡಿ ಇಪ್ಪುಣಂಚಿನೋ ಬೋತ್ರಿ ಅಂದನೋ ವೈಬ್ರೇಷನ್ ತಾದರ ನಮ್ಮ ಅನುಷ್ಠಾನ ಕ್ಷೀಣ ಅವರ ತೀರಣು ಪಣ್ಪುಣ ಉದ್ದೇಶ ಉಂಟು ವಾತಾವರಣ ಉಂಟೇ ಇಪ್ಪುಣಂಚಿನೋ ಪ್ರಾಣಶಕ್ತಿನ ಚಿಂತನೆ ಅಂತಂದು ನಮ್ಮ ಪ್ರತಿಯೊಂದು ಅನುಷ್ಠಾನಲ ನಡಪಡು ಪಣ್ಪುಣ ಒಂಜಿ ವಿಧಾನ ಐಕಿ ಈ ಉಪನಿಷತ್ತುದ ಕಥೆ ಐಕ ನಂಗೆ ಶಕ್ತಿಗೊಳ್ಪಣು. ವಾದಿರಾಜ ತೀರ್ಥರು ಈ ಕಥೆನ ಪೂರ್ತಿ ಬಂತು ಅಸುರೈಹಿ ಪಾಪ್ಮನಾ ವಿದ್ಧಾ ತದಶುದ್ಧಾ ಸುರಾ ಇಮೆ
ಪೂಜಾರ್ಹ ನಾಭವನ್ ವಿಷ್ಣೋ ಶುದ್ಧಾದಿ ಮುಖ್ಯ ಪ್ರಾಣ ಪಣ್ಪುಣ ಪ್ರತಿಮೆ ಜಾದುಂಡು ತೇಷಾಂ ಪೋಷಕ ಮುಖ್ಯ ಪ್ರಾಣ ಪಣ್ಪುಣ ಪ್ರತಿಮೆಡಿ ಏ ಪಂಕುಲ ದುಷ್ಟರೇಖ ಅಶುದ್ಧಿ ಅಂಪರ ಆಪುರಿ ಆನತ್ತವರ ಸಮಸ್ತ ದೇವತೆಲೆಟ್ ಮುಖ್ಯ ಪ್ರಾಣೇ ಪಣ್ಪುಣು ಭಗವಂತನು ಮುಖ್ಯ ಪ್ರತಿಮೆ ಆಪುಣು. ಐಕ ನಾನೊಂಜಿ ಉದಾಹರಣೆ ಕೊಳ್ಪೇರೆ. ನಮ್ಮ ಪಣ್ಪುಣ ಶಾಂತಿ ಮಂತ್ರ ಉಂಟು, ಶನ್ನೋ ಮಿತ್ರಶಂ ವರುಣ ಅಂತ ಶಾಂತಿ ಮಂತ್ರ. ಏನು ಕೋಡೆ ಇನ್ನು ಉಲ್ಲೇಖ ಅಂತೆ ಮೂಳು ಐತ ಬಗ್ಗೆ ವಾದಿರಾಜರು ಸುಮಾರು ವಿಸ್ತಾರವಾದ ವಿವರಣೆಗೊಳ್ಪೇರೆ. ಐಟು ಒಂಜಿ 2 ವಿಷಯ ಕೋಡೆ ಬಿಡ್ತಿತ್ತೇನೆ ಇನ್ನು ಸೇರಿಸೋತ್ ಬಿಡ್ಪೆ. ಆ ಶನ್ನೋ ಮಿತ್ರಶಂ ವರುಣ ಬಣ್ಬುಣ ಶಾಂತಿ ಮಂತ್ರ ಜಾದು ಬಣ್ಬುಣು ಶನ್ನೋ ಮಿತ್ರಶಂ ವರುಣ ಮಿತ್ರ ವರುಣ ಅರ್ಯಮ ಇಂದ್ರ ಬೃಹಸ್ಪತಿ ವಿಷ್ಣು ರುರುಕ್ರಮ ಅಂದ 5 ಜನನು ಬಣ್ಬುಣವು. ಈ 5 ಪಂಡ ಏರು ಬಂಡ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ಪಣ್ಪುಣ ಭಗವಂತನ 5 ರೂಪ. ದೇವೇರ್ನ 5 ರೂಪ ಉಂಟು ನಮ್ಮ ಪ್ರಾರ್ಥನೆ ಎಂಬಣ. ಈ 5 ರೂಪ ಜಾದೊಂಡು ಅವು ನಮ್ಮ ಪ್ರತಿಯೊಂದು ಕೆಲಸಂಕುಲ ಉಪಕಾರ ಅಂಬಡಂಚಿನ ದೇವರನ ರೂಪ. ಉದಾಹರಣೆಗೆ ನಮ್ಮ ಅಶನ ಅಂತುಳ್ಳ ಅಂದಾಂಡ ಅವಳು ದೇವರನ 5 ರೂಪ ಉಂಟು. ನಮ್ಮ ಒಂಜಿ ನದಿಟ್ ಮೀಯೊಂತುಳ್ಳ ಅಂದಾಂಡ ಅಪಗ 5 ಭಗವಂತನ ರೂಪಗಳು ಉಳ್ಳ. ನಮ್ಮ ಒಂಜಿ ಸೆಕೆಟ್ ಒದ್ದಾಡೊಂದು ಗಾಳಿ ಬಾಡೊಂದುಳ್ಳ ಅಂದಾಂಡ ಆ ಪರ್ತಗಲ ಭಗವಂತನ 5 ಸ್ವರೂಪ ಉಂಟು. ಪ್ರತಿಯೊಂದು ಕೆಲಸ ಉಂಟಲ್ಲ ಪಂಚರೂಪ ಚಿಂತನೆ ಎಂದುಂಡು. ಒಂಜಿ ಅಶನುಂಟು ಇಂಚ ಪಂಚರೂಪ ಚಿಂತನೆ ಮಂಡ ಮಧ್ವಾಚಾರ ಪಣ್ಪೇರು ಸಂಕರ್ಷಣಶ್ಚ ಪ್ರದ್ಯುಮ್ನಃ ತತ್ರ ಭೋಕ್ತೃಷು ಸಂಸ್ಥಿತೌ ಭೋಕ್ತೃಶಕ್ತಿ ಪ್ರದಾತಾರು ಭೋಕ್ತಾರವು ಚ ವಿಶೇಷತಃ ನಾರಾಯಣಾನಿರುದ್ಧೌ ತು ಭೋಜ್ಯ ವಸ್ತುಷು ಸಂಸ್ಥಿತೌ. ನಮ್ಮ ತಿನ್ಪುಣಂಚಿನ ವಸ್ತುಟು ನಾರಾಯಣ ಅನಿರುದ್ಧ ಪಣ್ಪುಣ 2 ರೂಪ ಉಂಡು. ಏರು ತಿಂದೊಂದುಳ್ಳೆ ಅಂಚಿನ ಭೋಕ್ತೃ ಆಯಟ ಸಂಕರ್ಷಣ ಬೆತ್ತ ಪ್ರದ್ಯುಮ್ನ ಪಣ್ಪುಣ 2 ರೂಪ ಉಂಡು. ಆಯನೋ ಬಂಜಿತವಳಿ ಜಾದು ಖಾಲಿ ಜಾಗ ಉಂಡು. ಆ ಜಾಗ ಉಂಟು ಭಗವಂತನೋ ವಾಸುದೇವ ಪಣ್ಪುಣ ರೂಪ ಉಂಟು. ಅವಳು ವಾಸುದೇವೋ ನಭಸ್ಥಿತ ಅಂದ ಆ ಉದರಾಕಾಶ ಜಾದು ಉಂಡು. ಐಟು ವಾಸುದೇವ ಅಂದು ರೂಪ ಉಂಡು. ಅವು ಎಂಚ ಬಂಡ ಇತ್ತೆ ನಮ್ಮ ತಿಂದೊಂದಿಪ್ಪ ನಂಗೆ ಜಾಲ ಸ್ವೀಟ್ ಅಂತದೇರೆಂದು ಗೊತ್ತುದ್ದಿ ನಿಜೊಣಗ ಬರೀ ಸಾರು ಕೊದ್ದೇಲು ಮಾತ್ರ ಇಪ್ಪು ಒಳ್ಳೆ ಒಂಜಿ ಪುಳಿಗಜಿ ಪಂದು ಪರಪಾಪು ಅಂದ್ರೆ ರೈತದ ನಮ್ಮ ಸರಿ ತಿಂದೊಂದುಳ್ಳ ಸಾರು ಕೊದ್ದೇಲಿಟ್ಟು ಸರಿ ತಿಂತಾನು 5 ಬೆತ್ತು ಪುಳಿಗಜಿಪು ಅನ್ನಾಗ ಒಂದು ಒಂಜಿ ಅಂತದಾರ ಇಪ್ಪಡ ಚೂರು ಉಂಪು ಆಡ್ಲೆ ಪಂದು ಐಕೊಂಚೂರು ಪುಳಿಗಜಿಪು ಆಡ್ತಾ ಇಲ್ನ ತಿಂತಾನು. ಪುಳಿಗಜಿಪು ಪಂಡ ಗೊತ್ತಿದ್ದಿ ಸೋಜನು ಕೊಡಕೇನ ಪಣ್ಣೋಡು ಕೊಡಕೇನ ಎಂಗಳು ಪುತ್ತೂರು ತಗಡೆಟೆ ಐಕ ಪುಳಿಗಜಿಪು ಪಣ್ಬಣ ಮುಳು ಕೊಡಕೇನ ಅಂದು ಪಣ್ಣೋಡು ಅವು ಐಟ್ಲ ಒಂಜಿ ಆಶನ ಅಂತದಾನ ಬಂಜಿ ಭರ್ತಿ ಅದನ್ನು ನಾನು ತಿನ್ರನೇ ಸಾಧ್ಯ ಐತೆ ಆತು ಬರ್ತಕ್ಕೆ ಬತ್ತನ ಒಂಜಿ ಸ್ವೀಟ್ ಬತ್ತನ ಬಾದಾಮಿ ಹಲ್ವಾ ಅಂತಿತ್ತೇರು ವಿಶೇಷ ಬಂಡ ಆಗ ಸರಿ ಸುರುಕೆ ಒಂಚೂರು ವ್ಯವಸ್ಥೆ ಅಂತಂದು ಬಂಜಿಟ್ಟು ಜಾಗೆ ಖಾಲಿ ಬಿಡ್ತಿತ್ತಂಡ ತಿಂತೊಳ್ಳಿಯ ಆತ ಅಪಗಲ ತಿನ್ಪೆ ಬಂಜಿ ಬರ್ತೀಯಾನ ನಾನು ಸಾಧ್ಯನೇ ಇದ್ದೀವಿ ಮಣ್ಪೆ ಆತು ಬರ್ತಿಗೂ ಕುಕ್ಕುರೆ ಸಾಯನ ಬತ್ತನ ಅವಲ ಮಲ್ಲಿಕಾ ಕುಕ್ಕುತಾರೆ ಸಾಯನ ಜಾದ ಪಡೈತೆ ಆತು ಬರ್ತು ಕೂಡ 1-2 ಸೋಟ್ ತಿನ್ಬಿಡ ಆತು ಬಂಜಿಟ್ಟು ಜಾಗಾನ ಇಂದು ಎಂಚ ಜಾಗ ಆಪಣು ಬಂಡ ಉಳೈತು ವಾಸುದೇವೇ ವ್ಯವಸ್ಥೆ ಮಣಗ್ಯಾರ. ವಾಸುದೇವೇ ಅವಳಿತ್ತನೇನು ದಬ್ಬುದು ಬೆತ್ತದಾಗ ಜಾಗ ಕೊಳ್ತು ಬೆತ್ತು ದಬ್ಬುದು ಬೆತ್ತು ಜಾಗ ಅಂತ ಕೊಳ್ಬೇಕಾರೆ ಆ ವಾಸುದೇವ ಪಣ್ಬಣ ವಾಸುದೇವೋ ನಭಸ್ಥಿತ ಅವಕಾಶ ಪ್ರದೋ ನಿತ್ಯಂ ವಾಸುದೇವೋ ನಭಸ್ಥಿತ ಇಂಚ ದೇವೇರ್ನೋ ಏವಂ ಪಂಚಾತ್ಮಕಂ ವಿಷ್ಣುಂ ಯವುಪಾಸ್ತೆ ಸದೈವ ಹಿ ಅವಕಾಶಪ್ರದಸ್ಸೋಪಿ ಸ್ವಜಾತೀನಾಂ ಭವಿಷ್ಯತಿ. ಒಂಜಿ ಅಶನಾಂ ಪಡಂಡ ಈ ರೀತಿ ಭಗವಂತನೋ 2 ರೂಪ ಭೋಜ್ಯ ವಸ್ತುಟು 2 ರೂಪ ಭೋಕ್ತೃಟು ಒಂಜಿ ರೂಪ ಬಂಜಿಟು ಇಂಚ ಏರು ಯೋಚನೆ ಅಂತದ ಅಶನಂಪೆ ಅಂಚಿನ 10 ಜನಂಕು ಅಶನ ಪಾಡ್ನು ಶಕ್ತಿನ ಪಡೆಪೆ ಅಂಚಿನ ಪುಣ್ಯನ ಪಡೆಪೆ ಎಂದು ಇಂಚ ಮಧ್ವಾಚಾರ್ಯರು ಐತರೇಯೋಪನಿಷತ್ತದ ಭಾಷ್ಯ ಉಂಟು ಈ ವಿವರಣೆಯನ್ನು ಕೊಳ್ಪೇರೆ. ಅಂಚ ಅದು ಪ್ರತಿಯೊಂದು ಕೆಲಸ ಉಂಟ್ಲ ಭಗವಂತನ ಪಂಚರೂಪಂತೂ ಉಪಾಸನೆ ಉಂಟು. ಆ ಪಂಚರೂಪ ಉಪಾಸನೆ ಬಂದಾಗ ಈ ಅಸುರಾವೇಶ ಆಪರಿ ಅಂಚ ಅದು ಮುಖ್ಯ ಪ್ರಾಣನೋ ಇತ ಶನ್ನೋ ಮಿತ್ರಶಂ ವರುಣ ಶನ್ನೋ ಭವತ್ವರ್ಯಮ ಅರ್ಯಮ ಶನ್ನೋ ವಿಷ್ಣುರುರುಕ್ರಮ ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುರುಕ್ರಮ ಮುಳು ಶನ್ನೋ ಮಿತ್ರ ಶಂ ವರುಣ 2 ಶನ್ನೋ ಭವತು ಅರ್ಯಮ 3 ಶನ್ನ ಇಂದ್ರೋ ಬೃಹಸ್ಪತಿ ಇಂದ್ರೋ ಬೃಹಸ್ಪತಿ ಇಂದ್ರ ಬಂಡ ಮಹಾಪತಿ ಇಂದ್ರೇ 4 ಆಯ್ತು ಬೆತ್ತ ಶನ್ನೋ ವಿಷ್ಣು ಉರುಕ್ರಮ ವಿಷ್ಣು ಬಂಡ 5 ಒಂದು ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ಅಂದು ಭಗವಂತನ ಪಂಚರೂಪಂತೂ ಉಪಾಸನೆ ಐಟುಂಡು. ಈ ತಾಯಿ ಬೆತ್ತ ಬಣ್ಮಣು ನಮೋ ಬ್ರಹ್ಮಣೇ ಏನು ಬ್ರಹ್ಮಗೆ ನಮಸ್ಕಾರಂಪೆ ಅವು ಆಯ್ವೆತ್ತು ನಮಸ್ತೆ ವಾಯೋ
ಓ ವಾಯುದೇವರೇ ಇನಕ್ಕೆ ನಮಸ್ಕಾರ. ಅವು ಬ್ರಹ್ಮಗೆ ನಮಸ್ಕಾರ ಅಂತಿವತ್ತು ವಾಯು ಜಾಯೆ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ಈಯೇ ಪ್ರತ್ಯಕ್ಷ ಬ್ರಹ್ಮ ಉಳ್ಳ ವಾಯುದೇವರಡ ಬಣ್ಬಣಂಜಿನ ಮಂತ್ರ ಒಂದು ಮಾತೆಲ್ಲ ಬಣ್ಪೇರು ಅಂದುಲ ಮಧ್ವಾಚಾರ ಮಾತ್ರ ಬಣ್ಬಣತ್ತು, ಮಧ್ವಾಚಾರದ ಶಿಷ್ಯರು ಮಾತ್ರ ಅತ್ತು. ಆಸೇತು ಹಿಮಾಚಲ ಇತ್ತು ನಂಜಿನೋ ಪ್ರತಿಯೊಂದು ವೇದ ಶಾಖೆ ಅಧ್ಯಯನ ಬಣಗಳ ಈ ಮಂತ್ರ ಬಣ್ಪೇರು. ಐಟು ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಂ ಅವತು ತದ್ವಕ್ತಾರಂ ಅವತು ಅವತು ಮಾಂ ಅವತು ವಕ್ತಾರಂ. ಆ ಬ್ರಹ್ಮದೇವರ್ಲ ವಾಯುದೇವರ್ಲ ಜಾದೊಳ್ಳಿರು ಅಗಳು ತನ್ಮಾಮವತು ಎನ್ನಡ ಪ್ರವೇಶಂಪಡು ತದ್ವಕ್ತಾರಮವತು ಎಂಕಿ ಏರು ಪಾಠ ಮಣ್ಪೇರ ಅಂಚಿನ ಗುರುಕುಲೆಟ್ಲ ಪ್ರವೇಶಂಪಡು ಅವತು ವಕ್ತಾರಂ ಬಜಿ ಪ್ರವೇಶಂಬಣತ್ ಎನ್ನಡ ಪ್ರವೇಶ ಅಂತತ್ ಅಗಳು ಪಣ್ಣಿನ ಅರ್ಥಂಪುಣ ಶಕ್ತಿನಿ ಎನ್ನಡ ತುಂಬಡು ಗುರುಕುಲೇಟ ಪ್ರವೇಶ ಅಂತತ್ ಎನ್ನಂಚಿನೋ ಪೆದ್ದಗ ಸರಿಯಾದ ಅರ್ಥಂಬುಣಂಚಿನೋ ರೀತಿ ಪಣ್ಪುಣ ಶಕ್ತಿನ ಅಗಲೇಟ ಕೊಳೋಡ ಇಂಚ ಅಕುಲೇಟ ಆ ದೇವರು ಬ್ರಹ್ಮ ಬೆತ್ತು ವಾಯು ಬ್ರಹ್ಮ ಬಂಡ ಪರಬ್ರಹ್ಮ ವಿಷ್ಣು ಬೆತ್ತು ವಾಯುದೇವರು ಅಕಳು ಪ್ರವೇಶ ಅಂತದ್ದು ಗುರು ಶಿಷ್ಯರಟ ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತಮಾ ವಿದ್ವಿಷಾವಹೈ. ಸಹ ವೀರ್ಯಂ ಕರವಾವಹೈ ನಮ್ಮ ಇರುವೆಲ್ಲ ಒಟ್ಟಿಗೆ ವಿದ್ಯಾಶಕ್ತಿನ ಅಭಿವೃದ್ಧಿ ಎಂಬುಗ ತೇಜಸ್ವಿ ನವು ಅಧೀತಮಸ್ತು. ಈ ಗುರು ಶಿಷ್ಯರು ಇರುವೆರು ನಮ್ಮ ಓದಂಚಿನ ಅಧ್ಯಯನ ಜಾದೊಂಡು ವಿಷಯ ಅವು ತೇಜಸ್ವಿ ಆವಡು 4 ಜನಕ್ಕೂ ಉಪಕಾರಾಪಿ ಲೆಕ್ಕ ಆವಡು. ಮಾ ವಿದ್ವಿಷಾವಹೈ ಗುರುಕುಲ್ನ ವಿದ್ಯೆಪೂರ ಶಿಷ್ಯಗೆ ಬತ್ತುನಿಂದಾನಗ ಎನ್ನೋ ಶಿಷ್ಯ ಎನ್ನೆತ್ತು ಮಲ್ಯಾಯನ ಒಂದು ದ್ವೇಷ ಪುಟ್ಟಣಂಚಿನ ಸ್ಥಿತಿ ಏಪಂಕುಲ ಬರಂತೆ ಇಪ್ಪಡು. ಗುರು ಶಿಷ್ಯರಟ ಅನ್ಯೋನ್ಯತೆಡು ಗುರು ಟು ಗುರು ವಿದ್ಯೆ ಕೊಳ್ತು ಮಲ್ಯಾವಡು ಶಿಷ್ಯ ವಿದ್ಯೆ ಪಡೆವಂತು ಮಲ್ಯಾವಡು ಎಂದು ಪ್ರಾರ್ಥನೆ ಅಂತಂತು ಶಾಂತಿ ಮಂತ್ರ ಬಂತು. ಗುರು ಶಿಷ್ಯರ ಅಧ್ಯಯನ ಸುರಂಬಣ ಅಂಚಿನ ಅಧ್ಯಯನ ಸುರಂಬಣಂಚಿನ ಶಾಂತಿ ಬಂದ್ರುಂಟು ನಮೋ ಬ್ರಹ್ಮಣೇ ನಮಸ್ತೆ ವಾಯು ಎಂದು ಬರ್ಬಣ. ಅಂಚಾನಗ ಪರಬ್ರಹ್ಮ ಅಂದ ಆಯ್ವಿ ಗುಡ್ಲೆ ಪರಬ್ರಹ್ಮ ಮಂಡ ನಾರಾಯಣ ಅಂದಿ ಜೊಣ್ಲೆ ಪರಬ್ರಹ್ಮ ಆ ವಾಯು ಗುಡ್ಲೆ ವಾಯು ಉಳ್ಳೆ ನಾನು ಆ ವಾಯುನ ಬಗ್ಗೆ ಜಾದ ಬಂಡೆರು ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ಓ ವಾಯುದೇವರೇ ಈಯೇ ಪ್ರತ್ಯಕ್ಷ ಬ್ರಹ್ಮ ಅಂದೇನು ಕೆಲವರು ಬೇತೆ ರೀತಿ ವ್ಯಾಖ್ಯಾನ ಅಂತೀರಿ. ನಮೋ ಬ್ರಹ್ಮಣೆ ನಮಸ್ತೆ ವಾಯು. ಬ್ರಹ್ಮ ಇನಗೆ ನಮಸ್ಕಾರ, ವಾಯು ಇನಗೆ ನಮಸ್ಕಾರ. ಅವೆಂಚ ಬ್ರಹ್ಮಗೆ ನಮಸ್ಕಾರ ಇವತ್ತು ವಾಯುಗೂ ನಮಸ್ಕಾರ. ಈ ವಾಯು ಬಂಡ ಬೇತೆ ಆತು ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಈಯೇ ಬ್ರಹ್ಮತಾ ಅಂಚಾತು ಬ್ರಹ್ಮಗೆ ನಮಸ್ಕಾರ ಬ್ರಹ್ಮನೇ ವಾಯುಗೇರು ವಾಯು ಬ್ರಹ್ಮ ಬೇತೆ ಆತು ಅಂಡ ಅಂಚ ಅರ್ಥ ಹತ್ತ ಈಗ ಜಯ ಬಂಡ ನಮೋ ಬ್ರಹ್ಮಣೇ ಬ್ರಹ್ಮಗೆ ನಮಸ್ಕಾರ ಆಯ್ತು ಬೇತ ನಮಸ್ತೆ ವಾಯೋ ಅವಳು ತೇ ಒಂಜುಂಡು ಮೂಡು ನಮೋ ಆತೆ ಅವಳು ನಮಃ ತೇ ಬ್ರಹ್ಮಣೇ ನಮೇ ನಮಸ್ತೆ ವಾಯೋ ತೇ ಬಂಡ ಅರ್ಥ ಎಂಜುನೋ ಕಣ್ಣಿಗೆ ಸೋಜುಣಾಯೆ ಎಂದರ್ಥ. ತವ ನಿನಗೆ ನಿನಗೆ ಬಂಡ ಕಣ್ಣಿಗೆ ಸೋಜೊಂದುಳ್ಳೇನು ಅಂಚ ಅಂತ ಸುರೂತೋ ನಮೋ ಬ್ರಹ್ಮಣೇ ಕಣ್ಣಿಗೆ ಸೋಜಂತ ಇತ್ತನೋ ಬ್ರಹ್ಮಗೆ ನಮಸ್ಕಾರ. ನಮಸ್ತೆ ವಾಯೋ ಕಣ್ಣಿಗೆ ಸೋಜನಂಚಿನೋ ವಾಯುಗೂ ನಮಸ್ಕಾರ ಆಯ್ತು ಬೇತ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಈ ಎಂಕುಳಿಗೆ ಕಣ್ಣಿಗೆ ಸೋಜುಣ ಬ್ರಹ್ಮ್ಯತ. ನೆಕ್ಸ್ಟ್ ಅವು ಅರ್ಪಣ ಅವಳು ಪ್ರತ್ಯಕ್ಷಂ ಬ್ರಹ್ಮ ಅಂದಿಪ್ಪಣೆತ್ತವರ ಸುರೂತ ಬ್ರಹ್ಮನೊಟ್ಟಿಗೆ ಐಕ್ಯ ಸಿದ್ಧಾಂತ ಅತ್ತವು. ಈ ಪ್ರತ್ಯಕ್ಷ ಬ್ರಹ್ಮ ಅವು ಅಪ್ರತ್ಯಕ್ಷ ಬ್ರಹ್ಮ. ಅಪ್ರತ್ಯಕ್ಷ ಬ್ರಹ್ಮನ ಸೂವರಗೆ ಎಂಕ ಪ್ರತ್ಯಕ್ಷ ಬ್ರಹ್ಮ ಆತು ಈ ಬೋರ್ಡು ಅಂಜಂಡ ಪ್ರತ್ಯಕ್ಷ ಬ್ರಹ್ಮ ಬಂಡ ಬ್ರಹ್ಮನು ಪ್ರತಿಮೆ ಎಂದರ್ಥ. ಎಂಚದಂಕಿತೆ ಉಡುಪಿತೋ ಕೃಷ್ಣೆಯನ್ನು ನಮ್ಮ ಅವಣಪ ನಿಜವಾದ ಉಡುಪಿತೋ ಕೃಷ್ಣನ ಸೂವರ ಉಡುಪಿಗೆ ಬೋಡ ಉಡುಪಿತೋ ಕೃಷ್ಣ ಡೆಲ್ಲಿ ಇಟ್ಲ ಸಿಗುವೆ ಬೆಂಗಳೂರು ಇಟ್ಲ ಸಿಗುವೆ. ಉಡುಪಿತೋ ಕೃಷ್ಣ ಬೇತಾಯತ್ ಪ್ರಪಂಚ ಉಂಟು ವ್ಯಾಪ್ತಿ ಇತ್ಪಣಂಜನೋ ಸರ್ವವ್ಯಾಪ್ತ ಭಗವತ್ ಸ್ವರೂಪ ಬೇತಾಯತ್ ಅಂಡ ಉಡುಪಿತೋ ಕೃಷ್ಣಗೆ ಜಾಯ ಬರ್ಪನಮ್ಮ ಜಾಯ ಬಂಡ ಪ್ರತಿಮೆ ಪ್ರತ್ಯಕ್ಷ ಕೃಷ್ಣ ಇಪ್ಪಣ ಉಡುಪಿಡು ಬೇತಗಡೆ ಪೂರ ಅಪ್ರತ್ಯಕ್ಷ ಕೃಷ್ಣೇ ಉಳ್ಳೆ ಪ್ರತ್ಯಕ್ಷ ಕೃಷ್ಣೇ ಬಂಡ ಅರ್ಥ ಎಂಜನೋ ಕೃಷ್ಣನೋ ಪ್ರತಿಮೆ ಎಂದರ್ಥ. ಏಪಲ ಪ್ರತ್ಯಕ್ಷ ಬಾಪಣ ಪ್ರತಿಮೆ ಆ ಪ್ರತಿಮೆತೋ ಒಳೆ ಇತ್ತನೋ ದೇವರು ನಂಗೆ ಪ್ರತ್ಯಕ್ಷ ಆಪುರಿಯರು ಜಾಯ್ ಪೂರಾ ಕಡೆಟ್ಲ ಉಳ್ಳೆ ಪೂರಾ ಕಡೆಟ್ ಇತ್ತು ನಂಚಿನೋ ಶಕ್ತಿನೂ ಒಂಜಿ ಕಡೆಟು ಸೂವಡು ಅಂದ ಮಹಾತ್ಮೆರು ಪೂಜೆ ಅಂತ ನಂಚಿನೋ ಒಂಜಿ ಪ್ರತೀಕ ಬೋಡು. ಮಹಾತ್ಮೆರು ಶ್ರೀಮನ್ ಮಧ್ವಾಚಾರ್ಯರು ಸ್ವತಃ ಪ್ರತಿಷ್ಠಾಪನೆ ಅಂದನ ಐತು ಪಿರಪತ್ತು ಭೀಷ್ಮಿ ಮಧ್ವಕರಾರ್ಚಿತಮ್ದು ಸಾಕ್ಷಾತ್ ರುಕ್ಮಿಣೀ ದೇವಿ ಪೂಜೆ ಅಂತ ನಂಚಿನೋ ಪ್ರತಿಮೆ ಅಂಚಿನೋ ಪ್ರತಿಮೆ ಬಣ್ಣಗ ಐತು ಬೆತ್ತು ಸನ್ಯಾಸಿಳೇ ಐಟು ಶಕ್ತಿನ ಪ್ರತಿಸರ್ತಿ ತತ್ವನ್ಯಾಸಾದಿಳೇನ ಅಂತೂ ವಿಶೇಷ ಶಕ್ತಿನ ಸನ್ನಿಧಾನ ಅಂತಿನಂಚಿನೋ ಪ್ರತಿಮೆ ಐನು ಸುವರ ಬಂಟತ ನಮ್ಮ ಒಳ್ತೊಳ್ತು ಕೃಷ್ಣನ ಸುವರಗೋಸ್ಕರ ಬರ್ಪಣ ಅಂಜಾನಗ ಪ್ರತ್ಯಕ್ಷ ಬ್ರಹ್ಮ ಬಂಡ ಬ್ರಹ್ಮನೋ ಪ್ರತಿಮೆ ದೇವರ್ನೋ ಪ್ರತಿಮೆ ಎಂದರ್ಥ.
ನಮೋ ಬ್ರಹ್ಮಣೇ, ಆ ಪರಬ್ರಹ್ಮಗೆ ನಮಸ್ಕಾರ. ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಬಂಡ ವಾಯುದೇವರು ಭಗವಂತನ ಸೂವರ ಬೋಡ ಇಂಚಿನೋ ಪ್ರತಿಮೆ ಪ್ರತ್ಯಕ್ಷ ಬ್ರಹ್ಮ ಬಂಡ ಪ್ರತಿಮೆ. ಆ ಪ್ರತಿಮೆ ಬೊಳಿನೋ ದೇವತೆಗಳು ಜಯ ಯಾಪರಿ ಜಯ ಬಂಡ ಅಸುರಾವೇಶಾತ್ ಅಪವಿತ್ರಾಪಣು ಅಣ್ಣ ಮುಖ್ಯ ಪ್ರಾಣ ಬಂಡ್ಬಿಡೋ ವಾಯು ಪ್ರತಿಮೆ ಜಾದುಂಡು ಐನು ಅಸುರರಿಗೆ ಏ ಪಂಕುಲ ಅಶುದ್ಧಿ ಅಂಬರ ಆಪರಿ ಅಂಜಿನೋ ಪರಮಶುದ್ಧವಾನೋ ಪ್ರತಿಮೆ ಬಂಡ ವಾಯುದೇವರು. ದೇವರನೋ ಪರಮಶುದ್ಧ ಪ್ರತಿಮೆ ವಾಯುದೇವರು ಆನೆತ್ತವರನೇ ವಾಯು ಪಣ್ಬಿಡೋ ತತ್ವ ದೇವರ ಆಯು ಬೆತ್ತು ಬರ್ಬಿಡೋ ತತ್ವ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ಜೀವೋತ್ತಮ ಬಂಡ ಐಲ್ನ ವಾದಿರಾಜರು ವರ್ಣನೆ ಅಂಪೇರು. ಜೀವ ಬಂಡ ಜಾದು ನಂಗೆ ಎಂಜಿನ ಅರ್ಥ ಆಗ್ಬಿಡು. ಜೀವ ಬಂಡ ಜೀವ ಕೆಲವರಿಗೆ ಜೀವ ಪೋತನು ಎಂಕುಲೈಟು ಜೀವ ಉಂಡು. ಜೀವ ಬಂಡ ಚೇತನ ಸಾಮಾನ್ಯ ಇದೇ ಅರ್ಥ. ಅಂಡ ಪೂರ ಚೇತನಗಳೆಲ್ಲ ಜೀವ ಅಂದ ಬಣಪುರಿಯ ನಮ. ಎರಡು ಚೇತನ ಬಿಡ್ತು. ಒಂಜಿ ಚೇತನ ಸಾಕ್ಷಾತ್ ನಾರಾಯಣ ದೇವರು. ನಾರಾಯಣ ದೇವರನ್ನು ದೇವ ಪಣೊಳಿ ಜೀವ ಪಡ್ರೈತಿ ಆಯ್ತು. ಮತ್ತು ನಾರಾಯಣ ದೇವರನೋ ಪತ್ನಿ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿನ ದೇವಿಯಿಂದ ಬಣೊಳಿ ಜೀವ ಅಂದ ಬಂಡ್ರೆ ಇದ್ದೆ. ಅಂಚಂಡ ಜೀವ ಬಂಡ ಜಾದು. ಜೀವ ಬಂಡ ಓ ಚೇತನಂಕು ಸಂಸಾರ ಒಂಜತ್ತಂಡ ಒಂಜಿ ಕಾಲ ಮುಟ್ಟ ಇಪ್ಪುಣ ಅಕಳಿಗೆ ಜೀವ ಅಂದು ಬುದಾರೆ. ಸಂಸಾರ ಸಂಬಂಧ ಇತ್ತಂಡ ಈಗ ಲಿಂಗದೇಹ ಬಣ್ಪ. ಆ ಲಿಂಗದೇಹ ಬಂಡ ಜಾದು ಒಂದು ಸುವರಗಂದು ಎಟ್ಟಿದ್ದೆವು. ಅವು ಯುಕ್ತಿ ಮಲ್ಲಿಗೆ ಡಿಪ್ಪಣ ಅಂಚ ಅದು ಮುಳಿದ್ದೆ ಅಂಚ ಅದು ಬೋದ್ರೆ ಅವು ಅಂತೂ ಲಿಂಗದೇಹ ಸಂಬಂಧ ಏರೆಗುಂಡ ಐನು ಜೀವ ಅಂದು ಬಣ್ಬಣ ನಂಗೆ ಪೂರ ಉಂಡು. ಈತ ಸದ್ಯಂಕು ಲಿಂಗದೇಹ ಬಂಡ ಜಾದು ಅರ್ಥ ಅಂದೊಳ್ಳೆ ಬಂಡ ಏನು ಕೋಡೆ ಒಂಜಿ ಅವಿದ್ಯಾ ಅಜ್ಞಾನ ಬಣ್ಬಣದ ಬಗ್ಗೆ ಬಂಡ. ಅಜ್ಞಾನ ಬಂಡ ಆ ಒಂಜಿ ಭಾವಸ್ವರೂಪ ಅಭಾವಸ್ವರೂಪ ಅತ್ತಂದು ಆ ಭಾವಸ್ವರೂಪವಾಗಿ ಅಜ್ಞಾನನೇ ಲಿಂಗದೇಹ ಅಂದಿಜೊಳ್ಳೆ. ಅಂಚಿನೋ ಅಜ್ಞಾನ ಏರೆಗುಂಡ ಅವು ಪೂರ ಜೀವ. ಏರೆಗ ಅಜ್ಞಾನ ಇದ್ಯಾ ಅವು ದೇವ. ಭಗವಂತ ನಾರಾಯಣನ ಪತ್ನಿ ಆಯಿಂಚಿನೋ ಭಗವತಿ ಮಹಾಲಕ್ಷ್ಮಿಗೆ ಏ ಪಂಕುಲ ಸಂಸಾರ ಸಂಬಂಧ ಇದ್ದಿ ಅಜ್ಞಾನ ಸಂಬಂಧ ಇದ್ದಿ ಆನೆತ್ತವರ ನಿತ್ಯ ಮುಕ್ತ ಆನೆತ್ತವರ ಅಕಳಿಗೆ ದೇವ ದೇವಿ ಎಂದು ಬುದರ್. ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲ ದೇವತಾ. ಮಂಗಲ ದೇವತಾ ಬಂಡ ಸರ್ವಮಂಗಲ ಮಾಂಗಲ್ಯ ಬಂದ್ಬಿಡೋ ಲಕ್ಷ್ಮಿಯಿಂದ ಅರ್ಥ. ಅಂಚಾದ ಮಂಗಲ ದೇವತೆ ದೇವಿ ಶ್ರೀಶ ಅವೇ ಮಂಗಲ ದೇವತನ ಪತ್ನಿ. ಶ್ರೀಶ ಬಂಡ ಶ್ರೀಪತಿ ಏರುಳ್ಳೆ ಆಯೇ ದೇವ. ಈ ದೇವ ದೇವಿ ಎರಡು ಬುಂಡ ಒಳಿನ ಪೂರ ಜೀವ ಜಯ ಬಂಡ. ಈಗ ಅವಿದ್ಯಾ ಸಂಬಂಧ ಉಂಡು, ಲಿಂಗದೇಹ ಉಂಡು, ಅವು ವಾಯುದೇವರೆಗಳ ಉಂಡು, ಬ್ರಹ್ಮದೇವರೆಗಳ ಉಂಡು. ಸಂಸಾರ ಬಂಧ ಉಂಡಾನೆತ್ತವರ ಅಕಳಿನ ಜೀವ ಪಣ್ಬಣ. ಈ ಜೀವ ಪಣ್ಬುಣ ಸ್ವರೂಪ ಉಂಟು ಏರು ಸರ್ವಶ್ರೇಷ್ಠೆ ಪಣ್ಣಗ ವಾಯುದೇವರು ಸರ್ವಶ್ರೇಷ್ಠೆ. ಐಕೋಸರ ವಾಯು ಜೀವೋತ್ತಮ ಪಣ್ಬುಣ. ನಾರಾಯಣೆ ಆಯೇ ದೇವೋತ್ತಮ ಜಯ ಬಂಡ. ಜೀವರನ್ನು ಮೀರುತ್ತು ದೇವ ಪಣ್ಬುಣ ಸ್ವರೂಪ ಉಂಟು ಉತ್ತಮ. ಈ ಜೀವ ಪಣ್ಬುಣ ಸ್ವರೂಪ ಉಂಟು ಪಿಜಿನುಳ್ಳು ಬರ್ಪ ಗೆದ್ದಲು ಪಣಪ ನಮ್ಮ ಗೆದ್ದಲು ಬರ್ಪಣು. ಈ ಅಮೀಬಾ ಇತ್ಯಾದಿ ಜಾದು ಚೇತನಂಗಳುಂಡು, ಬ್ಯಾಕ್ಟೀರಿಯಂಗಳು, ವೈರಸ್ಗಳು, ಆ ಪೂರಾ ಪ್ರಾಣಿ ಚೇತನಂಗಳ ಜೀವ ಪಣ್ಬುಣ ಸ್ವಭಾವ ಉಂಟೆ ಸೇರಿದು ಬೋಪಣು. ಆ ಬ್ರಹ್ಮ ಸ್ತಂಭ ಪರ್ಯಂತಂ ಜೀವ ಓಡೆ ಮುಟ್ಟ ಬಂಡ ಸ್ತಂಭ ಬಂಡ ಮರಕಳು ಬೆತ್ತ ಪಜಿರು ಕಿಂಜ ಪಜಿರುಳ್ಳ ಬೇರೆ ಬೇತೆ ನಮನೆಯುಳ್ಳ. ಈ ತುಳಸಿ ಇತ್ಯಾದಿ ಪೊದರು ಪಣಪ ನಮ್ಮ ಪೊದರು ಸ್ವರೂಪ ಅಂತ. ಕೆಲವು ಬಳ್ಳಿ ಪಣಪ, ಕೆಲವು ಮಲ್ಲ ಎತ್ತರಂಕು ಬೆಳಪಣಂಚಿನ ವನಸ್ಪತಿ ಪಣಪ. ಕೆಲವೇಟು ಐಟ ಪರ್ದ ಆತ ಸಿತ್ತು ಬೀಳ್ತು ಐಟು ಕೂಡ ಬಿತ್ತು ಬತ್ತದ ದೈ ಆಪಣು ಒಂದಾಂಡ ಅಂಚಿನೇನು ದ್ರುಮ ಅಂದ ಪಣಪ. ಮದ್ದುಂಟು ಟೊಳ್ಳಿತ್ತು ಮಿತ್ತು ಮಾತ್ರ ಪೋಪಣು ಒಂದಾಂಡ ಅಂಚಿನೇನು ನಮ್ಮ ಇಂಗ್ಲೀಷ್ ಬ್ಯಾಂಬೂಸ್ ಪಣಪಾರೆ ಕೀಚಕ ಇತ್ಯಾದಿ. ಅಂಚಿನೇನು ತ್ವಕ್ಸಾರ ಅಂದ ಪಣಪ. ತ್ವಕ್ಸಾರ ಇಂಜಿನ ಆಜಿ ಬಗೆತ್ತೋ ವೃಕ್ಷ ಜಾತಿ ಉಂಡು. ಐಟ ಕಡೇತೋ ಜಾತಿ ಬಂಡ ತೃಣ ಪಂಡ ನೆಲಟ್ಟು ಬಳೆ ಪುಣಾತೆ. ಅವು ನೆಲಟ್ಟು ಒಂಜಿ ಬೂಳು ತೊಲೆಕಾಲ ಗರಿಕೆ ಇತ್ಯಾದಿ ತೃಣಂಕುಳು ಯಾವುದು ದೂರ್ವ ಕದಿಕೆ ಅವಲ ಒಂಜಿ ತರಂತೋ ತೃಣ. ಕೆಲವೊಂಜಿ ತೃಣ ಎಂಚೈಪುಣು ಬಂಡ ಅವು ನೀರುಡು ಬಳೆಪುಣು. ಪಾಂಬಚಿ ಬಂಡ ಜಾದ ಬಂಡ ನೀರುಡಿಪ್ಪುಣಂಚಿನೋ ಮಣ್ಣುತೋ ಭಾಗನ ಸೇರಿಸೋ ಒಂದು ಬಳೆಪುಣಂಚಿನ ಒಂಜಿ ಸಸ್ಯ ಅವು ಪಾಂಬಚಿ. ಅವಲ ಒಂಜಿ ತೃಣ ಜಾತಿಟ್ಟು ಸೇರುಣು. ಇಂಚಿನ ತೃಣ ಜಾತಿ ಅವಲ ಒಂಜಿ ಜೀವ. ಐಕುಲ ಜ್ಞಾನ ಉಂಡು, ಐಕುಲ ಗೊತ್ತಾವಣು. ತೃಣಂಕಿನುಗಳು ಕಾರೀಜು ಅಂತ ಬಂಡ ಏನು ಪಚ್ಚಿ ಒಂದುಳ್ಳೆ ಅಂದ ಐಕುಲ ಗೊತ್ತಾವಣಗೆರ ಅಂಚ ಬಂಟು ಒಜ್ಜರು ಬದಿಗೆ ಬೋತು ಗುಳ್ಳ್ಯಾರ ಐಕ ಆಪ್ರಿ ಅವಾಪ್ರಿ ಜಯ ಬಂಡ. ಅವು ಸ್ಥಾವರ ಚೇತನ, ಜಂಗಮ ಚೇತನ, ಸ್ಥಾವರ ಚೇತನ ಅಂದ್ರೆ ಚೇತನ ಎರಡು ವಿಧ. ವೃಕ್ಷಂಕುಳಿಗೆ ವಿಷಯ ಗೊತ್ತಾಪಣು, ಅರ್ಥ ಆಪಣು ಅಂಡ ಅರ್ಥ ನೇನು ತೆರಿಪವರೆಗೆ ಶಕ್ತಿ ಇದ್ದಿ ಅಂಚಿನಂಚಿನೋ. ಅವು ಅಂತಸ್ಪರ್ಶಾ ವಿಶೋಷಿಣ ತಮಪ್ರಾಯ. ವೃಕ್ಷಂಕಳಿಗೆ ಅರ್ಥ ಆಪಣು,
ಅರ್ಥಾನೇನು ಬೆತ್ತರೆಯಾಗ ತೆರಿಪೋಪಣೋ ಶಕ್ತಿ ಐಗಿ ಪುರಿ ಅಂಚಿನಂಚಿನೋ ಚೇತನಗಳು ಅವಲ ತೃಣ ಅಂದು ಬಣ್ಪೇರು ಅಂಚ ತೃಣಚೇತನ ಅಂದು ಆ ತೃಣಚೇತನಗಳು ಪೂರ ಜೀವಂಟೇ ಸೇರೋಣ ಈ ಜೀವನ ಪೂರ ಮೀರ್ನಂಚಿನೋ ದೇವ ಏತು ದೇವ ಉಳ್ಳೇರು ದೇವ ಒರಿಯೇ ಪುಣ ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತ ಅಂತರಾತ್ಮ ಒರಿಯೇ ದೇವ ಒಂಜಿ ದೇವಕ್ಕೆ ಒಂಜಿ ದೇವಿ ಲಕ್ಷ್ಮಿ ಒರ್ತಿಯೇ ದೇವಿ ಆ ಲಕ್ಷ್ಮಿನ ಬೇತೆ ಬೇತೆ ರೂಪ ಭೂರೂಪ ದುರ್ಗಾರೂಪ ಇತ್ಯಾದಿ ಪೂರ ಅಥವಾ ನಮ್ಮ ಬೇತೆ ಬೇತೆ ಕಡೆ ಸೂಪಣ ಬೇತೆ ಬೇತೆ ಸ್ತ್ರೀ ದೇವತಾ ಸ್ವರೂಪ ಅಂಡತ ಅವು ಲಕ್ಷ್ಮಿನ ಬೇತೆ ಬೇತೆ ರೂಪಗಳು ಅಂಜಂಡ ಒಂಜಿ ದೇವ ಒಂಜಿ ದೇವಿ ಬೆತ್ತು ಒಳಿನಕಳು ದೇವತೆಳು ಅಕಳು ದೇವತೆಳು ಪೂರ ಜೀವೆರೇ ಹೊರತು ಜೀವ ವ್ಯತಿರಿಕ್ತ ಅತ್ತ ಜೀವೆರು ಅಕಳಕಳ ಸಾಧನೆ ಅಂತದ್ದು ಸಾಧನೆ ಪಕ್ವ ಆಯ್ಬೇಕು ದೇವತಾ ಸ್ಥಾನನ ಪಡೆತು ಆ ಸ್ಥಾನ ಉಂಟು ಇನಿ ನಂಕ ಮಾರ್ಗದರ್ಶಕರಾತುಳ್ಳೇರು ದೇವತೆಳು ಪೂರ ದೇವತೆಳು ಜಯ ಬಂಡ ನಮ್ಮ ಗುರು ಸ್ಥಾನ ಉಂಟಾಕೊಳ್ಳುಳ್ಳೇರು ಬ್ರಹ್ಮಾಂತ ಗುರವ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಪತಿ ಗುರು ಬಂಡ ಜಾದ ಬಂಡ ದೇವರನ್ನು ಸೊಯ್ಪಣಗಳು ಮಾರ್ಗದರ್ಶಕರಿಗೆ ಗುರು ಅನ್ನು ಬುಧರ ಏರು ದೇವರನ್ನು ಸೊಯ್ಪಬೇರು ಏರು ದೇವರನ್ನು ಸೂತು ಬರ್ತಾರೆ ಅಕಳು ದೇವತೆಯನ್ನು ಸೊಯ್ಪಬೇರು ದೇವರನ್ನು ಸೂನಕಳು ದೇವರನ್ನು ಸೊಯ್ಪೋಡು ದೇವರನ್ನು ಸೂ ಅಂದನಗಳು ಪೂರ ಸೊಯ್ಪಂಡ ಎಡವಟ್ಟಾಪ ಇತ್ತ ಮುಳ್ತತ್ತು ಕಲ್ಸಂಗೊಂಗು ಬೋಬಣ ಇಂಚ ಅಂದು ಏನು ಎರಡು ಆಣ್ಲಕ್ಕೆಂಡ ಮುಕ್ಳೆಟ ಆಚಾರಡಕ್ಕೆಂಡ ತೊಂದರೆ ಐತಿ ಅವು ಬರ್ತು ಒಳ ಬೆಂಗಳೂರ್ದು ಬತ್ತನಕ್ಲೆಟ ಮೂಡು ಕಲ್ಸಂಗೊಂಗೆ ಎಂಜ ಬೋಡಿ ಕಂಡ ಅಕಳು ಇಂಚ ಸ್ಟ್ರೈಟ್ ಬೋತು ರೈಟ್ ಬೋತು ಲೆಫ್ಟ್ ಬೋತು ಬೆಕುಡ ರೈಟ್ ಬೋತು ಸ್ಟ್ರೈಟ್ ಬೋಲೆ ನಿಜ ಗೊತ್ತಿದ್ದಿ ಬಂಡ್ರಾಗ ಮರ್ಯಾದಿ ಪ್ರಶ್ನೆ ಐಕೊಂಜಿ ರೈಟ್ ಸ್ಟ್ರೈಟ್ ರೈಟ್ ರೈಟ್ ಅಂತ ಕೇಳಿದಿರ ಅದ ಬುದ್ಧಂಗು ಬಂಡೆ ಇಂಬಿ ಅಂಚನೆ ಬೋಂಡ ವಾಪಸ್ ಇಡೆಗೆ ಬತ್ತಿಪ್ಪೆ ಅಂಚಡ್ಡ ಆ ಕಲ್ಸಂಕನು ಇಡೆ ಮುಟ್ಟ ಸೂ ಅಂತ ಇತ್ತನ ವ್ಯಕ್ತಿಟ ಕಲ್ಸಂಗೊಂಗು ದಾರಿ ಸಾದಿ ಸೊಯ್ಪಲೆ ಬಂಡ ಸರಿ ಸೊಯ್ಪವರ ಸಾಧ್ಯನಾ ಅಂಚಂಡ ಏರು ಮಾರ್ಗದರ್ಶಕರಾವಣ ಏರು ನಂಗೆ ಗುರುಕುಳಾವಳಿ ಏರು ಗುರಿ ಮುಟ್ಟದೇರು ಅಕಳು ಗುರಿ ಕಿಂಚಬೋಡು ನಂಗೆ ಸೊಯ್ಪೋಡು ಅಂಚ ಅದು ದೇವರೇನೇರು ಸೂತೇರು ಅಪರೋಕ್ಷೀಕೃತ ಶೀಶ ಪಂಡ ದೇವರೇನು ಅಪರೋಕ್ಷ ಅಂತನಗಳು ಅಪರೋಕ್ಷ ಜ್ಞಾನಿಳುಳ್ಳೇರದ ಅಕಳು ನಂಗೆ ಗುರುಕುಳಾವರ ಸಾಧ್ಯ ಪ್ರತಿಯೊಂಜಿ ದೇವತೆಳ್ಳ ಅಪರೋಕ್ಷ ಜ್ಞಾನಿಳು ಬ್ರಹ್ಮಾಂತ ಗುರವಹ ಅಂತ ಐಕೆ ಬಣ್ಣ ಬ್ರಹ್ಮ ಪರ್ಯಂತ ದೇವತೆಳು ಪ್ರತಿಯೊರಿಲ್ಲ ಅಪರೋಕ್ಷ ಜ್ಞಾನಿಳು ಪಂಡ ದೇವರೇನು ಸೂನಗಳು ದೇವರೇನು ಸೂನಕಳು ಈ ದೇವರೇನು ಸೂವಡಂಡ ಇಂಚ ಪೋಲ ಅಂದ ನಂಗೆ ಮಾರ್ಗದರ್ಶನ ಪರ ಅರ್ಹತೆ ಇಪ್ಪಣಕಳು ಅಕಳು ಪೂರ ಗುರುಸ್ಥಾನಾಪನ್ನೇರ ಆಪೇರು ಅಂಚಂಡ ಏರೆಡ ಕೇಣಡು ಸೂನಕಳೆಡ ಕೇಣಡು ಸೂನಕಳೆಡ ಕೇಣ್ರತೀರ ಕನ್ನಡ ಬಣ್ಪೇರು ಕಂಡವರಲ್ಲಿ ಕೇಳಿ ತಿಳಿ ಕಂಡವರಲ್ಲಿ ಕೇಳಬೇಡ ಅಂತ ಬಣ್ಪೇರು ಅದಂಚ ನಂಗೆ ಕಣ್ಣಿಗೆ ಸೋಜಿನಗಳೆಡ ಪೂರ ದೇವರೇಟ ದಾರಿ ಯಾವುದಯ್ಯ ವೈಕುಂಠಕ್ಕೆ ಅಂತ ಕೇಳೊಂದು ಬೋಪಣತ್ ಏರು ಸೂತೆರು ಅಕಳೆಟ ಕೇಂಡ ಅಕಳು ಪಣ್ಣ ಸಾದಿಡು ಬೋಡು ಇಂಚ ದೇವರ್ನೋ ಅಪರೋಕ್ಷ ಜ್ಞಾನ ಇಪ್ಪುಣಂಚಿನೋ ದೇವತಾ ಸ್ವರೂಪಗಳು ಪೂರ ದೇವರೇನು ಸೂನಗಳು ಆನೆತ್ತವರ ನಂಗೆ ಗುರುಸ್ಥಾನ ಪನ್ನೆರು ಅಂಚಾತ ಅಕಳೆಲ್ಲ ನಮ್ಮ ಆರಾಧನೆ ಅಂಪಡು ಅಂದೇನು ಪೂರ ಸರಸ ಭಾರತಿ ವಿಲಾಸ ಅಂತ ಎಣುಮನೆ ವಿಲಾಸ ಉಂಟು ಬಣ್ಪೇರು ವಾದಿರಾಜರು ನಮ ನಾರಾಯಣ ದೇವರನ್ನು ಮಾತ್ರ ಪೂಜೆ ಎಂಬಣತ್ತು ನಾರಾಯಣ ದೇವರನ್ನೊಟ್ಟಿಗೂ ಮಹಾಲಕ್ಷ್ಮಿನೋ ಅನುಗ್ರಹ ಬೋಡು ಜಾಯ ಲಕ್ಷ್ಮಿನ ಅನುಗ್ರಹ ಬೋಡು ಲೌಕಿಕ ದೃಷ್ಟಾಂತ ಕಳ್ಪೇರು ಇನ್ನುಗಳು ತಹಶೀಲ್ದಾರ್ನೋ ಇಲ್ಲಾಗ ಬೋತಾರೆ ಅಂದರೆ ತೋಣಿ ಅಕಳು ರಾಜ ಎಂದು ಮಾಡ್ಪೇರು ಒಜ್ಜೆ ರಾಜನ ಇಲ್ಲಾಗ ಬೋಂದಿಲ್ಲ ಅಲ್ಪ ಎದುರು ಸುರುಕು ಸಿಕ್ಕಣೆಯರು ಕೆಲಸ ಅಂತಾಗಳು ಅಗಳು ಬಣ್ಪೇರು ಒಳಗೆ ಇವತ್ತು ಅವಕಾಶ ಇಲ್ಲ ನಿಮ್ಮದು ಹೋಗಿ ಹೊರಡೋಗಿ ಇನ್ನು ಅಲ್ಪನೇ ಸಾದಿಡೆ ಅಂತದ್ದು ಇರ್ಬೇರು ಒಳಗೆ ಕಡಪುಡ್ನೇ ಇದ್ದೀರು ಐಕೆ ಸುರುವಿಗೆ ಅಕ್ಕಳು ಒಂಚೂರು ಪರಿಚಯ ಅಂತ ಒಂದಿಪ್ಪಡು ಸುರುಕೆ ಏರಾಣ್ಲು ಅವರಿಯನೋ ಪರಿಚಯ ಬೋರ್ಡು ಅಲ್ಪ ಗೇಟ್ ಕೀಪರ್ನೋ ಪರಿಚಯ ಇತ್ತಂಡ ಅಕಳೆ ಸುರುಕೆ ಇನ್ನುಗಳು ಒಂಜಿ ಬಿಸ್ಕತ್ ಪ್ಯಾಕೆಟ್ ಸುರುಕೆ ಕೊಲ್ತಿತ್ತಾರಂದಾಂಡ ಅಪ್ಪಾಗ ಬನ್ನಿ ಇನ್ನು ಒಳೆ ತೊಂದು ಪೋಪೇರು ಅಂಚ ಒಳಗೆ ಪೋಯ್ ಬೆತ್ತು ಅಲ್ಪ ಬಾಗಿಲಿಗೆ ಪುರಿಯರು ಕೆಲವರು ಅಲ್ಪನೆ ಖಂಡಿಡೆ ಇಂಚ ಸೂತು ಈ ಬತ್ತನ ಇವರಿ ಈ ಚಲ್ಪಟ್ಟು ಮನುಷ್ಯ ಎಂದಾಂಡ ಬಾಗಿಲೆಗೆ ಪುರಿಯರು ಐಕೆ ಜಾದಂದಿಪ್ಪಡು ಯಜಮಾಂತಿನ ಪರಿಚಯ ಎಲ್ಲ ಚುರ್ಬೋಡು ಅಕ್ಲ ಮಿತ್ತ ಅಕ್ಲನಾನುಗ್ರಹ ಒಂಚೂರ್ಬೋಡು ಅಪ್ಪಗೆ ಯಜಮಾಂತಿ ಬಲೆ ಅಕ್ಲೇಟ ಪಾತೆ ಅಂಚ ಭಗವಂತನ ದರ್ಶನ ಅವಡಂಡ ಲಕ್ಷ್ಮೀದೇವಿನ ಅನುಗ್ರಹ ಬೋಡಗೆರು ಆಳೆಟ ನಮ್ಮ ಪಾತೆರ್ರನೇ ಇದ್ದಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಪಂಡ್ರನೇ ಇದ್ದಿ ತಿರುಪತಿ ವೆಂಕಟ ರಮಣ ಅವೇ ಮಾತ್ರ ಬಣ್ಮಣ ತಿರುಪತಿ ತಿಮ್ಮಪ್ಪ ಶೆಟ್ಟಿಯಿಂದ ಬೇಗ ಅವೇ ಬೋಡ ಬೇತವಲ್ಲ ಬೋದ್ರಿ ಅಂಜತಿ ಲಕ್ಷ್ಮೀದೇವಿನ ಅನುಗ್ರಹ ಇದ್ದಿಂದ ನಾರಾಯಣನು ಸುವರಾಪರಿ ಅಂಚಾದ ಲಕ್ಷ್ಮೀದೇವಿನ ಅನುಗ್ರಹ ಅಲ್ಲ ಬೋಡು ಐತು ಬೆತ್ತು ಬ್ರಹ್ಮ ವಾಯು ರುದ್ರದೇವರು ಮುಕ್ಕಳು ಪೂರ ನಮ್ಮ ಒಂಜಿ ಇಂದ್ರಿಯ ತತ್ವಂಕು ಅಭಿಮಾನಿ ದೇವತೆಗಳನ್ನತ್ತವರ ಇಂದ್ರಿಯಾಭಿಮಾನಿ ತತ್ವಾಭಿಮಾನಿ ದೇವತಾ ಶಕ್ತಿಳ್ನು ಅನುಗ್ರಹಲ ಬೋಡು ಆಂಡ ಅಕಲೇನು ಪೂರ ಗುರುಕುಳು
ಭಗವಂತನು ಸೊಯ್ಪವರ ಇತ್ತನಗಳು ಭಗವಂತನು ದಾಸಾನುದಾಸರು ಪಣ್ಪುಣೋ ಎಚ್ಚರ ಇಜೊಂತು ಆ ದೇವತೆಳ್ನೋ ಉಪಾಸನೆ ಅಂತಂತು ದೇವತೆಳ್ನೋ ಅನುಗ್ರಹ ಅಂತ ಒಟ್ಟಿಗೂ ಭಗವಂತನ ಅನುಗ್ರಹ ಪಡೆಯುವುದು ಏರು ದೇವತಾನುಗ್ರಹ ಅಭಿಲಾಷ ಅಂಪಂತೆ ಕೇವಲ ದೇವರೇನೇ ಉಪಾಸನೆ ಅಂಪೆ ಅಂದು ಬಿದಾಡಿ ಎಂದಾಂಡ ಆಕಳ ಮನಸ್ಸನ್ನು ಈ ದೇವತೆಗಳು ಓಳಾ ತಪ್ಪ ಪೇರಿಗೆರೆ ಸಾದಿ ತಪ್ಪ ಪೇರಿಗೆರೆ ಆಕಳ ದೇವರೇನು ಮುಟ್ಟ್ಯಾರ ಆ ಪುಣ್ಯ ಐತಿ ನಡುಟು ಸಾದಿ ತಪ್ಪ ಬೇರೆ ಕೆಲವು ಈ ಮಂತ್ರವಾದಿಗಳನ್ನ ಇಲ್ಲಾಗ ಬನಾಗ ಜಾಗ್ರತೆ ಬೇಡಪ್ಪ ಮಂತ್ರವಾದಿಗಳ ಪೋತ ಪ್ರಶ್ನೆ ಕೇಳ್ತು ಅಕಳೆಡ ಪೂರ ಮರ್ದಗಿರ್ದು ಪೂರ ಕೆತ್ತೊಂದು ಪೂರ ಬತ್ತತ್ತು ಅವಳು ದಕ್ಷಿಣೆ ಕೊಳಂತ ಇನುಗಳು ಬತ್ತಂಡ ಇನುಗಳು ಇಲ್ಲಿ ಮುಟ್ಟುಣ್ಣೆ ಇದ್ದಾರೆ ಇನುಗಳು ರಾತ್ರಿ ಇಡೀಗ ಸುತ್ತದ ಕಡೆಗೆ ಮನದಾನಿ ಪಕ್ಷ ಆಕಳನ್ನ ಇಲ್ಲದಾಗೆ ತಳ್ಪಾಯ್ತು ಇಪ್ಪಾರ ಅವಳು ಒಂಜಿ ಪಿಶಾಚಿ ಇನುಗಳಿಗೆ ಸಾದಿ ತಪ್ಪೋದಿಪ್ಪಣ ಅವಳೇ ಸುತ್ತ ಒಂದಿಪ್ಪಣ ಅಂಚಿತ್ತ ದೇವರೇನು ಮಾತ್ರ ಏನು ಉಪಾಸನೆ ಎಂಪ ಬಣ್ಣಂದಾಂಡ ಒಳಿನೋ ದೇವತೆಳೇನು ಏರೆಲ್ಲ ಉಪಾಸನೆ ಎಂಪಂತ ಇತ್ತನಂದಾಂಡ ಈತ ನಮ್ಮ ಭಜನೆ ಬಣ್ಣಾಗ ಸುರುಕು ಒಂದಿಪೆ ದಿನಕ್ಕೆ ಗಣನಾಥ ಅಂದತ ಸುರಮ್ಮಣ ಅವು ಜಾಯ್ಬೋಡು ನಂಗೆ ಮೋಕ್ಷಗೊಳ್ಪಣ ಏರು ಮಹಾವಿಷ್ಣುತ ಅಂಚ ಅದು ಕೃಷ್ಣನ ಸ್ತೋತ್ರ ಮಾತ್ರ ಬಣ್ಕ ಒಳಿನೋ ದೇವತೆಳನೋ ಜಾಲ ಬೋತ್ರಿ ಇಂಚ ಕುಳ್ಳಿ ಲೆಕ್ಕ ಇದ್ದಿ ಪೂರಾ ದೇವತೆಳನ ಅನುಗ್ರಹ ಇತ್ತನಾಗ ಮಾತ್ರ ನಂಗೆ ವಿಷ್ಣು ದರ್ಶನ ಅವರ ಸಾಧ್ಯ ಅಂಜಾದುವರಿ ಮೋಕ್ಷ ಸಾಧನೆ ಎಂಪೊಡು ಅಂದಾಂಡ ಈ ಪೂರ ದೇವತೆಳನು ಅನುಗ್ರಹನ ಆಯ ಸಂಪಾದನೆ ಅಂಪೊಡು ಪಣ್ಪುಣಂಚಿನ ಒಂಜಿ ಉಲ್ಲಾಸಂತ ಸಾರ ಇತಿ ಛಂದೋಗ ಗಾಯಕಾನಾಂ ಮಹೋಪನಿಷದೇವಹಿ ಯದ್ವಾ ಬೋರಿತರೇ ದೇವಾಃ ಪೂರ್ವದೇವೀಹಿ ವಶೀಕೃತಾಃ. ಛಾಂದೋಗ್ಯೋಪನಿಷತ್ತುతో ಒಂಜಿ ಕಥೆನ ದುಂಬುತ ಉಲ್ಲಾಸ ಉಂಟು ಎಣ್ಮನೆ ಉಲ್ಲಾಸ ಮುಗಿತು ವರ್ಮನೆ ಉಲ್ಲಾಸ ಉಂಟು ಉಲ್ಲೇಖ ಅಂಪೇರು ಐನು ಒಂಜಿ ಪಣ್ತಿ ನಿಮಗಿಪೆ ಆ ಉಲ್ಲಾಸ ಉಂಟು ಓ ಕಥೆ ಬಣ್ಪೇರು ಬಂಡ ಸುಮಾರು 5 ಉಪನಿಷತ್ತು ಬರ್ಪಣ ಮಣ್ಪೇರು ಒಂಜೇ ಉಪನಿಷತ್ತು 5 ಉಪನಿಷತ್ತು ಬರ್ಪಣಂಚಿನ ಕಥೆಂದು ಜಾದ ಬಂಡ ವಾಯುದೇವರು ಒಳಿನೋ ದೇವತೆಳೆತ್ತು ಪೂರ ಶ್ರೇಷ್ಠರು ಪಣ್ಪಣಕ್ಕೆ ಒಂಜಿ ಕಥೆ ಬಹುಶಃ ಇನುಕ್ಲೆ ಪೂರ ಈ ಕಥೆ ಗೊತ್ತುಂಡು ಏನು ಬಾರಿ ವಿಸ್ತಾರವಾದ ಬಣ್ಪುರಿ ಒಂಜೊಂಜು ಉಪನಿಷತ್ತು ಚೂರು ಬೇತೆ ಬೇತೆ ನಮನೆ ಕಥೆ ಉಂಡು ಒಟ್ಟು ಸಾರ ಇಂಚುಂಡು ದೇವತೆಳೆಟ ಪರಸ್ಪರ ಒಂಜಿ ಸರ್ತಿ ಚರ್ಚೆ ಆವಣು ಜಾದೋ ಚರ್ಚೆ ನಮ್ಮ ಈತು ದೇವತೆಳೆಟ್ ಏರು ಮಲ್ಲೆ ಅಂದು ಒಂಜಿ ವಿಚಾರ ಚರ್ಚೆ ನಿಜವಾದ ದೇವತೆಗಳು ಈ ಚರ್ಚೆ ಎಂಬಡು ಹೊಂದಿದ್ದಿ ಅವು ನಮ್ಮ ಪೂರ ಚರ್ಚೆ ಎಂಬಡೆ ಹೊರತು ಅಕ್ಕಳು ಈ ವಿಷಯ ಚರ್ಚೆ ಎಂಬಡು ಹೊಂದಿದ್ದಿ ಅಕ್ಕಳು ಚರ್ಚೆ ಜಯ ಅಂದ್ರ ಮಂಡ ಒಂಜಿ ನಾಟಕ ಆಗಿರಕಳು ನಾಟಕ ಉಂಟು ಪೂರ ಆಪಣದ ಈತ ಎಂಕಲ ರಾಮಾಯಣ ಗೊತ್ತುಂಡು ಇನುಕಲೆಗಲ ರಾಮಾಯಣ ಗೊತ್ತುಂಡು ಐಟು ರಾಮೇನೇ ಗೆಲ್ಲುಣ ರಾವಣೇ ಫಲ ಸೋಪಣ ವಿಷಯ ಗೊತ್ತಿಪ್ಪಣು ಅಂಡ್ ಒಂಜಿ ನಾಟಕ ಅಂಬುಗ ಬಂತು ಏನು ರಾಮನ ವೇಷ ಬಾಡ್ತು ಒಂಚೂರು ಗಟ್ಟಿದ ಮಾಡಿ ನಾನು ರಾವಣನ ವೇಷ ಕೊಳ್ಳೆಂದಾಂಡ ಇಮ್ಮಳು ಎಂಗುಳ್ನ ಯುದ್ಧ ಪುರ ಒಂದಿಪ್ಪಣು ಯುದ್ಧ ಒಂದಿದ್ದನಾಗ ಆಯ್ಗ ಸೋಜು ಈ ಚಲ್ಪಟ್ಟಿಡ ಏನು ಸೋತುಂಡ ಗಲೀಜು ಅಂತ ಆಯ್ ರಾವಣೆ ಗೆತ್ತದು ಹಾಕತ್ತು ರಾಮೇ ಸೋಬಿಲೆಕ್ಕ ಅಂದ್ರೆ ನಾವು ನಾಟಕ ಆಪಣ ನಾಟಕ ಎಂಚ ಇಪ್ಪಡು ಅವಳು ನಿರ್ದೇಶಕ ಎಂಚ ಬಂಡೇನ ಅಂಚದ ಅವಳು ಅವಳು ಏನು ಗಟ್ಟಿ ಆಯ್ತು ಅವು ಇದ್ದಿ ಅವು ಎಂಚಾವಡ ಅಂಚಾವಡು ನಾಟಕ ಅಂಚೆ ಈ ದೇವತೆಳ್ನ ಒಂಜಿ ನಾಟಕ ದೇವತೆಳ್ನಡಿ ಏರು ಮಿತ್ತು ಏರು ಸಿತ್ತು ಬಂತು ಸ್ವೈಪವರಿಗೋಸ್ಕರ ದೇವತೆಳ್ನ ಒಂಜಿ ನಾಟಕ ಆ ನಾಟಕಂಕು ನಿರ್ದೇಶಕರು ನಮ್ಮ ಬ್ರಹ್ಮದೇವರು ಅಂಚೆ ಒಂಜಿ ನಾಟಕ ಪರಸ್ಪರ ಗಲಾಟೆ ಏನು ಮಲ್ಲೆ ಗಲಾಟೆ ಅಪಗ ನಮ್ಮ ಮನ್ಮಥೆ ಹೇಳದ ಮನ್ಮಥೆ ಬಣಪೆ ಗಲಾಟೆ ಮಣ ಬೋತ್ರಿ ನಮ್ಮ ಒಂಜಿ ಪ್ರಯೋಗ ಸೈದ್ಧಾಂತಿಕವಾದ ಗಲಾಟೆ ಎಂಪರ ಐತಿ ಪ್ರಾಕ್ಟಿಕಲ್ ಆದ ಸುಖ ಅಂದ್ಬಣ್ಲೆಗೆ ಒಂಜಿ ಪ್ರಯೋಗಾತ್ಮಕವಾದ ವ್ಯವಸ್ಥೆ ಜಾದ ಬಂಡ ಚತುರ್ಮುಖ ಬ್ರಹ್ಮದೇವರು ಒಂಜಿ ಶರೀರ ನಿರ್ಮಾಣ ಅಂತ ಕೊಳ್ತೇರು ಈ ಶರೀರ ಉಂಟು ಏರು ಪ್ರವೇಶಾಂತನಾಗ ಆ ಶರೀರ ಲಕ್ಕುಣು ಆಕಳು ಶ್ರೇಷ್ಠ ಅಂದ ತೀರ್ಮಾನ ಆ ಶರೀರ ಲಕ್ಕಿಲೆ ಕಾಂಬೋಡು ಸುರೂಗು ಪೋನ ಏರು ಬಣ್ಣ ನಾಡಿ ಈ ನಾಲಿಗೆ ದೇವರಿಗೆ ಅಗ್ನಿ ಏನು ಪೋತು ಲಕ್ಕೋಪೆ ಆ ಶರೀರ ಸೀದಾ ಪ್ರವೇಶ ಅಂತದ್ದು ಪೋತು ನಾಲಿಗೇಟು ಪೋತು ಎಂದಿಗೆರು ಅಗ್ನಿದೇವರನ ಕೆಲಸ ಜಾದ ಬಣ್ಣ ನಾಲಿಗೇಟು ಪಾತೆರನೋ ಕೆಲಸ ವಾಗ್ವೈ ಅಗ್ನಿದೇವರು ವಾಗಭಿಮಾನಿ ದೇವತೆ ಅಂಚ ಅದು ಒಳಿಪೋನು ಪೋತಾನಾಗ ಪಾತೆರ್ರಲ್ಲ ಅವರಿ ಅಗ್ನಿಗ ಶರೀರ ಉಂಟು ಶರೀರ ಲಕ್ಕುಣ ಬಿಡಿ ಪಾತೆರ್ರಲ್ಲ ಅವರಿ ಆ ಶರೀರ ಲಕ್ಕಂತ ಇಪ್ಪಣೆ ಸೂತು ವರುಣಗ ಸೋಜಿನಿ ಇನ್ನು ಫ್ರೆಂಡ್ ಪೋತೆ ಅಗ್ನಿ ಏನು ಪೋನ ಇದ್ದಂಡೆ ಎಂಚ ಅಂದು ಸೀದಾ ವರುಣೆ ಪೋಪೆ ವರುಣಿಲ್ಲ ಪೋತು ನಾಲಿಗೇಟು ಕೊಳ್ಳಿಬೆ ವರುಣನ ಕೆಲಸ ಎಂಜಿನೋ ರುಚಿ ರಸನೇಂದ್ರಿಯ ಅಭಿಮಾನಿಯಾಗಿ ರುಚಿನೂ ತೆರಿಪಣಂಚಿನ ఆయన ಕೆಲಸ ಅವಳು ರುಚಿ ತೆರಿಯರಲ್ಲ ಬರೀ ಶರೀರ ಲಕ್ಕೊಂಡ್ಲ ಇದ್ದಿ ಐತು ಬೆತ್ತುವರಿ ಜಯಂತೆ ಎಂದುಳ್ಳೆ ಇಂದ್ರನ ಮಗೆ ಜಯಂತೆ ಆಯ ಸೀದಾ ಬತ್ತದ ಕಾರ್ಡ್ ಬತ್ತುಗುಳ್ಬೆ ಕಾರು ತೋ ದೇವತೆ ಲಕ್ಕ ನಡಪುಣಂಚಿನ ಕೆಲಸ ಆಯ್ತಾವಡು ಅವುಲ ಕೆಲಸ ಇದ್ದೆ
ವರಿ ಕಣ್ಣಿಗೆ ಬತ್ತದು ಸೂರ್ಯ ಸೇರ್ಪೆ, ಕೆಬಿಕ್ ಬತ್ತದು ದಿಗ್ದೇವತೆಗಳು ಬತ್ತು ಸೇರೋಣಪ, ಆಯನ ಕೈಟು ದಕ್ಷೆ ಬತ್ತದು ಕೊಳ್ಳುಬೆ ಪೂರ ತ್ವಗಿಂದ್ರಿಯಂಕು ವರಿ ಪ್ರಾಣೇ ಪಂತ ಪ್ರಾಣ ನಮಗೆ ಮುಖ್ಯ ಪ್ರಾಣ ನಮಗೆ ವರಿ ಪ್ರಾಣಿ ಆಯ್ ಬತ್ತದಕ್ಕೆ ತ್ವಗಿಂದ್ರಿಯ ಉಂಟು ಬತ್ತದು ಚರ್ಮ ಉಂಟು ಬತ್ತದು ಕೊಳ್ಳುಬೆ ಪಾಯು ಉಪಸ್ಥಾಪನ ಪಣ ಇಂದ್ರಿಯ ಉಂಟು ಮಿತ್ರೆಲ ಮನುಲ ಸ್ವಯಂಭ ಮನು ಅಕಳು ಬತ್ತದು ಕೊಳ್ಳುಬೇರು ಓ ದೇವತೆ ಓಳು ಬತ್ತುಕೊಳ್ಳುಂಡ್ಲ ಶರೀರ ಉಂಟು ಲಕ್ಕ್ಯಾರ ಅಂತಿದ್ದಿ. ಆವಾಗ ನಮ್ಮ ಪ್ರಾಣದೇವರು ಬರ್ಪೇರು. ಒಂಚೂರು ಯಕ್ಷಗಾನ ಉಂಟು ಬಣ್ಣವಂತ ವೇಷ ಬತ್ತಲೇಕ ಪ್ರಾಣದೇವರು ಶರೀರಂಕು ಬರೋಂತಿತ್ಲೇಕನೆ ಶರೀರ ಇಂಚ ಇಂಚ ಅವರ ಸುರಾನಿಗೆರು ಏಪ ಪ್ರಾಣದೇವರು ಶರೀರ ಪ್ರವೇಶ ಅಂಪೇರು ಶರೀರ ಲಕ್ಕುಣು ಮಾತ್ರ ಆತು ನಾಲಿಗೆಡಿ ಇಪ್ಪುಣ ಅಗ್ನಿ ಪಾತೆರ ಸುರ ಅಂಪೆ ನಾಲಿಗೆಡಿ ಇಪ್ಪುಣ ಅಂಜಿನ ವರುಣೆ ರುಚಿನು ಗ್ರಹಣ ಅಂಪೆ ಕೆಬಿಟ್ಟಿತ್ತ ಅಂಜಿನ ದಿಗ್ದೇವತೆಗಳು ಪೂರ ಕೆಬಿಟ್ಟು ಶಬ್ದ ಶ್ರವಣ ಅಂಪೇರು ಕಾರು ನಡಪುಣು ಕೈ ಓಡಾಡು ಪೂರ ಕೆಲಸ ನಡತೊಂದು ಅಪಗ ಒಳ್ಳೆ ಇತ್ತನ ದೇವತೆಗಳು ಇತ್ತೇನೆ ಒಂಜಿ ಉದ್ಘೋಷಣೆ ಅಂಪುಗಾಂದವರ ಆಲೋಚನೆ ಅಂಪೇರು ಅಂಡ ನಾಟಕ ಮುಗಿತ್ರಿ ನಾಟಕ ನನಲೊಂಡು ಅದಕ್ಕೋಸ್ಕರ ಆ ದೇವತೆಗಳು ಪಣ್ಪೇರಿಗೆರು ಇತ್ತೆ ಪ್ರಾಣದೇವರು ಬಂದಾಗ ಲಕ್ಕನಾಗ ಅಂದು ಕರೆಕ್ಟ್ ಅಂಡ ಎಂಕುಳು ಪೂರ ಇಪ್ಪುಣೆತ್ತವರತ ಲಕ್ಕನ ಸುರ ಅಂತೀರ ಎಂಕುಳು ಪೂರ ಸುರುಕೆ ಬತ್ತಿ ಶರೀರ ಉಂಟು ಗುಳ್ಳುದ ಇತ್ತೆ ಪ್ರಾಣೆ ಬತ್ತೆ ಪ್ರಾಣೆ ಬಂದಾಗ ಲಕ್ಕನು ಸರಿ ಅಂಡ ಎಂಕುಳು ಇದ್ದಿಂದ ಅಂಡ ಲಕ್ಕಣಂದು ಒಂದು ಪ್ರಶ್ನೆ ಆಪಾಗ ಅಲ್ಪ ಮನ್ಮಥೆ ಬರ್ತೆ ಅಲ್ಪಲ್ಲ ಪ್ರಾಣದೇವರು ಏರು ಮನ್ಮಥ ಕಾಮದೇವರು ಮನ್ಮಥೆ ಬಣ್ಪೆ ಅಂಚಣ್ಣ ನಾನೊಂಜಿ ಪರೀಕ್ಷೆ ಒರಿಯೇ ಪಿದೆ ಬಲೆ ಏರು ಪಿದೆ ಪೋನಾಗ ಈ ಶರೀರ ವಾಪಸ್ ಕೇತೊಣ್ಣು ಲಕ್ಕುರಿ ಆಯ ಶ್ರೇಷ್ಠ ಎಂದು ಲೆಕ್ಕ ಒಂದು ಎಡ್ಡೆ ಉಂಡು ಬಂತು ಸುರುಕು ಅಗ್ನಿಯೇ ಸುರು ಆಯನೇ ಸುರು ಅಗ್ನಿ ಪಿದೆ ಪೋಪೆ ಅಗ್ನಿ ಪಿದೆ ಪೋನಾಗ ಜಾದಾನು ಈ ಶರೀರ ಉಂಟು ನಡಪ್ಯರಾಪಣು ತಿನಿಯರಾಪಣು ಕುಣಿ ನಲಿಪ್ಯರಾಪಣು ತೆಳಿಪ್ಯರಾಪಣು ಪೂರಾಪಣು ಅಂಡ ಪಾತೇರಿಯರ ಒಂಜಿ ಆಪರೆ ಆತೆ ಆಯೆ ಏಡ ಮೂಕೆ ಇತ್ಲೇಕ ಮೂಕೆ ಆತ ಆ ಶರೀರ ಪಲ್ಲಡು ಪೂರ ಕೆಲಸ ಒಂದುಂಡು ವರುಣೆ ಪೋಯೆ ಪೂರಾ ನಡಪುಣು ರುಚಿ ಜ್ಞಾನ ಬರ್ಪುರಿ ಇಂದ್ರೆ ಯಮೆ ವರುಣೆ ಐತು ಬೆತ್ತಗೆ ಚಂದ್ರೆ ಮುಕ್ಕಳು ಕೆಬಿಕ ಅಭಿಮಾನಿಗಳು ದಿಗ್ದೇವತೆಗಳು ಪಿದೆ ಪೋಯರು ಆಯೆ ಕಿವುಡೆ ಆತೆ ಬೆತ್ತ ಪೂರ ಕೆಲಸ ನಡತೊಂದುಂಟು ರುದ್ರದೇವರು ಪಿದೆ ಪೋಯರು ಮನಸ್ಸುಡು ಜಾಲ ಸಂಕಲ್ಪ ವಿಕಲ್ಪ ಇದೆ ಅಂಡ ಒಂಜಿ ಮರ್ಲನೋ ಲೆಕ್ಕ ಆಯ್ ಓಡಾಡು ಅಂತುಳ್ಳೆ ಓ ದೇವರು ಪಿದೆ ಪೋನ ಅಂಡ್ಲ ಶರೀರ ಬೂಳ್ತಿರಿ ಕಡೆಗೆ ಪ್ರಾಣದೇವರು ಮೆಲ್ಲ ಪಿದೆಯ ಪ್ರಾಣದೇವರು ಪಿದಾಡ್ನೆ ದುಂಬು ಕೆಲವರು ಕುಳ್ಳುದಿತ್ತೇರು ಸುಖ ಆಯ್ ಪೋಯ್ ಬೆತ್ತಲ ಎಂಕುಳು ಒಂಚೂರು ಎಂತ ದೀಪ ಅಂದು ಪ್ರಾಣದೇವರು ಪಿದಾಡೋಡಂಡ ಒಳಿನಾಕ್ಲೆ ಎಂತ್ಯಾರಾನಿದ್ದಿಗೆ ಒಯ್ತೊಂದು ಬತ್ತಲೇಕ ಎಂಚ ಒಂಜಿ ಗೂಟ ಕಟ್ಟದಿಪ್ಪುಣು ಗೂಟಂಕು ಕುದುರೆನ ಕಟ್ಟದಿಪ್ಪೇರು ಆ ಕುದುರೆಗೆ ಒಂಚೂರು ಜಾಲ ಪರ್ಪನು ಅಂಡ ಅವಾಗ ಒಯ್ತೊಂಡ್ರ ಸುರ ಆಪಣು ಒಯ್ತೊಂಡಾಗ ಆ ಗೂಟ ಸಮೇತ ಎಂಚ ಬರ್ಪಣ ಅಂಚ ಒಳೆಯಿತ್ತನೋ ದೇವತೆಳೆನೂರ ಒಯ್ತೊಂದು ಪ್ರಾಣದೇವರು ಬಿದೆ ಬತ್ತಿರಿಕೆರು ಬತ್ತನ್ನೇ ತಡ ಇಡೀ ಶರೀರ ನೆಲಕ್ಕೆ ಬೀಳ್ತು ಆಡೆ ಮುಟ್ಟ ಶಿವ ಅಂದು ಬುಧಾರ ಆ ಶರೀರಂಕು ಇಟ ಶವ ಅಂದು ಬುಧಾರ ಅನಗೆರು ಅಂಚಂಡ ಶರೀರಂಟು ಶಿವತ್ವನುಕೊಳ್ಳವು ಶಿವ ಪಂಡ ಮಂಗಳ ಅಂದರ್ಥ ಶರೀರಂಕು ಪರಶಿವತ್ವನುಕೊಳ್ಳವು ಅವು ಪ್ರಾಣಶಕ್ತಿ ಅಂಚಾರ ಪ್ರಾಣೇ ಶರೀರಂಟು ಉಳ್ಳೆ ಎಂದಾಂಡ ಒಳಿನೋ ದೇವತೆಗಳು ಬರ್ರ ಸಾಧ್ಯ ಆಪಣು ಪ್ರಾಣ ಒರಿಪಿದೆ ಪೋಯ್ ಎಂದಾಂಡ ಒಳಿನೋ ದೇವತೆಗಳಿಗೆ ಎಂತ್ಯರಗೆ ಸಾಧ್ಯ ಆಪುರಿ ಅಂಚಿನೋ ಪ್ರಾಣದೇವೇ ಆಯೆ ಪ್ರಾಣ ಜ್ಯೇಷ್ಠ ಶ್ರೇಷ್ಠಶ್ಚ ಈ ಪ್ರಾಣದೇವರು ನಮ್ಮೆಟ ಪೂರ ಜ್ಯೇಷ್ಠೆ ಆತೆ ಅತ್ತಂತೆ ಶ್ರೇಷ್ಠೆ ಇಂಚ ದೇವತೆಗಳು ಪೂರ ಪ್ರಾಣ ಪಣ್ಪುಣು ಜೀವೋತ್ತಮ ತತ್ವ ಪಣ್ಪುಣೇನು ಅವಳು ತೀರ್ಮಾನ ಅಂತೇರು ಪಣ್ಪುಣು ಅವು ಒಂಜಿ ಉಲ್ಲಾಸ ಅಂತ ಕಥೆ ಒಂದು ಆಯ್ವೆತ್ತು ಭಾರತೀ ದೇವಿಲ ಸರಸ್ವತೀ ದೇವಿಲ ಒಂಜಿ 2-3 ನಿಮಿಷ ಉಂಟು ಉಪಸಮಾರಂಭೆ ಸುರೂಕ ಮಹಾವಿಷ್ಣು ಅವಾಯ್ವೆತ್ತು ಮಹಾಲಕ್ಷ್ಮಿ ಐಟ ಹ್ರೀ ಶ್ರೀ ದುರ್ಗಾ ಪಣ್ಪುಣ ಸ್ವರೂಪಗಳು ಐತು ಬೆತ್ತು ಬ್ರಹ್ಮವಾಯು ಪಣ್ಪುಣ ರೂಪ ಬ್ರಹ್ಮವಾಯು ರೂಪ ಆಯ್ ಬೆತ್ತು ಬರ್ಪಣಂಚಿನೋ ಭಾರತಿ ಬೆತ್ತು ಸರಸ್ವತಿ ಪಣ್ಪುಣ ಸ್ವರೂಪ ಇಂದೆಟ್ ಸರಸ್ವತಿ ಬೇತೆ ಅತ್ತು ಭಾರತಿ ಬೇತೆ ಅತ್ತು ಜಾಯೆ ಬಂಡ ಇನಿ ಏರು ಭಾರತಿ ಉಂಡ ಅವೇ ಭಾರತೀ ದೇವಿ ದುಂಬುದೋ ಜನ್ಮುಂಟು ಸರಸ್ವತೀ ದೇವಿ ಆಪಳ ನನ್ನತ್ತು ಬೆತ್ತುದೋ ಜನ್ಮುಂಟು ಸರಸ್ವತೀ ದೇವಿ ಆಪಳ ಇನಿ ಏರು ಸರಸ್ವತೀ ದೇವಿ ಆತು ಉಳ್ಳಳ ಆಳೆ ಪಿರಪದೋ ಜನ್ಮುಂಟು ಭಾರತೀ ದೇವಿ ಆತು ಇತ್ತಳು ಅಂಚಂಡ ಅವು ಚೇತನ ಒಂಜೆ ಸಾಧನೆ ಮಾತ್ರ ಒಂಚೂರು ಜಾಸ್ತಿ ಚೇತನ ಒಂಜೆ ಸಾಧನೆ ಜಾಸ್ತಿ ಒಂಡೆ ಅದು ಇರುವೆಲ್ಲ ಕ್ಲಾಸ್ ಒಂಜೇ ಕ್ಲಾಸ್ ತಗಳು ಅಂಡ ಒರಿ 98% ಬೆತ್ತೊರಿ 97% ಅಂಚ ಅಕಳು ಸಾಧನೆ ಒಂಚೂರು ವ್ಯತ್ಯಾಸ ಉಂಟು ಕ್ಲಾಸ್ ಒಂಜೆ ಕಕ್ಷೆ ಒಂಜೆ ಅಂಡ
ಅಕ್ಕಳ ಸಾಧನೆ ಇಟ್ಟು ಚೂರು ವ್ಯತ್ಯಾಸ ಉಂಟು. ನನ್ನ ಕೆಲವು ಸಮಯ ಆನಂದಾಂಡ ಅಂಬಿಯಲ್ಲ ಅವೇ ಸಾಧನೆ ಅಂಬಿ ಅಂಚಿನೋ ಸಮಾನ ಜೀವ ಯೋಗ್ಯತೆ ಇಪ್ಪುಣಂಚಿನೋ ಎರಡು ಚೇತನಂಗಳು ಭಾರತಿ ಬೆತ್ತು ಸರಸ್ವತಿ ಪಣ್ಪುಣಂಚಿನೋ ಚೇತನ. ಈ ಚೇತನಂಗಳು ಜಾದ ಅಂಪುವ ಪ್ರಮುಖವಾದ ಮುಳು ವಾದಿರಾಜ ತೀರ್ಥರ ಪಣ್ಪುಣ ಎಂಚ ಹನುಮ ಭೀಮ ಮಧ್ವ ಪಣ್ಪುಣ ಮೂಜಿ ರೂಪಂಟ್ಲ ಅಕಳು ಏ ಪಂಕುಲ ದೇವರ ಬಗ್ಗೆ ತಪ್ಪು ತೆರಿಯಂತೆ ದೇವರಿಗೆ ನಿರಂತರವಾದ ಸೇವಾ ರೂಪಂಟೆ ಭಗವತ್ ಕಾರ್ಯ ಸಾಧಕ ಪಣ್ಪುಣ ರೂಪಂಟೆ ಅಕಳು ಕೆಲಸ ಅಂತೀರ. ಅವೇ ರೀತಿ ಈ ಭಾರತೀ ಬೆತ್ತು ಸರಸ್ವತೀ ದೇವಿಲ ಭಗವಂತನ ಬಗ್ಗೆ ಏಪಲ ತಪ್ಪು ತಿಳುವಳಿಕೆ ಇದ್ದಂತೆ ನಿರಂತರವಾದ ಭಗವತ್ ಸೇವಾ ರತೆರಾತೇ ಕೆಲಸ ಅಂತದೇರು. ಒಂಜಿ ಸರ್ತಿಗಳ ಭಗವದ್ ವಿರೋಧ ಚಿಂತನೆ ಅಕಳನ್ನ ಜೀವನ ಉಂಟು ಅವತಾರ ರೂಪ ಉಂಟು ಬರ್ತರಿ. ಒಂಜಿ ವ್ಯತ್ಯಾಸ ಮಾಡಬೇರು. ಭಗವಂತೆ ಅವತಾರ ಅಂದನಾಗ ಲಕ್ಷ್ಮೀದೇವಿ ಅವತಾರ ಅಂಪಡೆಂದಿದ್ದಿ ಆಂಡ ಓಳು ಲಕ್ಷ್ಮೀದೇವಿ ಅವತಾರ ಅಂಪಳ ಅವಳು ಭಗವಂತೆ ಅವತಾರ ಅಂತದೇ ಇಪ್ಪುವೆ ಇಂದು ವಾದರಾಜರು ಪಣ್ಮಣ ಇದಕ್ಕೆ ಇತಿಹಾಸ ಪುರಾಣ ಏತು ಬೋಟ್ಲ ಕಥೆ ಸುವಳಿ. ಲಕ್ಷ್ಮೀದೇವಿ ಅವತಾರ ಅಂತಳು ಅಂದ ಭಗವಂತನ ಪತ್ನಿಯಾತೇ ಅವತಾರ ಅಂಪುಣ ಇಂದು ಒಂಜಿ ವಿಷಯ. ಎರಡನೇದ ವಿಷಯ ಮುಖ್ಯ ಪ್ರಾಣದೇವರ ಅವತಾರ ಅಂತನಾಗ ಭಾರತೀದೇವಿ ಅವತಾರ ಅಂಪೊಡೇ ಪಂತ ನಿಯಮ ಇದ್ದೆ. ಭಾರತೀದೇವಿ ಅವತಾರ ಅಂತಳಂದಾಂಡ ಮುಖ್ಯ ಪ್ರಾಣದೇವರನ ಅವತಾರ ಆತೇ ಇಪ್ಪೋಳು. ಇದಕ್ಕೆ ಉದಾಹರಣೆ ಸುವಳಿ ನಂಗೆ ಹನುಮಂತ ದೇವರು ಮುಖ್ಯ ಪ್ರಾಣದೇವರ ಅವತಾರ ಅಂದನ ಆಂಡ ಭಾರತೀದೇವಿಗೆ ಅವಳ ಅವತಾರ ಇದ್ದೆ. ಜಯಬಂಡ ಹನುಮಂತ ದೇವರಿಗೆ ಪತ್ನಿ ಇದ್ದಿ ಬ್ರಹ್ಮಚಾರಿ. ಭೀಮಸೇನೆಯತ ಅವತಾರ ಅಂದನಗ ಭಾರತೀದೇವಿಗೆ ದ್ರೌಪದಿ ಸ್ವರೂಪಂಟ್ಲ ಕಾಳಿ ಪಣ್ಮಣ ರೂಪಂಟ್ಲ ಅವತಾರ ಉಂಡು. ಎರಡು ರೂಪಂಟ ಅವತಾರ ಅಂಪಳು ಭಾರತೀದೇವಿ. ಮಧ್ವಾಚಾರ ಅಥವಾ ಪ್ರಾಣದೇವರ ಅವತಾರ ಅಂದನಗ ಭಾರತೀದೇವಿಗೆ ಅವತಾರ ಇದ್ದಿ ಜಯಬಂಡ ಸನ್ಯಾಸಿ ರೂಪ. ಇಂಚ ಒಂಜಿ ಗೃಹಸ್ಥ ರೂಪ ಒಂಜಿ ಬ್ರಹ್ಮಚಾರಿ ರೂಪ ಬೆತ್ತೊಂಜಿ ಸನ್ಯಾಸಿ ರೂಪ ಅನ್ನೆತ್ತವರ ಬ್ರಹ್ಮಚಾರಿ ಆತು ಸನ್ಯಾಸಿ ಆತು ವಾಯುದೇವರ ಅವತಾರ ಅಂದನಗ ಭಾರತೀದೇವಿಗೆ ಅವತಾರ ಇದ್ದೆ. ಸರಿ, ಸರಸ್ವತೀ ದೇವಿಗೆ ಅವತಾರ ಉಂಡಾ? ಸರಸ್ವತೀ ದೇವಿಗೆ ನಮ್ಮ ನಾಲಿಗೇಟೆ ಅವತಾರ ಆಡುತ್ತೆ. ಬೇತ ಅವತಾರ ಇದ್ದಿಗೆ ಸರಸ್ವತೀ ದೇವಿಗೆ. ಬ್ರಹ್ಮದೇವರಿಗೆ ಅವತಾರ ಇತ್ತಂಡ ಸರಸ್ವತೀ ದೇವಿಗೆ ಅವತಾರ ಬ್ರಹ್ಮದೇವರ ಅವತಾರ ಅಂಪುರಿಯರು ಜಾಯೆ ಎಂಚಿನ ಒಂದು ಪಣ್ಪಣೆಗೆ ಬೇತೆ ಬೇತೆ ಕಥೆ ಉಂಡು ಬೋತ್ರಿ. ಅಂತೂ ಬ್ರಹ್ಮಣೋ ನಾವತಾರೋಸ್ತಿ ಸನ್ನಿಧಾನಂತೂ ಕೇವಲಂ. ಬ್ರಹ್ಮದೇವರಿಗೆ ಅವತಾರ ಇದ್ದಿ ಬೆತ್ ಏರಾಂಡ್ಲ ಅವತಾರ ಅಂತಿತ್ತಿರಂದಾಂಡ ಅಕುಲೇಟು ಬ್ರಹ್ಮದೇವರು ಸನ್ನಿಹಿತೆ ಆಪೆ ಹೊರತು ಬ್ರಹ್ಮದೇವರಿಗೆ ಅವತಾರ ಇದ್ದಿ. ಒಂಜಿ ಸರ್ತಿ ಅನಿವಾರ್ಯ ಅನಿಗೆರು ಬ್ರಹ್ಮದೇವರಿಗೆ ಅವತಾರ ಅಂಬಣು. ಏರು ನಮ್ಮ ಅತ್ರಿ ಪಣ್ಬಣೋ ಋಷಿಕೊಳ್ಳ ಅತ್ರಿನೋ ಯಜಮಾಂತಿನೋ ಬುದಾರ ಅನಸೂಯ ಬಂತು. ಈ ಅನಸೂಯ ಬೆತ್ತ ಅತ್ರಿ ಇರುವರು ಸೇರುವಂತು ತ್ರಿಮೂರ್ತಿಳು ಎಂಕುಳೆ ಜೋಕುಳಾತ ಅವತಾರ ಅಂಬಡು ಒಂದು ಹಠಗುಳ್ಳಿರು. ಹಠಗುಳ್ನಾಗ ಜಾದಂತೆ ಭಗವಂತೆ ದತ್ತಾತ್ರೇಯ ಪಣ್ಬಣೋ ರೂಪಂಟು ಅವತಾರ ಅಂಪೆ. ನಮ್ಮ ರುದ್ರದೇವರು ದೂರ್ವಾಸ ಪಣ್ಬಣ ರೂಪಂಟು ಅತ್ರಿ ನಮಗೆ ಅದು ಬಿಟ್ಟಿವೆ. ಬ್ರಹ್ಮದೇವರು ಜಾದಮ್ಮಣ ಅವತಾರಂಪರ ಇದ್ದಿಂದ ಸಂಕಲ್ಪ ಇದು ಅವತಾರಂಪೊಡದ ಜಾದಮ್ಮಣ ಅಪಗ ಚಂದ್ರೇ ಅವತಾರ ಅಂತೆಗೆರಿ. ಚಂದ್ರೆ ಸೋಮೆ ಚಂದ್ರೆ ಅವತಾರ ಅಂದನಾಗ ಆ ಚಂದ್ರಟ ಬ್ರಹ್ಮದೇವರು ಸನ್ನಿಧಾನ ಅಂತೆರ್ಗಿರ ಅಕಳು ಅವತಾರ ಅಂತದ್ರಿ. ಇಂಚ ಬ್ರಹ್ಮದೇವರಿಗೆ ಅಜ ಅಂದುವುದರುಂಡು. ಅಜ ಅಜ ಪಂಡ ಬ್ರಹ್ಮದೇವರು. ಅಜ ಪಂಡ ಶಬ್ದಾರ್ಥ ಎಂಜನು ಅಜ ಪಂಡ ಪುಟ್ಟುರಿಯೇ ನ ಜಾಯತೆ ಇತ್ಯಜಃ. ಪುಟ್ಟುರಿಯೇ ಪಂಡ ಅವತಾರಂಪುರಿ ಎಂದರ್ಥ. ಪುಟ್ಟುಣ್ಣೆ ಇದ್ದಿ ಎಂದ ಅರ್ಥ ಆತು. ಭಗವಂತತ್ತು ಪುಟ್ಟುವೆ ಅಂಡ್ ಅವತಾರ ಇದ್ದಿ ದೇವರತ್ತು ಮಾತ್ರ ಪುಟ್ಟುಣಯೇ ಬೇತೆ ತರಕಳು ಪುಟ್ಟುರಿ. ಒಳಿನೋ ದೇವತೆಗಳ ಅಂಚಾತ್ ಸೂರ್ಯೇ ಭಗವಂತನ ಕಣ್ಣಿಟ್ಟು ಬಿಟ್ಟುವೆ ಚಕ್ಷೋ ಸೂರ್ಯೋ ವ್ಯಜಾಯತ ಅಂದು ಬಿಟ್ಟುವೆ. ಐತು ಬೆತ್ತ ಅದಿತಿನೋ ಮಗೆ ಅತ್ಲ ಬಿಟ್ಟುವೆ. ವಾಯುದೇವರು ಭಗವಂತ ಬೆತ್ತು ಲಕ್ಷ್ಮಿನ ಮೂಲಕವಾದ ಬಿಟ್ಟುವೆ. ಐತು ಬೆತ್ತು ಕುಂತಿನೋ ಒಂದೆಟ್ಟು ಇಲ್ಲಳು ಭೀಮಸೇನೆ ಆದು ಬಿಟ್ಟುವೆ. ಕೇಸರಿ ಅಂಜನಾದೇವಿನ ಇಲ್ಲಳು ಆಂಜನೇಯ ಆದು ಬಿಟ್ಟುವೆ. ಐತು ಬೆತ್ತು ನಡಿಲ್ಲ ಇಲ್ಲಳು ಮಧ್ವಾಚಾರ ಆತು ಬಿಟ್ಟುವೆ. ಅಂಚಂಡ ಅಕ್ಕಳಿಗೆ ಬೇತೆ ಬೇತೆ ಜನ್ಮಲ ಉಂಡು ಒಳಿನ ಮಾತ ದೇವತೆಗಳಿಗ್ಲ. ಅಂಡ ಬ್ರಹ್ಮದೇವರು ಆ ಪಣ್ಪುಣ ಭಗವಂತತ್ತು ಮಾತ್ರ ಪುಟ್ಟುಣೆತ್ತವರ ಆಯಕ ಅಜ ಅಂದು ಬುಧರ. ಅಸ್ಮಾತ್ ಅಕಾರ ನಾಮಕಾತ್ ಪರಮಾತ್ಮನ ಸಕಾಶ ಅಜ್ಜಾಯತೆ ನಾಣ್ಯತಃ ಜಾಯತೆ ಇತಿ ಅಜಃ. ನಿಜವಾದ ಅಜ ಬಂಡ ದೇವರು ಅಜೋ ದುರ್ಮರ್ಷಣ ಶಾಸ್ತ ಅಂದು ಭಗವಂತೆ ಅಜೆ. ಮುಖ್ಯ ಪ್ರಾಣನ ಅಜಾ ಬ್ರಹ್ಮದೇವರನ ಅಜ ಅಂದು ಜಯ ಪಣ್ಪುಣ ಬಂಡ ಬ್ರಹ್ಮದೇವರಿಗೆ ಭಗವಂತನ ಬುಂಡ ಬೇತೆ ಏರ್ನೋ ಕೈತ್ಲ ಜನನ ಇದ್ದಿ ಪಣ್ಪುಣ ಕಾರಣ ಅಂತಾತ್ರ ಬ್ರಹ್ಮದೇವರು ಅಜ. ಆಯ್ತು ಬೆತ್ತು ಮುಖ್ಯ ಪ್ರಾಣದೇವರಿಗೆ ಅವತಾರ ಉಂಡು. ಅಣ್ಣ ಮುಖ್ಯ ಪ್ರಾಣನ ಅವತಾರಂದು ಸಂದರ್ಭ ಉಂಟು. ಪತ್ನಿಯಾತು ಬರ್ಪುಂಡ ಭಾರತೀದೇವಿಯೇ ಬರ್ಪಳೆ ಹೊರತು ಬೇತೆ ಪತ್ನಿಯಾತು ಬರ್ಪುರಿಯರು. ಭಾರತೀದೇವಿ ಅವತಾರ ಅಂತನಾಗ ಮುಖ್ಯ ಪ್ರಾಣೆ ಅವತಾರ ಅಂತದೇ ಇಪ್ಪಡು ಪಣ್ಪುಡು ವಿಶೇಷನ ಪಂತು
ಪರಶುಕ್ಲತ್ರಯ ಪಣ್ಬುಣ ಸ್ವರೂಪ ಅಂತ ವಿವರಣೆನು ವಾದಿರಾಜರು ಇಡೆಗೆ ಮುಗಿಪುಯರು. ನಾನು ಒಳಿನೋ ಜಾದವ್ ಒಳಿನೋ ದೇವತೆಗಳ ಬಗ್ಗೆ ವಿವರಣೆ ಉಂಡು ಐನು ನಮ್ಮ ಎಲ್ಲೆ ಸೂಪಣ ಎಲ್ಲೆ ನಮ್ಮ ಉಪನ್ಯಾಸ ಬೊಕ್ಷರೆ 10:45 10:45 ಸರಿಯಾತು ಎಲ್ಲೆ ಮೂಳು ಉಪನ್ಯಾಸ ಆಯ್ಬೇತು ಮೂಳೆ ಅಶನಂ ಪಡು ಬಂತೀರಿ ವೆಂಕಟೇಶ್ ಭಟ್ರು ಮೂಳೆ ಬೇಗ ಅಶನ ಪಾಡ್ಪೇರ್ಕೇರು ವಿಳಂಬ ಇದ್ದಿ ಅಂಚ 12 ಗಂಟೆಗೆ ಅಶನ ಪಾಡ್ಪೇರು ಅಂಚಾದ ಬೇಗ ಅಶನ ಅಂತದ್ದು ಮೂಳೆ ಪ್ರಸಾದಕ್ಕೆ ತೊಗೊಂಡು ಕೃಷ್ಣ ಪ್ರಸಾದಕ್ಕೆ ತೊಗೊಂಡು ಬಂತ ಕೇಣು ಅಂತೇಳಿರು ಎಲ್ಲೆ ಬಕ್ಷರೆ 10:45 ಈ ಸರಸ ಭಾರತೀ ವಿಲಾಸ ಬೆತ್ತು ಯುಕ್ತಿ ಮಲ್ಲಿಕೆದು ಕೆಲ ವಿಷಯಗಳೇನು ಸೇರಿಸಂತು ನಮ್ಮ ವಾದಿರಾಜರನ ಮಹತ್ತೊಂದು ಚಿಂತನೆಯನ್ನು ಎಲ್ಲಿಗೂ ಉಪಸಂಹಾರಾಂಪುಗ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.